ಸೊ ನೀವು ಚಿಕ್ಕವರಿದ್ದಾಗ ಹ್ಯಾವ್ ಯು ಎವರ್ ಥಾಟ್ ನಾನು IAS ಆಫೀಸರ್ ಆಗ್ತೀನಿ ಅಂತ ಆ ಥರ ಏನಾದ್ರು? ಮುಂದೊಂದು ದಿನ ಹಿಂಗೆ ಆಗ್ತೀನಿ ಅನ್ನೋದು ಐ ಥಿಂಕ್ ವೆರಿ ಡಿಫಿಕಲ್ಟ್. ಹಂಗೆ ಇಮ್ಯಾಜಿನ್ ಮಾಡಿರಲಿಲ್ಲ. UPSC ಯಾವಾಗ ನೀವು ಸೀರಿಯಸ್ಲಿ ಪ್ರಿಪ್ರೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ? ಸೀರಿಯಸ್ ಆಗಿ ಐ ಥಿಂಕ್ ಥರ್ಡ್ ಅಟೆಂಪ್ಟ್ ಈಸ್ ಅ ವೆರಿ ಗುಡ್ ಸೀರಿಯಸ್ ಅಟೆಂಪ್ಟ್. ನಿಮ್ಮ 6th ಅಟೆಂಪ್ಟಲ್ಲಿ ನೀವು ಕ್ಲಿಯರ್ ಮಾಡಿದ್ರಿ ಸರ್. ಸೊ ಫ್ರಮ್ ಫಸ್ಟ್ ಅಟೆಂಪ್ಟು ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಈ 4 ಅಟೆಂಪ್ಟ್ ಅದು ಯಾವ ಥರ ಇತ್ತು ಸರ್ ಜರ್ನಿ? ಸೊ ಹೌ ವಾಸ್ ಇಟ್? ಆಗಲೇ ಹೇಳಿದಂಗೆ ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಆಗಲಿಲ್ಲ. ಸೆಕೆಂಡ್ ಅಟೆಂಪ್ಟ್ ಅಗೇನ್ ಪ್ರಿಲಿಮ್ಸ್ನ ಮತ್ತೆ ಮನೇಲಿ ಕೂತೆ ಪ್ರಿಪೇರ್ ಮಾಡ್ತೀನಿ. ಅಗೇನ್ ಸೆಕೆಂಡ್ ಅಟೆಂಪ್ಟ್ ವೆರಿ ಕ್ಲೋಸ್. ಐ ಮಿಸ್ಡ್ ದ ಪ್ರಿಲಿಮ್ಸ್ ಬೈ ಜಸ್ಟ್ 0.67 marks. ಸೊ ಫಿಫ್ತ್ ಅಟೆಂಪ್ಟ್ 2024 ಐ ಕ್ಲಿಯರ್ ಪ್ರಿಲಿಮ್ಸ್ means I reach till interview. ಓಕೆ. So I go to interview, I give my interview, but again interview clear ಆಗಲ್ಲ. 37 marks ಇಂದ ಫೇಲ್ ಆಗ್ತೀನಿ. ಒಂದು 5 ಮಿಸ್ಟೇಕ್ಸ್ ನೀವು ಮಾಡಿದ್ದು ಆಸ್ ಅ ಆಸ್ಪಿರೆಂಟ್ ಸರ್? I thought it is only about reading. ಓಕೆ. This exam is not about reading. It's also about practicing. 6th ಅಟೆಂಪ್ಟ್ವರೆಗೂ ಯಾವತ್ತಾದರೂ ತಲೆಯಲ್ಲಿ ಬಂತ ಕ್ವಿಟ್ ಮಾಡಿಬಿಡೋಣ ಬೇಡ ಸಾಕು ಅಂತ ಆ ಥರ ಏನಾದರೂ? ಆಲ್ರೆಡಿ ನಾನು 10 to 5:30 ಜಾಬ್ ಇದೆ. ಮನೆಗೆ ಬರೋಷ್ಟಕ್ಕೆ 6:30, 7 ಆಗಿದೆ. ಅಲ್ಲಿಂದ 7 to ನಾನು ಹ್ಯಾವ್ ಟು ಸ್ಟಾರ್ಟ್ ಸ್ಟಡಿಂಗ್ ಆ್ಯಂಡ್ ಕಾಂಪೀಟ್ ವಿತ್ ಪೀಪಲ್ ಹೂ ಆರ್ ಪ್ರಿಪೇರಿಂಗ್ ಎಂಟೈರ್ ಡೇ. ಓಕೆ. ಹಾಂ. ಸೊ ವಾಟ್ ಇನ್ಸ್ಪೈರ್ಡ್ ಯು ಟು ಚೂಸ್ UPSCಗೆ ಯಾಕೆ ಹೋಗ್ಬೇಕಂತ ನಿಮ್ಮ ತಲೆ? ಸೊ KPSCನೂ ಇತ್ತು. ಆಸ್ ಐ ಸೆಡ್ ಅರ್ಲಿಯರ್, ಅಪ್ಪಾಜಿ ಕನಸು ಅವ್ರಿಗೆ ಮಾಡ್ಬೇಕಂತ ಇತ್ತು. ಅವರು ಪಾಪ ಪ್ರಯತ್ನ ಪಟ್ಟರು. ಭಾಳ ಕ್ಲೋಸ್ ಆಗಿ ಇಂಟರ್ವ್ಯೂ ತನಕ ಹೋಗಿ ಹಿ ಕುಡ್ ನಾಟ್ ಕ್ಲಿಯರ್ ಇಟ್. ನಮಸ್ತೆ ಕನ್ನಡಾಲಜಿ. ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ UPSC 2025 CSE ಆಲ್ ಇಂಡಿಯಾ ರ್ಯಾಂಕ್ 53 ಕರಣ್ ಕಾಮ್ಟೆ ಸರ್, ಮತ್ತೆ ಕರ್ನಾಟಕ ರಾಜ್ಯಕ್ಕೆ ಮೊದಲನೇ ಸ್ಥಾನ. ನಮ್ಮ ಜೊತೆಗಿದ್ದಾರೆ ಕರಣ್ ಕಾಮ್ಟೆ ಸರ್. ಸರ್ ವೆಲ್ಕಮ್ ಟು ಕನ್ನಡಾಲಜಿ ಪಾಡ್ಕಾಸ್ಟ್. ಥ್ಯಾಂಕ್ ಯು ಸೋ ಮಚ್. ಸರ್ ಹೇಗಿದ್ದೀರಾ? ಐ ಆಮ್ ವೆರಿ ಹ್ಯಾಪಿ. ಬಿಟ್ ಬಿಸಿ ಬಟ್ Busy. ಗುಡ್. ಲೈಫ್ ಈಸ್ ಗುಡ್. ಸರ್ ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಅನಿಸ್ತಿದೆ ನಿಮ್ಮ ಜೊತೆ ಮಾತಾಡಬೇಕಂದ್ರೆ. ಸೊ ನನಗೊಂಥರ ಡ್ರೀಮ್ ಇತ್ತು, ಒಂದು ಒಳ್ಳೆ ಆಸ್ಪಿರೆಂಟ್ ಜೊತೆ ಮಾತಾಡಬೇಕು. ಸೊ ನಿಮ್ಮ ಜೊತೆಗೆ ನಮ್ಮ ಅಣ್ಣಂದು ಐ ವಾಸ್ ಎಕ್ಸ್ಪೆಕ್ಟಿಂಗ್ ಐ ವಿಲ್ ಡೂ ಅ ಪಾಡ್ಕಾಸ್ಟ್ ವಿತ್ ಹಿಮ್, ಬಟ್ ವೆರಿ ಸೂನ್ ಅವ್ರ ಜೊತೆ ಮಾಡ್ತೀನಿ. ಸರ್ ಇವಾಗ ವಿಲ್ ಸ್ಟಾರ್ಟ್ ವಿತ್ ಸರ್ ಯಾವ ಥರ ಸರ್, ಎಲ್ಲಿ ಹುಟ್ಟಿದ್ರಿ, ಎಲ್ಲಿ ಬೆಳೆದ್ರಿ? ನಾನು ಹುಟ್ಟಿದ್ದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಹತ್ತರವಾಡ ಗ್ರಾಮ. ತುಂಬಾ ಚಿಕ್ಕ ಸ್ಮಾಲ್ ವಿಲೇಜ್ ಆಫ್ 5,000 ಪೀಪಲ್. ಅಲ್ಲಿ ಹುಟ್ಟಿದ್ದು. ಅಲ್ಲೇ ದೇರ್ ಆಫ್ಟರ್ ನಾನು ಬೇರೆ ಕಡೆ ಅಪ್ಪಾಜಿ ಹಿಂಗೆ ಟ್ರಾನ್ಸ್ಫರ್ ಆಗಿದ್ರೆ ಹಂಗಾಗಿ ನಾನು ಐ ಆಲ್ಸೋ ಶಿಫ್ಟೆಡ್ ಮೈ ಸ್ಕೂಲ್ಸ್. ಸೊ ದಿಸ್ ಈಸ್ ವೇರ್ ಐ ಕಮ್ ಫ್ರಮ್. ಸರ್ ಮತ್ತೆ ನಿಮ್ಮ ಸ್ಕೂಲಿಂಗ್ ಮತ್ತೆ ಕಾಲೇಜ್ ಎಲ್ಲ ಆಯ್ತು ಸರ್? ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆ್ಯಕ್ಚುಲಿ ಅಪ್ಪಾಜಿ ಲಾತೂರ್ಗೆ ಹೋಗ್ತಾರೆ, ಮಹಾರಾಷ್ಟ್ರದಲ್ಲಿ. ಸೊ ಅಲ್ಲಿ ನಾನು ಮಾಡ್ತೀನಿ, ಮರಾಠಿ ಮೀಡಿಯಮಲ್ಲಿ ಕಲಿತೀನಿ ಫಸ್ಟ್ 1-2 ವರ್ಷ. ದೆನ್ 3rd ಇಂದ 8th ಸ್ಟ್ಯಾಂಡರ್ಡ್ KLE MR ಸಕ್ರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಹುಬ್ಬಳ್ಳಿನಲ್ಲಿ ಮಾಡ್ತೀನಿ. ದೆನ್ 9th and 10th KLE ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಗದಗಲ್ಲಿ ಮಾಡ್ತೀನಿ. ದೆನ್ PUC ಸೈನ್ಸ್ ತಗೊಳ್ತೀನಿ. ಸೊ 11th and 12th ಅಗೇನ್ KLE GA ಭಾಗ್ಯವಾಡಿ ಕಾಲೇಜ್ ನಿಪ್ಪಾಣಿನಲ್ಲಿ ಮಾಡ್ತೀನಿ, ಬಾರ್ಡರಿಂಗ್ ಏರಿಯಾ. ದೆನ್ ಇಂಜಿನಿಯರಿಂಗ್ ನಾನು 2014 ಇಂದ 18 ಸಿವಿಲ್ ಇಂಜಿನಿಯರಿಂಗ್ ಮಾಡ್ತೀನಿ, KLS ಗುಪ್ತಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾವಿನಲ್ಲಿ. ಸೊ ದಿಸ್ ಇಸ್ ಮೈ ಎಜುಕೇಶನ್ ಬ್ಯಾಕ್ಗ್ರೌಂಡ್. ಎಸ್ ಸರ್. ಸೊ ಯಾವ ಥರ ಸ್ಟೂಡೆಂಟ್ ಆಗಿದ್ದೀರಿ ಸರ್ ವೆನ್ ಯು ವರ್ ಇನ್ ಸ್ಕೂಲ್ ಆರ್ ಕಾಲೇಜ್? ಸಂಬತ್ ಆಕ್ಚುಲಿ ಐ ವಾಸ್ ನಾಟ್ ಅ ವೆರಿ ಅಬವ್ ಅವರೇಜ್ ಕಿಡ್, ಬಿಕಾಸ್ ಎಲ್ಲೂ ಟಾಪರ್ ಥರ ಆಗಲಿ, ಈ ಯಾವುದೇ ಥರ ಯೂನಿವರ್ಸಿಟಿನಲ್ಲಿ ಗೋಲ್ಡ್ ಮೆಡಲ್ ಆಗಲಿ ಆ ಥರ ಏನೂ ಮಾಡಿಲ್ಲ. ಆವ್ರೇಜ್, ಅಬವ್ ಆವ್ರೇಜ್. ಬಟ್ ಐ ವಾಸ್ ಅ ವೆರಿ ಸಿನ್ಸಿಯರ್ ಕಿಡ್, ನಾಟ್ ಅ ವೆರಿ ಸೀರಿಯಸ್ ಸ್ಟೂಡೆಂಟ್, ಬಟ್ ಅ ಸಿನ್ಸಿಯರ್ ಸ್ಟೂಡೆಂಟ್. ಸೊ ಅಷ್ಟೇ, ಎಕ್ಸಾಮ್ ಇದ್ದಾಗ ನೀಟಾಗಿ ಓದ್ಕೋತಿದ್ವಿ. ಅಬವ್ ಆವ್ರೇಜ್ ಸ್ಟೂಡೆಂಟ್, ಬಟ್ ಐ ಐ ಐ ವಾಸ್ ಕಂಫರ್ಟಬಲ್ ವಿತ್ ಅಕಾಡೆಮಿಕ್ಸ್ ಅಷ್ಟೇ. ಅಬವ್ ಆವರೇಜ್. ಎಸ್, ಅಬವ್. ಸೊ ನೀವು ಚಿಕ್ಕವರಿದ್ದಾಗ ಹ್ಯಾವ್ ಯು ಎವರ್ ಥಾಟ್ ನಾನು IAS ಆಫೀಸರ್ ಆಗ್ತೀನಿ ಅಂತ ಆ ಥರ ಏನಾದ್ರು? ಇಲ್ಲ, ಚಿಕ್ಕನಿದ್ದಾಗ ಅದೊಂದು ಇತ್ತು ಅಷ್ಟೇ. ಬಟ್ ಮುಂದೊಂದು ದಿನ ಹಿಂಗೆ ಆಗ್ತೀನಿ ಅನ್ನೋದು ಐ ಥಿಂಕ್ ವೆರಿ ಡಿಫಿಕಲ್ಟ್. ಹಂಗೆ ಇಮ್ಯಾಜಿನ್ ಮಾಡಿರಲಿಲ್ಲ. ಬಟ್ ಅದೊಂದಿತ್ತು ಅಷ್ಟೇ. ಅಪ್ಪಾಜಿ ಆಲ್ವೇಸ್ ಯೂಸ್ ಟು ಫೀಡ್ ಮೀ ದ್ಯಾಟ್, ಇಲ್ಲ ಹಿಂಗೆ ಮುಂದೆ ಹಿಂಗೆ ಎಲ್ಲ ಅವಕಾಶ ಇದೆ, ಯು ಹ್ಯಾವ್ ಟು ಡೂ ದಿಸ್ ಅಂತ. ಅವಾಗ ಎಲ್ಲಿ ಅರ್ಥ ಆಗ್ತಿರ್ಲಿಲ್ಲ ಓಕೆ ಅನ್ನೋದು. ಬಟ್ ಗ್ರೋಯಿಂಗ್ ಅಪ್ ಐ ಥಿಂಕ್ ಆ ಒಂದು ಸಮ್ವೇರ್ ಇಟ್ ಗಾಟ್ ಸೀರಿಯಸ್. ಆ್ಯಂಡ್ ಪ್ರಾಬಬ್ಲಿ ಅವಾಗ ಏನಾರು ಹೇಳಿದ್ರೆ ಆಫ್ಟರ್ ಡೆಕೇಡ್ ಆರ್
ನೀನ್ ಹಿಂಗೆ ಆಗ್ತೀಯ ಅಂದ್ರೆ ಪ್ರಾಬ್ಲಿ ನಂಬ್ತಿರ್ಲಿಲ್ಲ. ಐ ಥಿಂಕ್ ಈವನ್ ಮೇ ಬಿ ಇಯರ್ ಹಿಂದೆ ಇಫ್ ಸಮ್ಮನ್ ಹ್ಯಾಡ್ ಟೋಲ್ಡ್ ದಟ್ ಐ ವುಡ್ ಬಿಕಮ್ ಅನ್ IAS ಆಫೀಸರ್, ಇಟ್ ಈಸ್ ಡಿಫಿಕಲ್ಟ್ ಬಟ್ ಯೆಸ್, ಡಿಫಿಕಲ್ಟ್. ಫೈನಲಿ ಆಗಿದೆ. ಇಟ್ ಈಸ್ ಟೇಕಿಂಗ್ ಟೈಮ್ ಟು ಸಿಂಕ್ ಇನ್. ಯೆಸ್. ಸೊ ವಾಟ್ ಇನ್ಸ್ಪೈರ್ಡ್ ಯು ಟು ಚೂಸ್ UPSC? UPSCಗೆ ಯಾಕೆ ಹೋಗ್ಬೇಕಂತ ನಿಮ್ ತಲೆ? ಸೊ KPSCನೂ ಇತ್ತು. ಸೊ ವೈ UPSC ಅಂತ? UPSC, see, UPSC is a life-changing exam. For any, we live in India, and ಇಂಡಿಯಾದಲ್ಲಿ UPSC ಎಕ್ಸಾಮ್ ಈಸ್ ಆ ಒಂದು ಗೋಲ್ಡನ್ ಮೂಮೆಂಟ್ ಫಾರ್ ಎವ್ರಿವನ್, ವೇರ್ ಅದೊಂದು ಎಕ್ಸಾಮ್ ಕ್ಲಿಯರ್ ಮಾಡಿಬಿಟ್ರೆ ಇಟ್ ಚೇಂಜಸ್ ಎಂಟೈರ್ ಏನಂತಾರೆ ಆ ಒಂದು ಜನರೇಷನ್ ಆಫ್ ಜನರೇಷನ್ ಫ್ಯಾಮಿಲಿ ಲೆವೆಲ್. ಆಲ್ಸೋ, ಹಾಂ ಬಿಕಾಸ್ ಸರ್. ಇಟ್ ಗಿವ್ಸ್ ಸೋ ಮಚ್ ರೆಸ್ಪಾನ್ಸಿಬಿಲಿಟಿ, ಸೋ ಮಚ್ ಅಥಾರಿಟಿ. ಐ ಥಿಂಕ್ ದಟ್ ಈಸ್ ವಾಟ್ attracted me. And it is also goes back to, as I said earlier, ಅಪ್ಪಾಜಿ ಕನಸು ಅವ್ರಿಗೆ ಮಾಡ್ಬೇಕಂತ ಇತ್ತು. ಅವರು ಪಾಪ ಪ್ರಯತ್ನ ಪಟ್ಟರು, ಬಹಳ ಕ್ಲೋಸ್ ಆಗಿ ಇಂಟರ್ವ್ಯೂ ತನಕ ಹೋಗಿ he could not clear it because of his own financial ಓಕೆ. limitations etc. He could not pursue it. ಬಹಳ ಜವಾಬ್ದಾರಿ ಇತ್ತು. ಸೊ ಮೇ ಬಿ ಅವರು ಇಲ್ಲ, ಮೇ ಬಿ ಮುಂದೆ ನನ್ನ ಮಗ ಮಾಡ್ತಾನಂತ ಅದು ಕಂಟಿನ್ಯೂಸ್ ಆಗಿ ಚಿಕ್ಕವನಿದ್ದಾಗಿಂದಾನೇ ಫೀಡ್ ಮಾಡ್ತಿದ್ರು. ಸೊ ದಟ್ ವಾಸ್ ಒನ್ ರೀಸನ್. ಬಟ್ ಗ್ರೋಯಿಂಗ್ ಅಪ್ also I felt I have to contribute to society in a meaningful way. uh, I took up civil engineering, but ನಾನು ಯಾವತ್ತೂ ನನ್ನ ನನ್ನನ್ನು ನಾನು I have not seen as a civil engineer. So again, I was not quite happy with it. In the meantime, I got PWD, Public Works Department job. It's not that ನಾನು ಆ ಎಕ್ಸಾಮ್ಗೆ ಓದಿ ಇದೇ ಪೋಸ್ಟ್ ಬೇಕಂತ ಓದಿದ್ದಲ್ಲ, ಸಿಕ್ಕಿದ್ದಲ್ಲ. In the meantime, as a byproduct of UPSC preparation ಸಿಕ್ತು. ಬಟ್ ಬಿಕಾಸ್ ನನ್ನ ಅಲ್ಟಿಮೇಟ್ ಗುರಿ UPSC ಇದ್ದಿದ್ದಕ್ಕೆ ಐ ಮೇಡ್ ಶ್ಯೂರ್ ದಟ್ ಆ ಒಂದು ಕಂಫರ್ಟ್ ಝೋನ್ ಅಲ್ಲಿ ಬೀಳಲ್ದೆ, ಬಿಕಾಸ್ ಇಟ್ ವಾಸ್ ಅ ವೆರಿ ಗುಡ್ ಜಾಬ್. ಇಟ್ ವಾಸ್ ಅ ಗ್ರೂಪ್ ಬಿ ಸ್ಟೇಟ್ ಗವರ್ಮೆಂಟ್ ಜಾಬ್, ವೆರಿ ಕಂಫರ್ಟಬಲ್ ಜಾಬ್, ಬಟ್ I knew what I wanted to do. So civil services, why civil services? I think it is Apaji Kansu, my own uh, view that I have to contribute very meaningfully to society, and ultimately I feel civil services provides that platform. Like there are various platforms. I feel this is what fits my profile, academically ಇರ್ಬೋದು, ನನ್ನ ಓನ್ ಇಂಟ್ರೆಸ್ಟ್ ಇರ್ಬೋದು, and to the larger ಪಬ್ಲಿಕ್ ಸರ್ವಿಸ್ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ಸಿವಿಲ್ ಸರ್ವಿಸಸ್ ಕೊಡುತ್ತೆ. ಸೊ ದಟ್ ಇಸ್ ವೈ ಸಿವಿಲ್ ಸರ್ವಿಸಸ್. ನೈಸ್ ಸರ್. ಸರ್ ಈಗ UPSC ಜರ್ನಿ ಜೊತೆಗೆ ಸೊ ನೀವು ಇಂಜಿನಿಯರ್ ಯಾವಾಗಾದ್ರಿ, ಯಾವ ಇಯರ್ ಅಲ್ಲಿ ಆದ್ರಿ? ಸೊ ಹೌ ವಾಸ್ ದಿ ವರ್ಕ್? ಆ ವರ್ಕ್ ಯಾವ ತರ ಇತ್ತು ನಿಮ್ಗೆ? ಅದೇ ನಾನು 2018 ಅಲ್ಲಿ ಗ್ರಾಜುಯೇಟ್ ಆಗ್ತೀನಿ. ಆ ಒಂದ್ 2 ವರ್ಷ ನಾನು ಬರೀ ಇಂಜಿನಿಯರಿಂಗ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತೀನಿ. ಆ ಗ್ಯಾಪಲ್ಲಿ ಆಲ್ಮೋಸ್ಟ್ ಒಂದು 15-20 ಎಕ್ಸಾಮ್ಸ್ ಬರ್ದಿದ್ದೀನಿ. ಸ್ಟೇಟ್ ಗೌರ್ಮೆಂಟ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, PSUs ಆಗಲಿ. ಸೊ ಗೇಟ್ ಕೂಡ ಕ್ಲಿಯರ್ ಮಾಡ್ತೀನಿ. ಗೇಟ್ ಕ್ಲಿಯರ್ ಮಾಡಿ IIT ಗುವಾಹಟಿ ಸಿಗತ್ತೆ 2019 ಬಟ್ ನನಗೆ ಬೇಕಾದ ಕೋರ್ಸ್ ಸಿಗಲ್ಲ. ಅದಕ್ಕೆ ಐ ಆಪ್ಟೆಡ್ ಔಟ್, ಆ್ಯಂಡ್ ಅದರಿಂದ ದೆನ್ ಇಂಜಿನಿಯರಿಂಗ್ ಸರ್ವಿಸಸ್ ಪ್ರಿಪೇರ್ ಮಾಡ್ತೀನಿ 2020. ಆ್ಯಂಡ್ ಬಿಕಾಸ್ ಆಫ್ ಮೆಡಿಕಲ್ ಪ್ಯಾರಾಮೀಟರ್ಸ್ ಅಲ್ಲಿನೂ ಕ್ಲಿಯರ್ ಆಗಲ್ಲ. ಆ್ಯಂಡ್ ಆ ವರ್ಷ ಏನೋ ಚೇಂಜಸ್ ಆಯಿತು ರೈಲ್ವೆ ಸ್ಟ್ರಕ್ಚರ್ಸಲ್ಲಿ. ಸೊ ಆ ಎಕ್ಸಾಮಲ್ಲಿ ಭಾಳಷ್ಟು ಚೇಂಜಸ್ ಆಗುತ್ತೆ. ಅದಕ್ಕೆ ಅಲ್ಲಿಂದನೂ ಅದನ್ನೂ ಜಾಯ್ನ್ ಆಗಲ್ಲ. ಇನ್ ದ ಮೀನ್ ಟೈಮ್ PWD ಎಕ್ಸಾಮ್ ಬರ್ದಿದ್ರು 2021 ಡಿಸೆಂಬರಲ್ಲಿ ಬರ್ತಿದ್ದೆ. ಆಲ್ರೆಡಿ ನಾನು UPSC ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೆ. ಇನ್ ದ ಮೀನ್ ಟೈಮ್ ಆ ಪ್ರಿಪ್ರೇಷನ್ ತುಂಬಾ ಹೆಲ್ಪ್ ಆಯಿತು PWD ಎಕ್ಸಾಮ್ಗೆ. ಅದು KPSC ಥ್ರೂ ಆಗುತ್ತೆ ರಿಕ್ರೂಟ್ಮೆಂಟ್. ಸೊ ಅಲ್ಲಿನೂ ಬರೆದು ರಿಟರ್ನ್ ಬರೆದು ಪಾಸ್ ಆಗಿ ಇಂಟರ್ವ್ಯೂ ಕೊಟ್ಟು, ಸೊ 2023 ಮಾರ್ಚ್ ಅಲ್ಲಿ ನಾನು ರಾಮನವಮಿ ದಿನ ಐ ಜಾಯಿನ್ ದಿ ಮೈ ಸರ್ವಿಸ್. ಸೊ ಈ ಮಾರ್ಚ್ 2026ಗೆ 3 ವರ್ಷ ಕಂಪ್ಲೀಟ್ ಆಯಿತು. ವರ್ಕ್ ಬಂದ್ಬಿಟ್ಟು ಅಲ್ಲಿ ನನ್ನ ಫಸ್ಟ್ ಪೋಸ್ಟಿಂಗ್ ವಾಸ್ ಇನ್ ಸುವರ್ಣ ವಿಧಾನಸೌಧ ಬೆಳಗಾವಿ ಆಸ್ ಅಸಿಸ್ಟೆಂಟ್ ಇಂಜಿನಿಯರ್. ದೆನ್ ಐ ಗೆಟ್ ಟ್ರಾನ್ಸ್ಫರ್ಡ್ ಆ್ಯಂಡ್ ರಿಯಲೊಕೇಟೆಡ್ ಟು ಹೆಡ್ ಆಫೀಸ್ KR ಸರ್ಕಲ್, ಚೀಫ್ ಇಂಜಿನಿಯರ್ ಆಫೀಸ್ ಬೆಂಗಳೂರು. ಕರೆಂಟ್ಲಿ ನಾನು ಲಾಸ್ಟ್ 2.5 years ಇಂದ ಅಲ್ಲೇ ಮಾಡ್ತಿದ್ದೀನಿ. ಸೊ ಐ ವರ್ಕ್ ಇನ್ ಡಿಸೈನ್ ಸೆಕ್ಷನ್. ಸೊ ಬೇಸಿಕಲಿ ನನ್ನ ಕೆಲಸ ಡಿಸೈನ್ ಆ್ಯಂಡ್ ಅನಾಲಿಸಿಸ್ ಆಫ್ ಡ್ರಾಯಿಂಗ್ಸ್ ಸಾಫ್ಟ್ವೇರ್ ಅಲ್ಲಿ ವರ್ಕ್ ಮಾಡಿ ಬಿಲ್ಡಿಂಗ್ಸ್ದು ಡಿಸೈನ್ಸ್ನ ಕ್ರಿಯೇಟ್ ಮಾಡೋದು. ನೈಸ್ ಸರ್. ನಿಮ್ದು 2018 ಅಲ್ಲಿ ಬಂದ್ರಿ, 2023 ಸೊ ಯು ಜಾಯಿಂಟ್ ರಾಮನವಮಿ ದಿನ. ಸೊ UPSC ಯಾವಾಗ ನೀವು ಸೀರಿಯಸ್ಲಿ ಪ್ರಿಪ್ರೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ? ನಾನು ಅದೇ ಆಫ್ಟರ್ 2 years ಗ್ರಾಜುಯೇಷನ್ ಆದ್ಮೇಲೆ 2 years ಇಂಜಿನಿಯರಿಂಗ್ ಎಕ್ಸಾಮ್ಸ್ ಪ್ರಿಪೇರ್ ಮಾಡ್ತೀನಿ. ಸೊ 2020 ಅಲ್ಟಿಮೇಟ್ಲಿ 2020 ಮಾರ್ಚಿಂದ ನಾನು UPSC ಕೋವಿಡ್ ಲಾಕ್ಡೌನ್ಕಿನ್ನ ಫ್ಯೂ ಡೇಸ್ ಮುಂಚೆ ನಾನು ಮನೇಲಿ ಕೂತು ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಬಿಕಾಸ್ ಆಫ್ ಲಾಕ್ಡೌನ್ ಫಸ್ಟ್ 2 ವರ್ಷ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ತೀನಿ.
ಬಟ್ ಆ 2 ಅಟೆಂಪ್ಟ್ ಅನ್‌ಸಕ್ಸೆಸ್‌ಫುಲ್ ಇರುತ್ತೆ. ದೆನ್ ಐ ಶಿಫ್ಟ್ ಟು ಬ್ಯಾಂಗ್ಳೂರ್ ಇನ್ 2022 ಎಂಡ್ ಅಕ್ಟೋಬರ್ ಅಲ್ಲಿ. ಸೊ ಅಲ್ಲಿಂದ ಐ ಥಿಂಕ್ ಮೈ ಸೀರಿಯಸ್ ಪ್ರಿಪರೇಷನ್ ಆಕ್ಚುಲಿ ಕೇಮ್ ಫ್ರಮ್ ದಿ ಸೆಕೆಂಡ್ ಟು ಥರ್ಡ್ ಅಟೆಂಪ್ಟ್. ಯಾಕಂದ್ರೆ ಫಸ್ಟ್ ಅಟೆಂಪ್ಟ್ ಅಂದ್ರೆ ನಾನು ಸುಮ್ಮನೆ ಕೊಟ್ಟೆ ಬಿಕಾಸ್ ನಮ್ಮ ಅಕ್ಕ ಆಕ್ಚುಲಿ ಪ್ರಿಪೇರ್ ಮಾಡ್ತಿದ್ರು. ಸೊ ಜಸ್ಟ್ ಟು ಅವ್ರು ಬರೀತಿದಾರೆ ಅಂತ ಅವ್ರ ಜೊತೆ ಹೋಗಿ ಬರ್ದೆ ಹಾರ್ಡ್ಲಿ 4-5 ಮಂತ್ಸ್ ಪ್ರಿಪೇರ್ ಮಾಡಿ. ಬಟ್ ಇಸ್ ಅ ಡಿಸಿಷನ್ ಐ ಸ್ಟಿಲ್ ರಿಗ್ರೆಟ್ ಬಿಕಾಸ್ ಒಂದು ಅಟೆಂಪ್ಟ್ ಸುಮ್ಮನೆ ಹಾಳು ಮಾಡ್ಕೊಂಡೆ. ಎಸ್. ಸೊ ಬಟ್ ಸೀರಿಯಸ್ ಆಗಿ ಐ ಥಿಂಕ್ ಥರ್ಡ್ ಅಟೆಂಪ್ಟ್ ಈಸ್ ಅ ವೆರಿ ಗುಡ್ ಸೀರಿಯಸ್ ಅಟೆಂಪ್ಟ್ ಅಟ್ ದಟ್. ಸರ್ ಈಗ ಫಸ್ಟ್ ಅಟೆಂಪ್ಟ್ ಹೋಗಿ ಕೊಟ್ರಿ. ಸೊ ಫಸ್ಟ್ ಅಟೆಂಪ್ಟ್ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು? ನೀವು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ರಿ ಫಸ್ಟ್ ಅಟೆಂಪ್ಟ್ಗೆ? ಫಸ್ಟ್ ಅಟೆಂಪ್ಟ್ ಆಗ್ಲೇ ಹೇಳ್ದಂಗೆ ಲೈಕ್ ಭಾಳ ಪ್ರಿಪೇರ್ ಮಾಡಿರ್ಲಿಲ್ಲ. ಹಾರ್ಡ್ಲಿ NCERTs ಅಂಡ್ ಸಮ್ ಬೇಸಿಕ್ ಬುಕ್ಸ್ ಓದಿ ಅಂಡ್ ಫಸ್ಟ್ ಅಟೆಂಪ್ಟ್ ಟು ಬಿ ಆನೆಸ್ಟ್ ಎಕ್ಸಾಮ್ ಹಿಂಗಿದೆ ಅಂತ ಅರ್ಥ ಮಾಡ್ಕೊಳಕ್ ಸುಮ್ಮನೆ ಐ ವೆಂಟ್ ದೇರ್ ವಿದೌಟ್ ಪ್ರಿಪರೇಷನ್. ಬಟ್ ದಟ್ ಗೇವ್ ಮಿ ಕಾನ್ಫಿಡೆನ್ಸ್ ಬಿಕಾಸ್ ವಿದೌಟ್ ವಿತ್ ಲಿಮಿಟೆಡ್ ಪ್ರಿಪರೇಷನ್ ಆಲ್ಸೋ ನಾನು ಆ ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ತೆಗಿತೀನಿ. ಆಲ್ದೋ ಕ್ಲಿಯರ್ ಮಾಡಿಲ್ಲ ಬಟ್ ಆ ಒಂದು ಕಟ್ ಆಫಿಗೆ ಹತ್ರ ಬಂದಿದ್ದಕ್ಕೆ ತುಂಬ ಕಾನ್ಫಿಡೆನ್ಸ್ ಬಂತು. ಸೊ ದಟ್ ಈಸ್ ವೆನ್ ಐ ಸೀರಿಯಸ್ಲಿ ಟುಕ್ ಅಪ್ ಮೈ ಸೆಕೆಂಡ್ ಅಟೆಂಪ್ಟ್. ಸೊ ಫಸ್ಟ್ ಅಟೆಂಪ್ಟ್ ಇಟ್ ವಾಸ್ ಲೈಕ್ ಪ್ರಾಬ್ಲಿ ಟ್ರಯಲ್ಸ್ ತರ ಸುಮ್ಮನೆ ಒಂದು ಟ್ರೈ ಕೊಟ್ಟು ಬಂದ್ಬಿಟ್ಟೆ. ಓಕೆ. ಸೊ ನಿಮ್ ಸಿಕ್ಸ್ತ್ ಅಟೆಂಪ್ಟ್ ಅಲ್ಲಿ ನೀವು ಕ್ಲಿಯರ್ ಮಾಡಿದ್ರಿ ಸರ್. ಸೊ ಫ್ರಮ್ ಫಸ್ಟ್ ಅಟೆಂಪ್ಟ್ ಟು ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಈ 4 ಅಟೆಂಪ್ಟ್ ಅದು ಯಾವ ತರ ಇತ್ತು ಸರ್ ಜರ್ನಿ? ಸೊ ಹೌ ವಾಸ್ ಇಟ್? 6 years, I think those 6-7 years are the most important, crucial years because UPSC ಜರ್ನಿನ ಯೂಶುವಲಿ ಭಾಳಷ್ಟು ಐ ಫೀಲ್ ತುಂಬ ಕ್ರಿಟಿಕಲ್ ಇಯರ್ಸ್ ಅಲ್ಲಿ ಮಾಡ್ತೀವಿ ಬಿಕಾಸ್ ವಿ ಜಸ್ಟ್ ಗ್ರಾಜುಯೇಟೆಡ್ ಅಂಡ್ ಆ ಒಂದು 5-6 ಇಯರ್ಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಆ ಟೈಮಲ್ಲಿ ನಾವು ಆ ಒಂದು 4 ಗೋಡೆ ಮಧ್ಯೆ ಕೂತು ವಿ ಆರ್ ಪ್ರಿಪೇರಿಂಗ್. ಸೊ ಇಟ್ ವಾಸ್ ಡಿಫಿಕಲ್ಟ್ ಬಟ್ ಆಲ್ಸೋ ಐ ಎಂಜಾಯ್ಡ್ ಇಟ್. ಆಗ್ಲೇ ಹೇಳ್ದಂಗೆ ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಆಗಲಿಲ್ಲ. ಸೆಕೆಂಡ್ ಅಟೆಂಪ್ಟ್ ಅಗೇನ್ ಪ್ರಿಲಿಮ್ಸ್ನ ಮತ್ತೆ ಮನೇಲಿ ಕೂತೆ ಪ್ರಿಪೇರ್ ಮಾಡ್ತೀನಿ. ಅಗೇನ್ ಸೆಕೆಂಡ್ ಅಟೆಂಪ್ಟ್ ವೆರಿ ಕ್ಲೋಸ್. ಐ ಮಿಸ್ಡ್ ದ ಪ್ರಿಲಿಮ್ಸ್ ಬೈ ಜಸ್ಟ್ 0.67 ಮಾರ್ಕ್ಸ್. ಸೊ ಈ ಎಕ್ಸಾಮ್ ಅಲ್ಲಿ ನೀವು 1 ಮಾರ್ಕ್ಸ್ ಇಂದ ಫೇಲ್ ಆಗಿ 10 ಮಾರ್ಕ್ಸ್ ಇಂದ ಫೇಲ್ ಆಗಿ 0.5 ಮಾರ್ಕ್ಸ್ ಇಂದ ಫೇಲ್ ಆಗಿ ಇಟ್ ಇಸ್ ಜಸ್ಟ್ ಫೇಲಿಯರ್. ಸೊ ಐ ಕುಡ್ ನಾಟ್ ಕ್ಲಿಯರ್ ಪ್ರಿಲಿಮ್ಸ್. ದೆನ್ ದಟ್ ಈಸ್ ವೆನ್ ಐ ಶಿಫ್ಟೆಡ್ ಟು ಬ್ಯಾಂಗ್ಳೂರ್. ಸೊ ಅಲ್ಲಿ I prepared again an entire year. 2022 was my third attempt. So our third attempt was my first successful prelims. So 3 stages: prelims, mains, and interview. Yes, the prelims was first successful prelims came in 2022, which was my third attempt. Okay. Then thereafter, however, mains ತನಕ ಹೋಗ್ತೀನಿ. Mains ಮತ್ತೆ clear ಆಗಲ್ಲ. So I come back again. I failed mains. Okay. So third attempt ನೀವು ಮೇನ್ಸ್ ಅಷ್ಟೇ ಹೋದೆ ಬಟ್ ಮೇನ್ಸ್ ಕ್ಲಿಯರ್ ಆಗಲಿಲ್ಲ. ಅಗೇನ್ ವೆರಿ ಆವರೇಜ್ ಮಾರ್ಕ್ಸ್ ದೇರ್. ಒಂದು ಆಲ್ಮೋಸ್ಟ್ 100-120 ಮಾರ್ಕ್ಸ್ ಕಮ್ಮಿ ಇತ್ತು ಕಟ್ ಆಫ್ ಗಿಂತ. ಸೊ ವೆರಿ ಪುವರ್ ಪರ್ಫಾರ್ಮೆನ್ಸ್. ಬಟ್ ಆ ಮೇನ್ಸ್ ಫೇಲ್ ಆದ್ರೆ ಅದ್ರದ್ದು ಒಂದು ನೆಕ್ಸ್ಟ್ ವೀಕಿಗೆ ನಂಗೆ PWD ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂಡ್ ಐ ಗೆಟ್ ದಟ್ ಜಾಬ್. ಸೊ ಅದು ಮ್ಯಾಚ್ ಆಯ್ತು ಸರ್. ಸೊ ಏನಂತ ಸ್ವಲ್ಪ ಪೇರ್ ಇತ್ತು. ಇಟ್ ಗಾಟ್ ರಿಲೀವ್ಡ್. PWD ಜಾಬ್ ಸಿಕ್ತು. ದೇರ್ ಆಫ್ಟರ್ ಐ ಜಾಯ್ನ್ ಇಟ್ ಅಂಡ್ ಜಾಬ್ ಸಿಕ್ಕಂತ ಫಸ್ಟ್ ವರ್ಷ ನಂದು 4th ಅಟೆಂಪ್ಟ್ ಇರುತ್ತೆ ವಿತ್ ಜಾಬ್. ಈಗ ಲಾಸ್ಟ್ ಇಯರ್ ಪ್ರಿಲಿಮ್ಸ್ ತೆಗೆದಿದ್ದೀನಲ್ಲ, ಈ ಸಲ ಹೋಗಿ ಪ್ರಿಲಿಮ್ಸ್ ಈಸಿಲಿ ಆಗತ್ತೆ ಅಂತ ಹೋಗ್ಕೊಟ್ಟೆ ಬಟ್ ಪ್ರಿಲಿಮ್ಸ್ ಆಗಲ್ಲ ನಂದು. ಸೊ ಐ ಫೇಲ್ ಪ್ರಿಲಿಮ್ಸ್ ಅಗೇನ್. ಸೊ 4th ಅಟೆಂಪ್ಟ್ ನಾವು ಬಿಕಾಸ್ ಆಫ್ ಅನ್ರಿಸರ್ವ್ಡ್ ಕ್ಯಾಟಗರಿ 6 ಅಟೆಂಪ್ಟ್ಸ್ ಅಷ್ಟೇ. ನನ್ನ ಹತ್ರ 4 ಅಟೆಂಪ್ಟ್ಸ್ ಅಂತೂ ಆಲ್ರೆಡಿ ಎಕ್ಸಾಸ್ಟೆಡ್. ಸೊ ಐ ಆಮ್ ಜಸ್ಟ್ ಲೆಫ್ಟ್ ವಿತ್ 2 ಅಟೆಂಪ್ಟ್ಸ್. ಸೊ ವಿತ್ ಜಾಬ್ ಆಲ್ರೆಡಿ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದೀನಿ. ನಾವು ಎಂಟೈರ್ ಇಯರ್ ಅಗೇನ್ ಐ ಪ್ರಿಪೇರ್ಡ್ ಎವ್ರಿಥಿಂಗ್. ನನ್ನ ಆಪ್ಷನಲ್ ಚೇಂಜ್ ಮಾಡ್ತೀನಿ. ಸಿವಿಲ್ ಇಂಜಿನಿಯರಿಂಗ್ ಇಂದ ಪೊಲಿಟಿಕಲ್ ಸೈನ್ಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ESIR ತಗೋತೀನಿ. ದೆನ್ ಐ ಥಿಂಕ್ ದಟ್ ವಾಸ್ ವೆರಿ ಇಂಪಾರ್ಟೆಂಟ್. ಆ ಚೇಂಜ್ ಇನ್ ಆಪ್ಷನಲ್ ವಾಸ್ ವೆರಿ ಇಂಪಾರ್ಟೆಂಟ್. ದೆನ್ ದಟ್ ಈಸ್ ವೆನ್ ಐ ಆಲ್ಸೋ ಗೆಟ್ ಎಂಗೇಜ್ಡ್ ಅದೇ ವರ್ಷ. ದೆನ್ ಸೊ 5th attempt 2024 I clear prelims, mains, I reach till interview. So I go to interview, I give my interview, but again interview clear ಆಗಲ್ಲ. 37 marks ಇಂದ ಫೇಲ್ ಆಗ್ತೀನಿ. So now I'm just left with 1 attempt. 2025 6th attempt. ಈ 6th attempt again ಪ್ರಿಲಿಮ್ಸ್ಗೆ ಭಾಳ ಕಮ್ಮಿ ಟೈಮ್ ಇತ್ತು. ಹಾರ್ಡ್ಲಿ ಲೆಸ್ ದೆನ್ 3 weeks ಇತ್ತು. ಬಟ್ ಐ ಟೇಕ್ ದಟ್ ರಿಸ್ಕ್, ಗೋ ದೇರ್, ಗಿವ್ ಮೈ 6th attempt. 6 ಇಂಟರ್ವ್ಯೂ ಇದು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತೀನಿ. ಮೇನ್ಸ್ಗೆ ಡೆಲ್ಲಿಗೆ ಹೋಗ್ತೀನಿ. ಡೆಲ್ಲಿನಲ್ಲಿ ರಜೆ ಹಾಕೊಂಡು ಡೆಲ್ಲಿಗೆ ಹೋಗ್ತೀನಿ. 2.5 months 3 months ಇಂಟೆನ್ಸಿವ್ ಆಗಿ ಪ್ರಿಪೇರ್ ಮಾಡಿ ಮೇನ್ಸ್ ಕ್ಲಿಯರ್ ಆಗತ್ತೆ. ಇಂಟರ್ವ್ಯೂ ಕಾಲ್ ಬರುತ್ತೆ. ಇಂಟರ್ವ್ಯೂನು ಕೊಡ್ತೀನಿ 12th of February this year. ಕೊಟ್ಮೇಲೆ ಐ ಥಿಂಕ್ March 6 ಲೈಫ್ ಹ್ಯಾಸ್ ಚೇಂಜ್ಡ್ ಫೈನಲಿ ಆಫ್ಟರ್ ದಟ್ 6-7 years ಆಫ್
ಆಲ್ ದಟ್ ಹಾರ್ಡ್ ವರ್ಕ್, ಆಲ್ ದಟ್ ಫೇಲಿಯರ್, ಸೆಟ್ ಬ್ಯಾಕ್ಸ್ ಎಲ್ಲ ಸೇರಿ ಫೈನಲಿ ಗಾಡ್ ಸೆಡ್ ದಿಸ್ ಈಸ್ ಯೋರ್ ಟೈಮ್ ಅಂತ ಹೇಳಿ ಒಂದು ಹೋಲಿ PDF ಅಂತೀವಲ್ಲ, ಯಸ್ ಸರ್, ಯಸ್ ಸರ್. PDF ಅಲ್ಲಿ ಟೀಮ್ ಸರ್ಚ್ ಮಾಡಿದಾಗ ಫೈನಲಿ ಹೆಸರಿತ್ತು. So, 6th ಅಟೆಂಪ್ಟ್ February 12 ಇಂಟರ್ವ್ಯೂ. ಸೊ ಐ ರಿಮೆಂಬರ್ ನಮ್ಮ ಅಣ್ಣನು ಸೇಮ್ ಡೇ same, we met on the same day actually. Yes. ಸೇಮ್ ಡೇ ಇಬ್ರು ಸೇಮ್ ಡೇ ಇಂಟರ್ವ್ಯೂ ಕೊಟ್ರಿ. ಸೊ ಮಾರ್ಚ್ ಯಾವಾಗ ಬಂತು ಸರ್ March ರಿಸಲ್ಟ್? 6th, 6th. 2:30 ಮಧ್ಯಾಹ್ನ. ಮಾರ್ಚ್ 6. ಸೊ ರಿಸಲ್ಟ್ ಇದು ಒಂದು ಚಿಕ್ಕ ಕತೆ ಹೇಳಲೇಬೇಕು ಸರ್. ಫ್ರಮ್ ಮಾರ್ಚ್ 1st 2nd ನಮ್ಮ ಫ್ರೆಂಡ್ ಒಬ್ಬನು ಈಸ್ ಪ್ರಿಪೇರಿಂಗ್ ಫಾರ್ UPSC ಇಸ್ ಇನ್ ವಿಜಯನಗರ. ಅವ್ನು ನನಗೊಂದು ಫೈನ್ ಡೇ ಮಧ್ಯಾಹ್ನ ಕಾಲ್ ಮಾಡಿತು, ಸಮರ್ಥ ಈ ತರ UPSC 2025 ರಿಸಲ್ಟ್ ಬರ್ತಾ ಇದೆ, ಅಣ್ಣನ ರಿಸಲ್ಟ್ ಬರ್ತಾ ಇದೆ, ಸೊ ರೆಡಿ ಆಗಿರೋ ಅಂತಂದ. ಸೊ ಐ ವಾಸ್ ಲೈಕ್, ನಮ್ಮ ಅಣ್ಣನೇ ಅಷ್ಟು ಎಕ್ಸೈಟೆಡ್ ಇಲ್ಲ ಸರ್, ನಾವು ಅಷ್ಟು ಎಕ್ಸೈಟೆಡ್. ರಿಸಲ್ಟ್ ಬರ್ತೆ, ರಿಸಲ್ಟ್ ಸೆಕೆಂಡ್ ಹೋಯ್ತು ಸರ್, ಥರ್ಡ್ ಹೋಯ್ತು, ಫೋರ್ತ್ ಹೋಯ್ತು, ಫಿಫ್ತ್, ಸಿಕ್ಸ್ತ್ ಮಧ್ಯಾಹ್ನ ಒಂದು ಮೆಸೇಜ್, ಬೆಳಿಗ್ಗೆ ಒಂದು ಮೆಸೇಜ್ ಬರುತ್ತೆ, 100% ಬರುತ್ತೆ. ಸೊ ರಿಸಲ್ಟ್ ಬಂತು ಸರ್, ಅಣ್ಣ ಚೆಕ್ ಮಾಡಿದ, ಕ್ವಾಲಿಫೈ ಆಗಲಿಲ್ಲ. ಒಂದು ನಮ್ದು ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ ಇದೆ, ಅದರಲ್ಲಿ ಡ್ರಾಪ್ ಎ ಮೆಸೇಜ್, ಸೊ ಕುಡಂಟ್ ಕ್ವಾಲಿಫೈ. ಒಂದ್ ಸೆಕೆಂಡ್ಗೆ ಹಾರ್ಟ್ ಒಂದ್ ಸ್ವಲ್ಪ ಸ್ಟಾಪ್ ಆಗಿಬಿಡ್ತು ಸರ್. ಐ ವಾಸ್ ಲೈಕ್, ಸೊ ನಾನ್ ನಿಮ್ಗೆ ಕೇಳ್ಬೇಕು, ಸೊ ನೀವು 5th ಅಟೆಂಪ್ಟ್ ಇಂಟರ್ವ್ಯೂ ವರೆಗೂ ಹೋದ್ರಿ, ಸೊ ಅದು ಯಾವ ತರ ಫೀಲ್ ಆಯ್ತು ಸರ್ ನಿಮ್ಗೆ? 5th ಅಟೆಂಪ್ಟ್ ಫೇಲ್ ಆದ್ಮೇಲೆ, ಸೊ ಹೌ ವಾಸ್ ದಟ್ ಫೀಲಿಂಗ್? ಇಲ್ಲ, 5th ಅಟೆಂಪ್ಟ್ ಫೇಲ್ ಆದಾಗ 37 ಮಾರ್ಕ್ಸ್ ಮಿಸ್ ಮಾಡ್ತೀನಿ. ಆ ಫೇಲಿಯರ್ ಆಕ್ಚುಲಿ ಇಟ್ ವಾಸ್ ವೆರಿ ಕ್ಲೋಸ್, ಬಿಕಾಸ್ ಇಂಟರ್ವ್ಯೂ ಕೊಟ್ಟಾಗ ತುಂಬಾ ಆಪ್ಟಿಮಿಸ್ಟಿಕ್ ಆಗ್ಬಿಡ್ತೀವಿ, ವಿ ಆರ್ ವೆರಿ ಕ್ಲೋಸ್ ಟು ದಿ ಗೋಲ್ ಅಂತ. ಬಟ್ ಅಗೇನ್ ಹೋಪ್ಸ್ ಬಹಳ ಬಿಲ್ಡ್ ಆಗತ್ತೆ. ಬಟ್ ನನ್ನ ಜೊತೆನೂ ಅದೇ ಆಗಿತ್ತು 5th ಅಟೆಂಪ್ಟ್. ಐ ಸ್ಟಿಲ್ ರಿಮೆಂಬರ್ ದ ಡೇಟ್, April 22, 2025. ಸೊ ವೆರಿ ಡಿಫಿಕಲ್ಟ್. ನೀವು ಹೇಳಿದಂಗೆ ವಾಟ್ ಎವರ್ ಯು ಎಕ್ಸ್ಪೀರಿಯನ್ಸ್ಡ್, ಐ ಹ್ಯಾಡ್ ಎಕ್ಸ್ಪೀರಿಯನ್ಸ್ಡ್ ದ ಸೇಮ್. ಇಟ್ ಫೀಲ್ಸ್ ಲೈಕ್ ಭೂಮಿನೇ ಕುಸ್ದಂಗಾಗತ್ತೆ. ನಿಜ ನಿಜ. ಅದು ಹಂಗಾಗತ್ತೆ. ಬಟ್ ಅಗೇನ್ ನನ್ನ ಹತ್ರ ಚಾಯ್ಸ್ ಇರಲಿಲ್ಲ. ಐ ಹ್ಯಾಡ್ ವೆರಿ ಲಿಟಲ್ ಟೈಮ್ ಫಾರ್ ನೆಕ್ಸ್ಟ್ ಅಟೆಂಪ್ಟ್. ಸೊ ಐದರ್ ನನ್ನ ಅಪ್ಪಾಜಿಗೆ ಅದನ್ನೇ ಹೇಳ್ತಿದ್ದೆ, 2 ದಿನ ಅಳಕ್ಕೂ ಬಿಡ್ಲಿಲ್ಲ ನನಗೆ. ಬಿಕಾಸ್ ನೆಕ್ಸ್ಟ್ ಐ ಹ್ಯಾಡ್ KPSC ಮೇನ್ಸ್ ಅಂಡ್ UPSC ಪ್ರಿಲಿಮ್ಸ್ ಲಾಸ್ಟ್ ಅಟೆಂಪ್ಟ್. ಸೊ ಐ ಹ್ಯಾಡ್ ಟು ಅಗೇನ್ ಸ್ಟಾರ್ಟ್ ಆಫ್ ಫ್ರೆಶ್. ಸೊ ಈಗ ಸುಮ್ಮನೆ ಆ ಎಕ್ಸಾಮ್ ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಟೈಮ್ ನಂದೇ ಹೋಗ್ತದೆ ಅಷ್ಟೇ, ವೇಸ್ಟ್ ಆಗ್ತದೆ. ಸೊ ಐ ಹ್ಯಾಡ್ ನೋ ಟೈಮ್ ಲೆಫ್ಟ್. ಸೊ ಐ ಹ್ಯಾಡ್ ಟು ಇಮಿಡಿಯೇಟ್ಲಿ ಸ್ಟಾರ್ಟ್ ಆಫ್ and then give my 6th attempt. So yes, failure in this exam is more certain because the success rate is less than 0.1%. 13 lakh people fill the application. From there, 5.5 lakh to 6 lakh people actually come and write the prelims. And there on 12 to 14,000 people qualify for mains. And then 2,700 people go for the interview. And then there is only 958 this time. So 950 to 1,000 people get qualified. Adrallu just 100, 110 become IAS. So this exam is certain that you will fail more often than actually clear. So the success rate is very less. To actually ಬರೀ ಎಕ್ಸಾಮ್ ಬರೆಯೋಕ್ಕೇನೆ ಏನು ಒಂದು ಈ ಎಕ್ಸಾಮ್ ಕೊಡ್ಬೇಕಂತ ಯಾರು ಪ್ರಯತ್ನ ಪಡ್ಬೇಕಂತ ಏನು ಅನ್ಕೋತಾರಲ್ಲ, they themselves are very strong because they already know so much competition is there. So let alone clear this exam. So of course, yes, that day was very difficult. I think March 6, 2026 finally ಆ ಒಂದು ಹಳೆ ಗಾಯ ಏನಿತ್ತು April 22 ಫೈನಲಿ ವಾಸಿ ಆಗ್ತೀವಿ. ಸೊ ಅದೇ ನಾನು ಐ ಮೇಡ್ ಅ ಕ್ಯಾಲ್ಕುಲೇಷನ್. ಸೊ ಇಂಟರ್ವ್ಯೂ ಕ್ವಾಲಿಫೈ ಆದವರು 2,736, ಅದರಲ್ಲಿ ಫೈನಲ್ ಲಿಸ್ಟ್ ಅಲ್ಲಿ ಬಂದ್ರು 958. ಸೊ 1,778 ಅದರಲ್ಲಿ ಒಂದ್ ಮನೆ ನಮ್ದು. ಸೊ ಅಷ್ಟು ಜನಕ್ಕೆ ಸರ್ ಹಾರ್ಟ್ ಬ್ರೇಕ್ ಆಗಿದೆ. ಸೊ ಅದು ತುಂಬಾ ಡಿಫಿಕಲ್ಟಿ ಅಲ್ಲ ಸರ್. ಸಿ ಇಂಟರ್ವ್ಯೂಗೆ ಏನ್ ಬಂದಿರ್ತಲ್ಲ 2,700 ಪೀಪಲ್, ಅಲ್ಲಿಂದ 953 ಆಗುತ್ತೆ. ಬಟ್ ದಿ ಅದರ್ ರೆಸ್ಟ್ ಪೀಪಲ್, they're also equally competent. They were equally there. It's not that they missed by a big margin, but the competition is brutal ಇದೆ ಅಂದ್ರೆ even 1 mark 2 mark will make a lot of difference. This exam is, especially mains, is about that half mark. So ಆ half mark ಗೆ ಅಷ್ಟೆಲ್ಲ ಕಷ್ಟ ಪಡ್ತಿರ್ತೀವಿ. But yes, I think their time will come. I think because I was there in that place last year, so everyone's time will come. I think next time they have to just recoup and re-strategize and come back stronger. ಅದು ರಿಸ್ಟಾರ್ಟ್. Yes sir. So your lowest moment ಅಂದ್ರೆ ಯಾವಾಗ ಈ 6 ವರ್ಷದಲ್ಲಿ? I think the 2 lowest moments. One would be second prelims ಆಗಲ್ಲ ಅವಾಗ, because 2 years already after graduation ನಾನು ಎಲ್ಲ ಇಂಜಿನಿಯರಿಂಗ್ ಎಕ್ಸಾಮ್ಸ್ ಕೊಟ್ಟಿದ್ದೀನಿ, ಗೇಟ್, ಇಂಜಿನಿಯರಿಂಗ್ ಸರ್ವಿಸಸ್. ಬಿಕಾಸ್ ಆಫ್ reasons beyond my control, I was doing well, but ಏನೇನೋ ಚೇಂಜಸ್ ಆಗಿ ಎಕ್ಸಾಮ್ ಸ್ಟ್ರಕ್ಚರ್ ಅಲ್ಲಿ
ಐ ಕುಡ್ ನಾಟ್ ಕ್ಲಿಯರ್ ಕ್ಲಿಯರ್. ದೋಸ್ ಟು ಎಕ್ಸಾಮ್ಸ್. ಅಪಾರ್ಟ್ ಫ್ರಮ್ ದಟ್ ಬಹಳಷ್ಟು ರೈಲ್ವೇಸ್ ಎಕ್ಸಾಮ್ ಬರಿತೀನಿ, SSC ಬರಿತೀನಿ. ಅಗೇನ್ ಅದನ್ನು ಕ್ಲಿಯರ್ ಆಗಲ್ಲ. So again, that after that, two failures here. So 4 years of I feel that academically I was okay, good, but ಸಡನ್ಲಿ ಬಟ್ ಯಾವಾಗೂ ಫೇಲ್ ಆಗಿರ್ಲಿಲ್ಲ ಎಲ್ಲೂ ಸ್ಕೂಲಲ್ಲಿ ಇಂಜಿನಿಯರಿಂಗ್ ಅಲ್ಲಿ. ಬಟ್ ಫೇಸಿಂಗ್ ಸೋ ಮೆನಿ ಫೇಲಿಯರ್ಸ್ ಆಫ್ಟರ್ ಫಸ್ಟ್ ಟೈಮ್ ನೋಡಿದ್ದೀನಿ. ಅದು ಇಯರ್ ಆನ್ ಇಯರ್ ಯು ಆರ್ ಫೇಲಿಂಗ್. ಅಂಡ್ ಬಿಕಾಸ್ ಮೈ ಫಾದರ್ ಈಸ್ ಅನ್ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಲ್, ಓಕೆ. ಸೊ ಆ ಒಂದು ಎಕ್ಸ್ಟ್ರಾ ಬರ್ಡನ್ ಇನ್ನಷ್ಟು ಜಾಸ್ತಿ ಇತ್ತು. ಎಸ್ ಸರ್. ಅವರು ಎಷ್ಟು ಹುಡುಗರದು ಕರಿಯರ್ಸ್ ನ ಶೇಪ್ ಮಾಡ್ತಿದ್ದಾರೆ, ಪ್ಲೇಸ್ಮೆಂಟ್ಸ್ ಮಾಡ್ತಿದ್ದಾರೆ, ಎಲ್ಲ ಮಾಡಿ. ಅಂಡ್ ಹೀಸ್ ಅವ್ರ ಓನ್ ಮಗನಿಗೆ ಒಂದು ನೌಕರಿ ಕೊಡ್ಸಕ್ ಆಗ್ತಿಲ್ಲ. ಸೊ ಒಂಥರ ಆ ಡಿಲೆಮಾನಲ್ಲಿ ಸಿಕ್ಕೊಂಡ್ಬಿಟ್ಟಿದ್ದೆ. ಅಂಡ್ ದಟ್ ಪ್ರೆಷರ್, ದಟ್ ಬರ್ಡನ್ of expectations from society, from relatives, from friends. So that was actually increasing. That was, I feel, the lowest point of my life. Second being last year interview failure. So these two are, in this last 6-7 years, these two are the crucial moments. ಸೊ ಸರ್ ಇವಾಗ 6th ಅಟೆಂಪ್ಟ್ ವರೆಗೂ ಬಂದ್ರೆ, ಸೊ ಒಂದು 5 ಮಿಸ್ಟೇಕ್ಸ್ ನೀವು ಮಾಡಿದ್ದು ಆಸ್ ಅ ಆಸ್ಪಿರೆಂಟ್ ಸರ್, ಏನ್ ಮಿಸ್ಟೇಕ್ ಆಗಿರ್ಬೋದು? Mistakes, actually very good question, because I feel ಎಕ್ಸಾಮ್ಸ್ ಅಲ್ಲಿ, ಬಿಕಾಸ್ ನಾನು ಸೆಲ್ಫ್ ಸ್ಟಡಿ ಮಾಡಿದ್ಕೆ ಬಹಳಷ್ಟು ಟ್ರಯಲ್ ಅಂಡ್ ಎರರ್ ಮಾಡಿ ಐ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪ್ರೊಸೆಸ್. ಸೊ ಮೇ ಬಿ ಯಾರಾದ್ರೂ ಸ್ವಲ್ಪ ಗೈಡ್ ಮಾಡಿದ್ರೆ ಐ ವುಡ್ ಹ್ಯಾವ್ ಕ್ಲಿಯರ್ ದಿಸ್ ಎಕ್ಸಾಮ್ ಬೆಟರ್. ಸೊ 5 ಮಿಸ್ಟೇಕ್ಸ್ ಐ ಡಿಡ್ ವಾಸ್, ಒನ್ ಈಸ್ ಐ ಫೀಲ್ ಈ ಎಕ್ಸಾಮ್ ನ ಬರೀ ಐ ಥಾಟ್ ಇಟ್ ಈಸ್ ಓನ್ಲಿ ಅಬೌಟ್ ರೀಡಿಂಗ್. ಓಕೆ. ದಿಸ್ ಎಕ್ಸಾಮ್ ಇಸ್ ನಾಟ್ ಅಬೌಟ್ ರೀಡಿಂಗ್, it's also about practicing. So no matter how much you read, study, etc., ultimately you have to practice. For example, prelims ge first unsuccessful prelims agide because of that. I thought syllabus cover ಮಾಡ್ತೀನಿ, ಎಲ್ಲ ಸಬ್ಜೆಕ್ಟ್ಸ್ ಓದ್ತೀನಿ, ಐ ವಿಲ್ ಕ್ಲಿಯರ್ ದಿಸ್ ಎಕ್ಸಾಮ್. ಬಟ್ ಲ್ಯಾಕ್ ಆಫ್ ಪ್ರಾಕ್ಟೀಸ್ ಇಂದ ಆಗ್ಲಿಲ್ಲ. ಅದಕ್ಕೆ ಥರ್ಡ್ ಅಟೆಂಪ್ಟ್ ಅಲ್ಲಿ ನಾನು 99 ಮಾಕ್ ಟೆಸ್ಟ್ ಬರೀತೀನಿ. ಸೊ 100th ವಾಸ್ ದಿ ಆಕ್ಚುಯಲ್ ಎಕ್ಸಾಮ್. ಸೊ ಐ ಮೇಡ್ ಶ್ಯೂರ್ ದಟ್ ಈ ಸಲ ಯಾವುದೇ ಕೈಂಡ್ ಆಫ್ ಮಿಸ್ಟೇಕ್ ಆಗಬಾರ್ದು ನನ್ನ ಕಡೆಯಿಂದ. So that actually works. So first mistake is thinking that this is only about reading and studying. It's also about practicing a lot. Second, answer writing ಮಾಡ್ಲಿಲ್ಲ, ಬೇಗ ಶುರು ಮಾಡ್ಲಿಲ್ಲ. ಬಿಕಾಸ್ ಐ ಆಲ್ವೇಸ್ ಥಾಟ್ ನಾನು ಐ ವಿಲ್ ರೈಟ್ ಅ ಬ್ಯಾಡ್ ಆನ್ಸರ್ ಅಂತ ಅದೊಂದು ಫಿಯರ್ ಇತ್ತು, ಆಂಗ್ಸೈಟಿ ಇತ್ತು. ಸೊ ಬಹಳ ಲೇಟ್ ಆಗಿ ಆನ್ಸರ್ ರೈಟಿಂಗ್ ಮಾಡಿದೆ. ಸೊ ದಟ್ ಇಸ್ ಚೂಸಿಂಗ್ ರಾಂಗ್ ಆಪ್ಷನಲ್. ಸಿವಿಲ್ ಇಂಜಿನಿಯರಿಂಗ್ ಆಪ್ಷನಲ್ ತಗೊಂಡ್ ಮಾಡ್ತೀನಿ, ವಿಚ್ ವಾಸ್ ಅ ಬ್ಲಂಡರ್. ದಟ್ ಈಸ್ ಮೈ ಥರ್ಡ್ ಮಿಸ್ಟೇಕ್. My advice would be to go for, even if you're specialized in your own technical field, I feel humanities based subjects will do better. ಸೊ ನೀವು ನಿಮ್ ಫೀಲ್ಡ್ ಅಲ್ಲಿ ಎಷ್ಟು ಇವು ಮೇಧಾವಿ ಇರ್ಬೋದು, ಬಟ್ ಈ ಎಕ್ಸಾಮ್ಗೆ ಸಿ ದೇರ್ ಆರ್ ಸರ್ಟನ್ ರೂಲ್ಸ್ ಆಫ್ ದಿಸ್ ಎಕ್ಸಾಮ್. ಆ ರೂಲ್ಸ್ ನ ಫಾಲೋ ಮಾಡಿದ್ರೆ ಅಷ್ಟೇ ಇಟ್ ಇಸ್ ರಿವಾರ್ಡಿಂಗ್. ಸೊ if you are not playing by the same rules, you will not get rewarded. And that is what I have learned. So this is my third mistake. Fourth, again, the first attempt without just to again, that is my fourth mistake, because especially for, as I said, unreserved category, there are limited attempts, 6 attempts. So every attempt counts. So first attempt value ನನಗೆ last attempt ಅಲ್ಲಿ ಗೊತ್ತಾಯ್ತು. So again, that was fifth. I would feel is to come out of the mindset that ನಾನು ಏನ್ ಪ್ರಿಪೇರ್ ಮಾಡ್ತಿದ್ದೀನಿ ಅದೇ ಕರೆಕ್ಟ್. ಆ ಒಂದು ಬಬಲ್ ಅಲ್ಲಿ ಇರಬಾರ್ದು. ಯು ನೀಡ್ ಟು, ಈ ಎಕ್ಸಾಮ್ ಅಲ್ಲಿ ನೀವು ಬಹಳ ವೇರಿಯಸ್ ರಿಸೋರ್ಸಸ್ ಇಂದ ಕಲಿಬಹುದು. ಇಟ್ ಇಸ್ ನಾಟ್ ಜಸ್ಟ್ ಬುಕ್ಸ್. ದಿಸ್ ಇಸ್ ಅಲ್ಟಿಮೇಟ್ಲಿ ಅಬೌಟ್ ಜನರಲ್ ಸ್ಟಡೀಸ್. ಸೊ ಬಹಳಷ್ಟು ಥಿಂಗ್ಸ್ ನ ನಾವು ಬಿಯಾಂಡ್ ಬುಕ್ಸ್ ನು ಕಲಿಬಹುದು. ಸೊ ಬಿ ವೆರಿ ಓಪನ್, ಬಿ ಆ ಒಂದು ಈಗೋಯಿಸ್ಟಿಕ್ ಮೈಂಡ್ ಸೆಟ್. This would be my 5 mistakes. I think if you avoid these 5, at least 6, at least 2 to 3 attempts should clear ಮಾಡ್ತೀರಾ ಸರ್? ಈ 6th ಅಟೆಂಪ್ಟ್ ವರೆಗೂ ಯಾವತ್ತಾದ್ರೂ ತಲೆಯಲ್ಲಿ ಬಂತ ಅಟ್ ಲೀಸ್ಟ್ ನೀವು ಓಕೆ ಈ ಅಸಿಸ್ಟೆಂಟ್ ಇಂಜಿನಿಯರ್ ಆದ್ಮೇಲೆನೋ ಅದಕ್ಕಿಂತ ಮುಂಚೆನೋ ಸೊ ಕ್ವಿಟ್ ಮಾಡ್ಬಿಡೋಣ, ಬೇಡ ಸಾಕು ಅಂತ, ಆ ತರ ಏನಾದ್ರು? ಆ ತರ ಆಕ್ಚುಲಿ ಆಗ್ಲಿಲ್ಲ. ಬಿಕಾಸ್ ಆಸ್ ಐ ಸೆಡ್ ಅರ್ಲಿಯರ್, ನನಗೆ why I want to do civil service ಅನ್ನೋ ಕ್ವಶನ್ಗೆ ಕ್ಲಾರಿಟಿ ಇತ್ತು. It is just that whatever I was doing was not working out. But in terms of clarity of thought, ಅದಿತ್ತು ನನಗೆ. ಸೊ ಗಿವ್ ಅಪ್ ಮಾಡ್ಬೇಕಂತ ಅನ್ಸಿದ್ದು ಪ್ರಾಬಬ್ಲಿ ಟೈರ್ಡ್ ಆಗ್ತಿದ್ದೆ, ಬಿಕಾಸ್ ವಿತ್ ವರ್ಕ್ ಮಾಡೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. ಬಿಕಾಸ್ ಆಲ್ರೆಡಿ ನಾನು 10 to 5:30 ಜಾಬ್ ಇದೆ, ಮನೆಗೆ ಬರೋಷ್ಟಕ್ಕೆ 6:30, 7 ಆಗಿದೆ. ಅಲ್ಲಿಂದ 7 to ನಾನು ಐ ಹ್ಯಾವ್ ಟು ಸ್ಟಾರ್ಟ್ ಸ್ಟಡಿಂಗ್ and compete with people who are preparing entire day. So and also the exam is evolving. So ಇವೆಲ್ಲ ಡೈನಮಿಸಮ್ ಇದ್ದಾಗ it becomes very
ಟೈರಿಂಗ್. ಟೈರಿಂಗ್. ಸೊ ಬಹಳಷ್ಟು ಸಲಿ ಲೈಬ್ರರಿನಲ್ಲಿ ಸುಮ್ನೆ ಕೂತಲ್ಲೇ ಮಲ್ಕೊಂಡ್ಬಿಡ್ತಿದ್ದೆ ಅಲ್ಲೇ ವಿದೌಟ್ ಮೀ ನೋಯಿಂಗ್. ಸೊ ದೋಸ್ ಆರ್ ದ ಟೈಮ್ಸ್ ವೆನ್ ಐ ಫೆಲ್ಟ್. ಆಮೇಲೆ ಸೋಷಿಯಲ್ ಲೈಫ್ ಇರ್ಲಿಲ್ಲ. ವಿ ಹ್ಯಾವ್ ಕಟ್ ಡೌನ್ ಆಲ್ರೆಡಿ ಟೈಮ್ ಇಲ್ಲ. ಸೊ ಆಲ್ ದ ವೀಕೆಂಡ್ಸ್ ಫೆಸ್ಟಿವಲ್ಸ್ ಮನೇಲೂ ಜಾಸ್ತಿ ಮಾತಾಡಕ್ ಆಗ್ತಿರ್ಲಿಲ್ಲ, ಊರಿಗೂ ಹೋಗ್ತಿರ್ಲಿಲ್ಲ. ಸೊ ಐ ಥಿಂಕ್ ದೀಸ್ ವರ್ ಫ್ಯೂ ಟೈಮ್ಸ್ ಮೂಮೆಂಟ್ಸ್ ವೆನ್ ಐ ಫೆಲ್ಟ್ ಗಿವ್ ಅಪ್ ಅಂತಲ್ಲ, ಬಟ್ ಸಾಕಾಗ್ತಿತ್ತು. ಇಟ್ ವುಡ್ ಬಿ ಟೈರಿಂಗ್ ದಟ್ ಇಷ್ಟು ಕಷ್ಟ ಬೇಕಾ ನನಗೆ ಅಂತ. ಸೊ ದೋಸ್ ವರ್ ದ ಫ್ಯೂ ಮೂಮೆಂಟ್ಸ್. ಬಟ್ ಅಲ್ಟಿಮೇಟ್ಲಿ ಈ ಎಕ್ಸಾಮ್ಗೆ ಕ್ಲಾರಿಟಿ ಅವಾಗ್ಲೇ ಹೇಳ್ದಂಗೆ, ಯಾಕೆ ಈ ಎಕ್ಸಾಮ್ ನ ತಗೋತಿರ್ತಿದೀನಿ, ವೈ ಸಿವಿಲ್ ಸರ್ವಿಸಸ್ ವೆನ್ ಐ ಕ್ಯಾನ್ ಪರ್ಸ್ಯೂ ಸಮಥಿಂಗ್ ಮಚ್ ಈಸಿಯರ್. ಪ್ರೈವೇಟ್ ಅಲ್ಲಿ ಏನೋ ಒಂದು ಜಾಬ್ ಮಾಡ್ಬೋದು, ಅವ್ರು ಇದ್ದಿದ್ದ ಜಾಬ್ ನ ಎಂಜಾಯ್ ಮಾಡ್ಬೋದು. ಸೊ ಇಫ್ ದಟ್ ಕ್ಲಾರಿಟಿ ಆಫ್ ಪರ್ಪಸ್ ಇರ್ಲಿಲ್ಲ ಅಂದ್ರೆ ಈ ಎಕ್ಸಾಮ್ ಬಿಕಮ್ಸ್ ವೆರಿ ಬರ್ಡನ್ಸಮ್, ಬಹಳ ಬರ್ಡನ್ ಆಗತ್ತೆ. ಆಗತ್ತೆ. ಅಂಡ್ ಯು ವಿಲ್ ನೆವರ್ ಕ್ಲಿಯರ್ ದಿಸ್ ಎಕ್ಸಾಮ್. Yes, ಇಟ್ sir. ಬಿಕಮ್ಸ್ ವೆರಿ ಡಿಫಿಕಲ್ಟ್. ಓಕೆ ಸರ್, ಈಗ ಫೈನಲ್ 6th ಅಟೆಂಪ್ಟ್ ಅಲ್ಲಿ ಓಕೆ ನೀವು 6th ಅಟೆಂಪ್ಟ್ ಬರೆಯಕ್ ಹೋದ್ರು. ಸೊ ಯಾವ ಸ್ಟ್ರಾಟಜಿ ಯೂಸ್ ಮಾಡಿಬಿಟ್ರಿ ಸರ್? ಇದು ಲಾಸ್ಟ್ ಅಟೆಂಪ್ಟ್ ಏನ್ ಸ್ಟ್ರಾಟಜಿ ಯೂಸ್ ಮಾಡಿದ್ರು ಸರ್ ಈ ಸತಿ 6th ಅಟೆಂಪ್ಟ್ ಅಲ್ಲಿ? Yes, there was changes. ಹಾ. ಈಗ ನನ್ನ ಫಸ್ಟ್ 5 ಅಟೆಂಪ್ಟ್ಸ್ ಒಂದ್ ತರ ಇದ್ರೆ, Sixth 6th attempt. ಅಟೆಂಪ್ಟ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಆಗ್ಲೇ ಹೇಳ್ದಂಗೆ ಒನ್ ಆಫ್ ದ ಚೇಂಜಸ್ ನಾನ್ ಮಾಡಿದ್ದ ಅಂತಂದ್ರೆ ಆನ್ಸರ್ ರೈಟಿಂಗ್ ಬಹಳ ಮಾಡಿರ್ಲಿಲ್ಲ. ಹ್ಮ್ ಈ ಎಕ್ಸಾಮ್ ನ ಬರೀ ಓದಿದ್ರೆ ಆಯ್ತು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದೆ. ಸೊ ಜನರಲ್ ಸ್ಟಡೀಸ್ಗೆ ನಾನು ಏನ್ ಮಾಡಿದೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನಿರುತ್ತೆ ಅವನ್ನೆಲ್ಲ ಪ್ರಾಕ್ಟೀಸೇ ಮಾಡಿರ್ಲಿಲ್ಲ. ಸೊ ಅಲ್ಲಿ ದಟ್ ವಾಸ್ ಅ ಬಿಗ್ಗೆಸ್ಟ್ ಮಿಸ್ಟೇಕ್. ಹ್ಮ್. ಬಿಕಾಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಲ್ರೆಡಿ ಆ ತರ ಕ್ವಶನ್ಸ್ ಬಂದಿದೆ. ಹೋದ ವರ್ಷ ಅಫಿಷಿಯಲಿ UPSC ಮಾಡಿದಾಗ ಬಹಳಷ್ಟು ಅಲ್ಲಿಂದ ಕಲಿಯಕ್ ಸಿಗುತ್ತೆ. ಬಟ್ ಆ ಪಾರ್ಟ್ ನ ನಾನು ಮಿಸ್ ಮಾಡ್ಬಿಟ್ಟೆ. ಸೊ ದಟ್ ಈಸ್ ಒನ್ ಚೇಂಜ್ ಐ ಮೇಡ್ ದಿಸ್ ಇಯರ್. ಸೊ ಎವ್ರಿ ಡೇ ಪ್ರತಿದಿನ 1 ಗಂಟೆ ಇಟ್ಕೊಂಡು 7 ಕ್ವಶನ್ಸ್ ಇಟ್ಕೊಂಡು ಸಾಲ್ವ್ ಮಾಡ್ತಿದ್ದೆ. ಹ್ಮ್. ಸೊ ದಿಸ್ ಹ್ಯಾವ್ ಡನ್ ಫಾರ್ ಆ ಒಂದು ಪ್ರಿಲಿಮ್ಸ್ ಮೇನ್ಸ್ ಅಲ್ಲಿ ಒಂದು 75 ದಿನ ಏನ್ ಗ್ಯಾಪ್ ಇರುತ್ತೆ, ಪ್ರತಿದಿನ ಬರ್ದಿದ್ದೀನಿ. ಹ್ಮ್. 75 into 7 ಅಲ್ಲಿ ಬರ್ದಿದ್ದೀನಿ. ಅಂಡ್ ಆಪ್ಷನಲ್ಗೆ ಲಾಸ್ಟ್ ಟೈಮ್ ಏನ್ ಮಾಡಿದ್ದೆ, ಅಗೇನ್ ಆಪ್ಷನ್ ಚೇಂಜ್ ಮಾಡಿದ್ದಕ್ಕೆ ನಂಗೆ ಹತ್ರ ಬಹಳ ಟೈಮ್ ಇರಲಿಲ್ಲ ಆನ್ಸರ್ ರೈಟಿಂಗ್ ಮಾಡಕ್ಕೆ. ಬರೀ ಅದನ್ನ ಆಪ್ಷನಲ್ ಸಬ್ಜೆಕ್ಟ್ ಓದಕ್ಕೆ ನಂಗೆ ಟೈಮ್ ಜಾಸ್ತಿ ಹೋಗಿತ್ತು. ಸೊ ಅಗೇನ್ ಹಾರ್ಡ್ಲಿ 2 ಟೆಸ್ಟ್ ಬರ್ದಿದ್ದೆ. ಈ ಸಲ ಅಲ್ಲಿ 16 ಟೆಸ್ಟ್ ಬರೀತೀನಿ. ಸೊ ಅಗೇನ್ ದಟ್ ವಾಸ್ ಒನ್ ಚೇಂಜ್. ಜನರಲ್ ಸ್ಟಡೀಸ್ಗೂ ಬಹಳಷ್ಟು ಆನ್ಸರ್ ರೈಟಿಂಗ್ ಮಾಡಿದೆ. ನನ್ನ ಲಾಸ್ಟ್ 2 ಮೇನ್ಸ್ ಅಲ್ಲೂ ಬಹಳ ಅಂದ್ರೆ ಒಂದ್ 200 ಇಂದ 250 ಆನ್ಸರ್ಸ್ ಬರ್ತಿರ್ಬೋದು. ಈ ಸಲ ದಟ್ ಈಸ್ ಒನ್ ಚೇಂಜ್ ಐ ಮೇಡ್. ಐ ರೋಟ್ ಈ ಎಲ್ಲ ಆನ್ಸರ್ ರೈಟಿಂಗ್ ಸೇರಿ ಅರೌಂಡ್ 953 ಆನ್ಸರ್ಸ್ ಬರೀತೀನಿ. 953. ಮೈ ಗಾಡ್. ಎಸ್ ಸರ್. ಸೊ ದಟ್ ವಾಸ್ ದ ಬ್ರೇಕ್ ಥ್ರೂ ಮೂಮೆಂಟ್ ಐ ಫೆಲ್ಟ್. ಅಂಡ್ ಆ ಕಾನ್ಫಿಡೆನ್ಸ್ ಬಂತು. ದಟ್ ಬರೆಯುವಾಗ್ಲೇ ಐ ಕುಡ್ ಫೀಲ್ ದಟ್ ಈ ಸಲ ಇಷ್ಟು ಎಫರ್ಟಿಗಾದ್ರೂ ನಂಗೆ ಏನೋ ಒಂದು ರಿವಾರ್ಡ್ ಸಿಗುತ್ತೆ ಅಂತ. ಅಂಡ್ ದಟ್ ಇಸ್ ಒನ್ ಚೇಂಜ್. ಅಗೇನ್ ಈ ಎಕ್ಸಾಮ್ ಅಲ್ಲಿ ನಾವು ಮೇನ್ಸ್ ಅಲ್ಲಿ ಹೆಂಗಿರುತ್ತೆ, 3 hours ಈಚ್ 2 ಪೇಪರ್ ಬರೀತೀವಿ. ನಾನೇನ್ ಮಾಡಿದೆ, ಇನ್ನೊಂದು ಪೇಪರ್ ಹಾಕೊಂಡು 9 hours ಆಫ್ ರೈಟಿಂಗ್ ಮಾಡ್ತೀನಿ. ಸೊ ದಿಸ್ ಇಸ್ ಬಿಯಾಂಡ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್. ಸೊ ನಾನು ಬೆಳಗ್ಗೆ 9 to 12 ಒಂದು, 2 to 5 ಒಂದು, ದೆನ್ 6 to 9 ಒಂದು ಬರೀತೀನಿ. 3 ಪೇಪರ್ ಬರೀತೀನಿ. 2 ಬರೆಯೋಕ್ಕೆ ಸಾಕಾಗತ್ತೆ. ಐ ಮೇಡ್ ಶ್ಯೂರ್ ಐ ಪ್ರಾಕ್ಟಿಸ್ ಇನ್ ದ ಮೋಸ್ಟ್ ಬ್ರೂಟಲ್ ಮ್ಯಾನರ್, ಸೊ ದಟ್ ಈವನ್ ಟೈರ್ಡ್ ಆದಾಗ್ಲೂ ನನ್ನ ಮೈಂಡ್ ಶುಡ್ ಬಿ ಪ್ರೊಡ್ಯೂಸಿಂಗ್ ಗುಡ್ ಆನ್ಸರ್ಸ್. ಮೈಂಡ್ ಶುಡ್ ಬಿ ಏಬಲ್ ಟು ಹೆಲ್ಪ್ ಮೀ ರೈಟ್ ಗುಡ್ ಆನ್ಸರ್ಸ್ ಅಂತ. ಸೊ ಆ ಟೈರ್ಡ್ ಆದಂತ ಒಂದು ಮೈಂಡ್ ಸೆಟ್ ಅಲ್ಲಿ ಐ ಪ್ರಾಕ್ಟಿಸ್ಡ್ ಮೈ ಸೆಲ್ಫ್ ಟು ರೈಟ್ 3 hours. ಐ ಥಿಂಕ್ ಈ ತರ ನಾನು 2 ಇಟರೇಷನ್ ಮಾಡ್ತೀನಿ. ಸೊ 9 hours ಆಫ್ ರೈಟಿಂಗ್ ನ 2 ಸಲ ಮಾಡ್ತೀನಿ, ವಿಚ್ ಇಸ್ ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ಪ್ರಾಕ್ಟಿಸ್. ಬಟ್ ಐ ವುಡ್ ನಾಟ್ ಸಜೆಸ್ಟ್ ಟು ಎವ್ರಿವನ್, ಬಟ್ ಇಟ್ ಈಸ್ ಸಮಥಿಂಗ್. ಬಿಕಾಸ್ ಲಾಸ್ಟ್ ಅಟೆಂಪ್ಟ್ ನನ್ನ ಹತ್ರ ಆಪ್ಷನ್ ಇರಲಿಲ್ಲ. ಅಂಡ್ ಹೌ ಐ ವುಡ್ ಪುಷ್ ಮೈ ಸೆಲ್ಫ್ ವಾಸ್, ಮುಂದಿನ ಸಲ ನಂಗೆ ಬೇಕಂದ್ರೂ ನಂಗೆ ಬರೆಯಕ್ಕೆ ಅವಕಾಶ ಸಿಗಲ್ಲ. ಸೊ ದಟ್ ವಾಸ್ ದ ಓನ್ಲಿ ಥಿಂಗ್ ಐ ವುಡ್ ರಿಮೈಂಡ್ ಮೈ ಸೆಲ್ಫ್. ಏನೋ ಒಂದು ಮಾಡಕ್ಕೆ ಬೇಜಾರಾಯ್ತು, ಏನೋ ಒಂದು ಎಕ್ಸ್ಟ್ರಾ ಆನ್ಸರ್ ಇನ್ನೊಂದು ಟೆಸ್ಟ್ ಬರೆಯಕ್ ಮೂಡ್ ಆಫ್ ಆಯ್ತಂದ್ರೆ, ನೆಕ್ಸ್ಟ್ ಇಯರ್ ವಿಲ್ ಯು ಗೆಟ್ ದಿಸ್ ಚಾನ್ಸ್? ಸೊ ಐ ವುಡ್ ಪುಷ್ ಮೈ ಸೆಲ್ಫ್ ಅಂಡ್ ಡೂ ದಟ್. ಸೊ ಐ ಥಿಂಕ್ ಆ ಒಂದು ಕಾನ್ಸ್ಟೆಂಟ್ ಪುಷಿಂಗ್ ಮೈ ಸೆಲ್ಫ್ ದಟ್ with that reminder, that helped me. And I think 953 answers was probably ನನಗೆ ಇನ್ನೊಂದ್ಸಲಿ ಬರೀದ್ರೆ ಆಗಲ್ಲ. It is just ಆ momental, as per of the moment I've done it. These are the changes. So that is why I feel that my 6th attempt was completely different. ಎಲ್ಲ 5 attempts ಒಂದ್ ಕಡೆ, ನನ್ನ 6th attempt was completely different. ಸರ್, ಇದು ಕ್ವಶನ್ ನಮ್ಮ ಅಣ್ಣನ ಕಡೆನ ಹೌದು. ನೀವು ಆಲ್ರೆಡಿ ಇಂಜಿನಿಯರ್ ಆಗಿದ್ರಿ. ಸೊ ಇಂಜಿನಿಯರ್ ಆಗಿ ಎಷ್ಟು ಅಟೆಂಪ್ಟ್ ಬರೆದ್ರಿ ಸರ್ ನೀವು? 3 attempts without a job. ಸೊ ನಿಮ್ಮ ಹತ್ರ ಏನಾದ್ರು ಒಂದು ಸೇಫ್ ಸೈಡ್ ಏನಾದ್ರು ಇತ್ತು ಮನ್ಸಲ್ಲಿ, ಏನಾದ್ರು ಇತ್ತು ಆಯ್ತು ಬಿಡು, ಲೈಕ್ ಅಟ್ಲೀಸ್ಟ್ ಜಾಬ್ ಆದ್ರೂ ಇದೆಯಲ್ಲ ಅಂತ, ಆ ತರ ಏನಾದ್ರು? ಅದು ಯಾವ ತರ ಡಿಫ್ರೆಂಟ್ ಆಗುತ್ತೆ ಸರ್? ಈಗ ಸಪೋಸ್ ಒಬ್ರು ಆಸ್ಪಿರೆಂಟ್ ನ ಕಂಪೇರ್ ಮಾಡಿದ್ರೆ ಅವ್ರ ಹತ್ರ ಏನೋ ಇರಲ್ಲ, ಬರೀ ಎಕ್ಸಾಮ್ ಮೇಲೆ ಡಿಪೆಂಡ್ ಇರ್ತಾರೆ. ಸೊ ಯು ಆಲ್ರೆಡಿ ಹ್ಯಾವ್ ದ ಜಾಬ್. ಸೊ ಅದು ಮೈಂಡ್ ಸೆಟ್ ಯಾವ ತರ ಇತ್ತು? ಓಕೆ,
ಆಗಿಲ್ಲ ಅಂದ್ರೂನು ಇದೆ ಅನ್ನೋ ತರ ಏನಾದ್ರು Yes, ಇತ್ತಾ? yes. Actually, very good question because ಎಕ್ಸಾಮ್ಸ್ ಹೆಂಗಿದೆ, ಆ ಯು ಪಿ ಎಸ್ ಸಿ ನಲ್ಲಿ ಯು ಏನಿದೆ ದಟ್ ಇಸ್ ಅನ್ಸರ್ಟನ್ಟಿ. ಓಕೆ. ನೋ ಮ್ಯಾಟರ್ ಹೌ ಹಾರ್ಡ್ ಯು ಆರ್ ವರ್ಕಿಂಗ್, ಈ ಎಕ್ಸಾಮ್ ನ ನೀವು ಹೆಂಗೂ ಫೇಲ್ ಆಗ್ಬೋದು. ಹ್ಮ್. ನೀವು ಲಾಸ್ಟ್ ತನಕನೂ ಫೇಲ್ ಆಗ್ಬೋದು, ಹ್ಮ್. ಫಸ್ಟ್ ಪ್ರಿಲಿಮ್ಸ್ ಅಲ್ಲೇ ಫೇಲ್ ಆಗ್ಬೋದು, ಇಂಟರ್ವ್ಯೂ ತನಕ ಬಂದು ಫೇಲ್ ಫೇಲ್ ಆಗ್ಬೋದು. ಇಟ್ ಈಸ್ ವೆರಿ ಅನ್ಸರ್ಟನ್. ಅಂಡ್ ಮೇನ್ಸ್ ಅಲ್ಲಿ 7 ಪೇಪರ್ಸ್ ಇದೆ. 1 ಪೇಪರ್ ಆ ಕಡೆ ಈ ಕಡೆ ಇಫ್ ಯು ಮೆಸ್ ಅಪ್ ಆಲ್ಸೋ ಮುಗೀತು, ಮುಗೀತು. ನಿಮ್ ಮೇನ್ಸ್ ಮುಗೀತು. ಹ್ಮ್. ಸೊ ಇಂಥ ಒಂದು ಸಂದರ್ಭ ಇದ್ದಾಗ ಪ್ಲಸ್ ದಿ ಕಾಂಪಿಟೇಷನ್ ಮೇಕ್ಸ್ ದಿಸ್ ಎಕ್ಸಾಮ್ ವೆರಿ ರಿಸ್ಕಿ. ಸೊ ಈ ಎಕ್ಸಾಮ್ ಅಲ್ಲಿ ಆಕ್ಚುಲಿ ಆ ಒಂದು ಅದನ್ನ ಹೇಳ್ದಲ್ಲ, ಬರೀ ಇದನ್ನ ಒಂದು ಎಕ್ಸಾಮ್ ಬರೀತೀನಿ ಅನ್ನೋರು ಅನ್ಕೊಂಡು ಅದೇ ಒಂದು ದೊಡ್ಡ ಸಾಹಸ ಆಕ್ಚುಲಿ, ಹ್ಮ್. ಬಿಕಾಸ್ ಇಟ್ ನೀಡ್ಸ್ ಅ ಲಾಟ್ ಆಫ್ ಕರೇಜ್ ಟು ಕರೇಜ್ ರೈಟ್ ಬೇಕು ದಿಸ್ ಸರ್. ಎಕ್ಸಾಮ್. ಸೊ ಕಮಿಂಗ್ ಟು ಕ್ವಶನ್, ಪ್ಲಾನ್ ಬಿ ವಾಸ್ ಸಮಥಿಂಗ್ ಐ ಆಲ್ವೇಸ್ ವಾಂಟೆಡ್. ಹಾ. ಅಂಡ್ ಅದಕ್ಕೆ ಹೇಳಿದ್ದೀನಿ, ಈ ಎಕ್ಸಾಮ್ನ ಐ ವಾಸ್ ಫೋಕಸ್ಡ್ ಆನ್ ದಿಸ್ ಎಕ್ಸಾಮ್, ಬಟ್ ಪ್ಯಾರಲಲಿ ಬೇರೆ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಬರಲಿ ಐ ವುಡ್ ಆಲ್ವೇಸ್ ಅಟೆಂಪ್ಟೆಡ್. ಹ್ಮ್. ಆವಾಗ ಬಹಳಷ್ಟು ನನ್ನ ಫ್ರೆಂಡ್ಸು ಲೈಕ್ ನೀನು ಅಟೆನ್ಷನ್ ಡಿವಿಯೇಟ್ ಆಗತ್ತೆ, ಹ್ಮ್. ಬಹಳಷ್ಟು ಹ್ಮ್. ಯು ಗೆಟ್ ಡಿವಿಯೇಟೆಡ್ ಫ್ರಮ್ ಯು ಪಿ ಎಸ್ ಸಿ ಅಂದ್ರು. ಬಟ್ ಐ ಟುಕ್ ಅಪ್ ದಟ್ ಅಸ್- ಅಂಡ್ ಐ ವಾಸ್ ಒನ್ ಆಫ್ ದ ಫ್ಯೂ ನನ್ನ ಸರ್ಕಲ್ ಅಲ್ಲಿ ನಾನೇ ಒಬ್ಬನೇ ವರ್ಕಿಂಗ್ ಇದ್ದೆ. ಎಸ್, ಇಟ್ ಹ್ಯಾಸ್ ಇಟ್ಸ್ ಸಿಕ್ ಮೇಲೆ ಇಟ್ ಹ್ಯಾಡ್ ಇಟ್ ಪ್ರೋಸ್ ಅಂಡ್ Pros, ಕಾನ್ಸ್. ಈಗ cons. ಪ್ರೋಸ್ ಏನಂದ್ರೆ ಎಸ್, ಬಹಳಷ್ಟು ಮೈಂಡ್ ರಿಲೀಫ್ ಆಗ್ಬಿಡುತ್ತೆ, ಹಾ. ಬಿಕಾಸ್ ಈಗ ಫೈನಾನ್ಷಿಯಲಿ ಯು ಆರ್ ಸ್ಟೇಬಲ್, ಸ್ಟೇಬಲ್. ಓಕೆ. ಯು ಆರ್ ಇಂಡಿಪೆಂಡೆಂಟ್. ಹಾ ಸರ್. ಬಿಕಾಸ್ ಆಸ್ ಐ ಸೆಡ್ 4-5 ಇಯರ್ಸ್ ಆಫ್ಟರ್ ಗ್ರಾಜುಯೇಟಿಂಗ್ ಹ್ಮ್. ಅಂಡ್ ಸ್ಟಿಲ್ ನೀವು ಮನೆಯಲ್ಲಿ ದುಡ್ಡು ಕೇಳಿದ್ರೆ ಯಾರಿಗಾದ್ರೂ ಬೇಜಾರಾಗುತ್ತೆ. ಬೇಜಾರಾಗುತ್ತೆ ನಿಜ ಸರ್. ಸೊ ಅಂತ ಒಂದು ಅದಾದ ಫ್ರಮ್ ದೇರ್ ಟು ಆಕ್ಚುಲಿ ಗೆಟ್ ಯುವರ್ ಫಸ್ಟ್ ಜಾಬ್, ಅದು ಯಾವುದೇ ಜಾಬ್ ಇದ್ರೆ ಇಟ್ ಇಸ್ ಆಲ್ವೇಸ್ ಸ್ಪೆಷಲ್. ಸೊ ಫೈನಾನ್ಷಿಯಲಿ ಐ ವಾಸ್ ಸೆಕ್ಯೂರ್ ಅಂಡ್ ಯಾವುದು ಬ್ಯಾಗೇಜ್ ಇರಲಿಲ್ಲ. ನಾವು ಈಗ ಕಂಪ್ಲೀಟ್ಲಿ ಆಲ್ ಮೈ ಟೈಮ್ ವಾಸ್ ಓನ್ಲಿ ಫಾರ್ ದಿಸ್ ಎಕ್ಸಾಮ್. ಓಕೆ. ಸರ್. ಸೊ ದೇರ್ ವಾಸ್ ನೋ ಕನ್ಫ್ಯೂಷನ್, ನೋ ಬರ್ಡನ್, ಹ್ಮ್. ನೋ ಆ ಒಂದು ಬ್ಯಾಗೇಜ್ ಇರಲಿಲ್ಲ. ಹ್ಮ್. ಎಕ್ಸಾಮ್ ಹಾಲ್ಗೆ ಹೋದಾಗ್ಲೂ ನಾ ಬರೀ ಆ ಎಕ್ಸಾಮ್ ಬಗ್ಗೆ ಅಷ್ಟೇ ಫೋಕಸ್ ಮಾಡ್ತಿದ್ದೀನಿ. ಐ ಆಮ್ ನಾಟ್ ವರಿಡ್ ಅಬೌಟ್ ಎಕ್ಸಾಮ್ ಫೇಲ್ ಆದ್ರೆ ಏನು, ಫೇಲ್ ಆದ್ರೂ ಐ ಹ್ಯಾವ್ ಸಮಥಿಂಗ್ ಟು ಫಾಲ್ ಬ್ಯಾಕ್. Yes. ಸೊ ದಟ್ ಫಿಯರ್ಲೆಸ್ನೆಸ್ ಏನ್ ಬರುತ್ತಲ್ಲ, ಆ ಒಂದು ಧೈರ್ಯ ಏನ್ ಬರುತ್ತೆ ವೆನ್ ಹ್ಮ್. ಯು ಹ್ಯಾವ್ ಅ ಪ್ಲಾನ್ ಬಿ, ಅಂಡ್ ಐ ಥಿಂಕ್ ದಟ್ ಚೇಂಜಸ್ ಎವ್ರಿಥಿಂಗ್. ಆ ಒಂದು ಫಿಯರ್ಲೆಸ್ನೆಸ್ ಬರುತ್ತೆ ವೇರ್ ಯು ಗೆಟ್ ದಟ್ ಎಕ್ಸ್ಟ್ರಾ ಕರೇಜ್ ಅಂಡ್ ಯು ಆರ್ ನಾಟ್ ವರಿಡ್ ಅಬೌಟ್ ಫೇಲಿಯರ್. And that makes you take those extra risks, and I think that is ಹ್ಮ್. why I took those ಹ್ಮ್. risks. Option change agli, with job model, everything became easier. So once you are in that mindset, I think no one can mess you around. So that actually helped. But on side, as I said ನಿಜ earlier, ನಿಜ ಸರ್. time ಕಮ್ಮಿ ಆಗ್ಬಿಡುತ್ತೆ. ಸೇಮ್ ನಮ್ಮ ಅಣ್ಣ Yes. ಅದೇ ಹೇಳಿದ. ಸರ್ ಇದಾರೆ ಲೈಕ್ ಅವ್ರು ಬಟ್ ಒಂದ್ ಅಟ್ಲೀಸ್ಟ್ ಒಂದು ಕಾನ್ಫಿಡೆಂಟ್ ಇರುತ್ತೆ Yes. ಏನಂತ. ಗುಡ್ ಆನ್ಸರ್ ಸರ್. ಸರ್ ಇದು ಸ್ಟ್ರೆಸ್ ಯಾವ ತರ ಮ್ಯಾನೇಜ್ ಮಾಡಿದ್ರಿ ನೀವು ಈ ಫುಲ್ ಇಯರ್ಸ್ ಅಲ್ಲಿ? ಯಾವ ತರ ಸ್ಟ್ರೆಸ್ ಹೆಂಗ್ ಮ್ಯಾನೇಜ್ ಮಾಡಿದ್ರಿ ನೀವು? ಜಾಸ್ತಿ ಟೆನ್ಷನ್ ಆದಾಗ ಏನ್ ಮಾಡ್ತಿದ್ರಿ? Again, very practical question because exam bala, it puts under extreme pressure, because you're doing everything. ಒಬ್ಬ ಟಾಪರ್ ಆಗ್ಲಿ, ಒಬ್ಬ ಗೈಡ್ ಆಗ್ಲಿ ಏನನ್ನ ಹೇಳಿದ್ದಾರೆ ಎಲ್ಲ ಮಾಡ್ತಿದ್ದೀರಿ, ಅಂಡ್ ಸ್ಟಿಲ್ ಇಫ್ ಯು ಆರ್ ಫೇಲಿಂಗ್, ಯಾರಿಗಾದ್ರೂ ಡಿಮೋಟಿವೇಟ್ ಆಗೋದು. ಆಗೋದು ಸರ್. ಅಂಡ್ ಟು ಡೂ ದಿಸ್ ಫಾರ್ ಇಯರ್ಸ್, ಹ್ಮ್. ಇಟ್ ಟೇಕ್ಸ್ ಲಾಟ್ ಆಫ್ ಸ್ಟ್ರೆಸ್ ಆಗತ್ತೆ. ಮೈ ವೇ ಆಫ್ ಸ್ಟ್ರೆಸ್ ಹ್ಯಾಂಡ್ಲಿಂಗ್ ವಾಸ್, ಐ ವುಡ್ ಮೇಕ್ ಶ್ಯೂರ್ ದಟ್ ನಾನು ಸ್ಮಾಲ್ ಟಾರ್ಗೆಟ್ಸ್ ಇಟ್ಕೋತಿದ್ದೆ, ವೀಕ್ಲಿ ಟಾರ್ಗೆಟ್ಸ್, ದಟ್ ಈ ವೀಕಲ್ಲಿ ದಿಸ್ 5-6 days ಐ ವಿಲ್ ಪ್ರಿಪೇರ್ ದಿಸ್ ಮಚ್ ಅಂತ ಕ್ಲಿಯರ್ ಮಾಡ್ತಾ ಒನ್ಸ್ ಐ ಕಂಪ್ಲೀಟ್ ಇಟ್ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿತ್ತು. ಓಕೆ. ಅಂಡ್ ದಟ್ ವುಡ್ ಪುಷ್ ಮೀ. ಹ್ಮ್. ಸೊ ಸ್ಟಾರ್ಟಿಂಗ್ ಅಲ್ಲೇ ದೊಡ್ಡ ದೊಡ್ಡ ಟಾರ್ಗೆಟ್ಸ್ ಇಟ್ಕೊಂಡ್ಬಿಟ್ರೆ ಅಂಡ್ ವೆನ್ ಇಟ್ಸ್ ನಾಟ್ ಕಂಪ್ಲೀಟೆಡ್ ಯು ಫೀಲ್ ಮೋರ್ ಟೈರ್ಡ್ ಔಟ್, ಮೋರ್ ಡಿಮೋಟಿವೇಟೆಡ್. ಸೊ ಅದನ್ನ ಆಗಕ್ ಬಿಡ್ತಿರ್ಲಿಲ್ಲ, ಕಾನ್ಸ್ಟೆಂಟ್ ಆಗಿ ಮಾಡ್ತಿದ್ದೆ. ಅಂಡ್ ಆ ಟಾರ್ಗೆಟ್ ರೀಚ್ ಆದಾಗ ಒಂದು ಹಾಫ್ ಡೇ, ಸಂಡೇ ಅಥವಾ ಸ್ಯಾಟರ್ಡೆ ವೀಕೆಂಡ್ಸ್ ಅಲ್ಲಿ ಐ ವುಡ್ ರಿವಾರ್ಡ್ ಮೈ ಸೆಲ್ಫ್ ವಿತ್ ಸಮಥಿಂಗ್ ಐ ಲೈಕ್. ಫಾರ್ ಎಕ್ಸಾಂಪಲ್ ನನ್ಗೆ ಏನಾದ್ರು ತಿನ್ನಕ್ ಇಷ್ಟ ಇದ್ರೆ ಅದನ್ನ ತಿಂತಿದ್ದೆ, ಓಕೆ. ಮೂವಿ ನೋಡಕ್ ಇಷ್ಟ ಇದ್ರೆ ಐ ವುಡ್ ವಾಚ್ ಮೂವಿ. ಓಕೆ. ಆ ಒಂದು ಹಾಫ್ ಡೇ ಬ್ರೇಕ್ ವುಡ್ ಗಿವ್ ಮಿ ಎನರ್ಜಿ ಫಾರ್ ದ ನೆಕ್ಸ್ಟ್ ವೀಕ್. ಓಕೆ. So next week again 6 days I would push, meet my targets, do this again, repeat this cycle. And that is important. This exam is not like this exam is a marathon. UPSC is a marathon. It is not a sprint. Sprint ಅಲ್ಲಿ you have to just run, finish the target. ಇಲ್ಲ if you starting ಅಲ್ಲೇ full energy ಹಾಕಿ ಓಡ್ಬಿಟ್ರೆ this exam is going to take a long time. So you will be tired early, burnout ಆಗ್ಬಿಡ್ತೀರಾ. So you have to ultimately re-energize yourself, rejuvenate yourself. So constant ಆಗಿ ಮೋಟಿವೇಟ್ ಮಾಡ್ಕೊಳ್ಬೇಕಾಗತ್ತೆ. And this is how I managed, and ultimately I had good
a number of non-UPSC friends ಓಕೆ. with ಹಾ. whom I would interact, especially Dr. Prasanna Angadi ಅಂತ ನನ್ನ ಚೈಲ್ಡ್‌ಹುಡ್ ಫ್ರೆಂಡ್. ಹಾ, ಹಾ. ಸೊ ವೆನೆವರ್ ಐ ವುಡ್ ಬಿ ಸ್ಟ್ರೆಸ್ಡ್ ಅಪ್, ಐ ವುಡ್ ಕಾಲ್ ಹಿಮ್. ಹ್ಮ್. ಸೊ ಈ UPSC ಫ್ರೆಂಡ್ಸ್ ಜೊತೆನೆ ಮಾತಾಡಿ ಮಾತಾಡಿ ಏನಾಗತ್ತೆ, ಯು ಆರ್ ಟಾಕಿಂಗ್ ದ ಸೇಮ್ ಥಿಂಗ್. ಸೇಮ್ ಥಿಂಗ್. ಹಾ, ಗೊತ್ತಾಯ್ತು ಸರ್. ಬೆಳಗ್ಗೆಯಿಂದ ಸಂಜೆ ತನಕ ಅಂಡರ್‌ಸ್ಟ್ಯಾಂಡ್. ಅದನ್ನೇ ಮಾತಾಡ್ತಿದ್ದೀರಾ. ನೋವೇರ್ ಆ ಒಂದು ಸ್ಕೋಪೇ ಇಲ್ಲ ಟು ಡಿಸ್ಟ್ರೆಸ್ ಯುವರ್ ಸೆಲ್ಫ್. ಹ್ಮ್. ಸೊ ಐ ವುಡ್ ಕಾಲ್ ಹಿಮ್, ಹ್ಮ್. ಟಾಕ್ ವಿತ್ ಅಬೌಟ್ ಹೀಸ್ ವರ್ಕ್ ಲೈಫ್ ಎಕ್ಸೆಟ್ರಾ. ಟಾಕ್ ಟು ಅದರ್ non-UPSC ಫ್ರೆಂಡ್ಸ್. ಅದು ಬಹಳಷ್ಟು ಹೆಲ್ಪ್ ಆಗ್ತಿತ್ತು. ಅಂಡ್ ಅಗೇನ್ ಪೇರೆಂಟ್ಸ್ ವರ್ ವೆರಿ ಇಂಪಾರ್ಟೆಂಟ್. ಹ್ಮ್. They were understanding in the ಹ್ಮ್. sense ಹ್ಮ್. academically, because Apaji already knew this process alla. So he knew this exam is uncertain. So having such kind of parents actually helps. ತುಂಬಾ Else ಇಂಪಾರ್ಟೆಂಟ್. ಏನಾಗುತ್ತೆ, ಪೇರೆಂಟ್ಸ್‌ಗೆ ಏನಾಗ್ತದೆ, ಇವನು ಏನು ಮಾಡ್ತಿಲ್ಲ, ಮಾಡ್ತಿಲ್ಲ. ಇವನೇನು ನಿಜ, ಓದ್ತಿಲ್ಲ, ನಿಜ, ನಿಜ, ಸೀರಿಯಸ್ ಇಲ್ಲ. ನಿಜ ಸರ್. But they don't know how uncertain this exam. ಅನ್ಸರ್ಟನ್. So I was blessed in this regard. So he knew that this exam is going to ಎಷ್ಟೇ ಎಫರ್ಟ್ಸ್ ಹಾಕ್ತಿದ್ದಾನೆ, ಸೀರಿಯಸ್ ಆಗಿ ಮಾಡ್ತಿದ್ದಾನೆ. ಬಟ್ ಏನೋ ಲಕ್ ಇಸ್ ನಾಟ್ ಲಕ್ಕಿ. ಟೇಕಿಂಗ್ ಇಟ್ಸ್ ಡ್ಯೂ ಅಂತ. ಸೊ ಹಿ ವುಡ್ ಅಂಡರ್ಸ್ಟ್ಯಾಂಡ್. ಸೊ ಇದಿದ್ನ ಮಾತಾಡ್ತಿದ್ದೆ, ಹ್ಮ್. ಅಪ್ಪಾಜಿ ಜೊತೆನೆ ಮಾತಾಡ್ತಿದ್ದೆ. ಐ ಹ್ಯಾವ್ ಅ ಟ್ವಿನ್ ಸಿಸ್ಟರ್, ಹ್ಮ್. ಕೀರ್ತಿ ಅಂತ. ಹ್ಮ್. ಸೊ ಐ ಥಿಂಕ್ ಶಿ ಅಗೇನ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್ ನನಗೆ. ನನ್ನ ಪೇರೆಂಟ್ಸ್‌ಗಿಂತನೂ ಜಾಸ್ತಿ ಐ ಹ್ಮ್. ಇಂಟರಾಕ್ಟ್ ಹ್ಮ್. ವಿತ್ ಹರ್. ಹೌದು. So lot of de-stressing happens when I talk to her, when she calms me. So all this is ಸರ್, ಇನ್ನೊಂದು ಕ್ವೆಶ್ಚನ್ ನಿಮ್ಗೆ ಕೇಳಬೇಕು. ಸೊ ನಾನು ಕೇಳ್ಪಟ್ಟೆ ನಿಮ್ಮ ಮೇಡಮ್ ಕೂಡನು ಅವರು UPSC ಆಸ್ಪಿರೆಂಟ್ಸು. ಸೊ ನೀವು ಪ್ರಿಪರೇಷನ್ ಅಲ್ಲಿ ಮೀಟ್ ಆದ್ರಿ. ಸೊ ಅದು ಯಾವ ತರ ಸ್ಟಾರ್ಟ್ ಆಯ್ತು? when ಬ್ಯಾಂಗ್ಳೂರ್ಗೆ ಆಫ್ಟರ್ ಸೆಕೆಂಡ್ ಅಟೆಂಪ್ಟ್ ಬಂದಂತನಲ್ಲ, ಥರ್ಡ್ ಅಟೆಂಪ್ಟ್. ಇನ್ ದಟ್ ಸ್ಪ್ಯಾನ್ ಯು ಆಲ್ಸೋ ಆಸ್ಕ್ಡ್ ಅನ್ ಅರ್ಲಿ ಕ್ವೆಶ್ಚನ್ ವಿಚ್ ವಾಸ್ ದ ಮೋಸ್ಟ್ ಲೋವೆಸ್ಟ್ ಪಾಯಿಂಟ್. ಆ ಲೋವೆಸ್ಟ್ ಪಾಯಿಂಟ್ ಅಲ್ಲಿ ಸಿಕ್ಕೋದು ನನ್ನ ಹೆಂಡತಿ ಲೋಚನಾ. ಓಕೆ. I think ಎಸ್. back then she was my friend, ಹ್ಮ್. but it was the most difficult of time, but very strangely I met her at ಹ್ಮ್. that ಹ್ಮ್. point. And ಆ ಟೈಮಲ್ಲಿ ಐ ವಾಸ್ ಅ ವೆರಿ ಅಂಡರ್ ಕಾನ್ಫಿಡೆಂಟ್, ವೆರಿ ಶೈ, ವೆರಿ ಕಾನ್ಫಿಡೆನ್ಸ್ ಮಾತ್ರ ಎಕ್ಸ್ಟ್ರೀಮ್ಲಿ ಲೋ, ಲೋ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಆ ಟೈಮಲ್ಲಿ ಅವಳು ಸಿಕ್ಲು. ಶಿ ಇಸ್ ಆಕ್ಚುಲಿ ಮೈ ಸಿಸ್ಟರ್ಸ್ ಫ್ರೆಂಡ್. ಓಕೆ. ಸೊ ದಟ್ ಈಸ್ ಹೌ ಐ ಮೆಟ್ ಹರ್. ಓಕೆ. ವಿ ಹ್ಯಾಡ್ ಅ ಎಸ್ ಸ್ಮಾಲ್ ಸರ್. ಗ್ರೂಪ್ ಅಂಡ್ ಶಿ ವಾಸ್ ಪಾರ್ಟ್ ಆಫ್ ಇಟ್. ಹ್ಮ್. ಹ್ಮ್. ಸೊ ಅಲ್ಲಿಂದ ಭೇಟಿಯಾಗಿ, ಅಂಡ್ ಐ ಥಿಂಕ್ ಶಿ ಮೋಟಿವೇಟೆಡ್ ಅ ಲಾಟ್. ನನ್ನೆಲ್ಲ ಪ್ರಿಪರೇಷನ್ ನೋಡ್ತಿದ್ಲು. ಹ್ಮ್. ಅವಳಿಗೆ ತುಂಬಾ ಕಾನ್ಫಿಡೆನ್ಸ್ ಬರೋದು. ಹ್ಮ್. ಇಲ್ಲ, ಮೇ ಬಿ ಸಮ್ ಡೇ ಯು ವಿಲ್ ಕ್ಲಿಯರ್ ದಿಸ್ ಹ್ಮ್. ಎಕ್ಸಾಮ್ ಬಿಕಾಸ್ ನಿನ್ ಪ್ರಿಪರೇಷನ್ ಚೆನ್ನಾಗಿದೆ. ಚೆನ್ನಾಗಿದೆ. ಕೋರ್ಸ್ ಈಗ ಇಮಿಡಿಯೇಟ್ ಆಗಿ ಮೇ ಬಿ ಯು ಆರ್ ನಾಟ್ ಸೀಯಿಂಗ್ ರಿಸಲ್ಟ್ಸ್, ಐ ಫೀಲ್ ಯು ವಿಲ್ ಡೂ ದಿಸ್. ಹೌದು. ಅಂಡ್ ಆ ಪಾಯಿಂಟ್ ಅಲ್ಲಿ when the entire world was very cruel to me, pointing at my failures, I think ಆ ಒಂದು ಇಂಪಾರ್ಟೆಂಟ್ ಪರ್ಸನ್ ಕರೆಕ್ಟ್ ಟೈಮಲ್ಲಿ ನಂಗೆ ಸಿಕ್ಲು. ಸಿಕ್ರು. ಹ್ಮ್. and she uh, gave me that confidence, and ಹ್ಮ್. that I feel is the game changing ಹ್ಮ್. moment for me. ಹ್ಮ್. and ಬಹಳಷ್ಟು ಕಾನ್ಫಿಡೆನ್ಸ್ ಬೂಸ್ಟ್ ಆಯ್ತು ಅಲ್ಲಿಂದ. ಐ ಥಿಂಕ್ ಐ ಹ್ಯಾವ್ ನಾಟ್ ಲುಕ್ ಬ್ಯಾಕ್. ಐ ಲೇಟರ್ ಆನ್ ನನ್ನ ಫಿಫ್ತ್ ಅಟೆಂಪ್ಟ್ ಅಲ್ಲಿ ಆಫ್ಟರ್ ಮೀನ್ಸ್ ಐ ಗೆಟ್ ಮ್ಯಾರಿಡ್ ಟು ಹರ್. ಹ್ಮ್. ಸೊ ಮದ್ವೆ ಆದ ಒಂದು ವಾರಕ್ಕೆ ನನಗೆ ಇಂಟರ್ವ್ಯೂ ಕಾಲ್ ಬರುತ್ತೆ UPSC. ಸೊ ಐ ಡೆಫಿನೆಟ್ಲಿ ಲಾಟ್ ಹ್ಯಾಸ್ ಚೇಂಜ್ ಆಫ್ಟರ್ ಶಿ ಕೇಮ್. ಸೊ I'm very happy that God blessed me with such person. Apart from that, Amma, she has her own role. You know, mothers. She Obviously, ಹಾ. for them, ಈ result to exam, ಏನೋ it ಗೊತ್ತಿಲ್ಲ. does not matter. ಏನೋ ಅದ್ರ ಬಗ್ಗೆ ಹ್ಮ್. ಕೇಳ್ತಾನೆ ಇರಲಿಲ್ಲ. She was not much ಹ್ಮ್. into it. She was only like, you are ನಾನು ಮಲ್ಕೊಂಡ ನಿದ್ದೆ ಮಾಡಿದ, ಹ್ಮ್. ಅಷ್ಟೇ. ಐ ಆಮ್ ಊಟ ಹ್ಯಾಪಿ, ಊಟ ಆಯ್ತಾ ಊಟ ಕರೆಕ್ಟ್ ಆಯ್ತು, ಟೈಮ್. ಇಷ್ಟೇ. ಸೊ ಶಿ ಹ್ಯಾಡ್ ಅ ರೋಲ್. ಅಲ್ಟಿಮೇಟ್ಲಿ ಎಸ್, ಶಿ ವಾಂಟೆಡ್ ಮೀ ಟು ಕ್ಲಿಯರ್ ದಿಸ್ ಎಕ್ಸಾಮ್, ಬಟ್ not in a very academic Yeah. type of follow. Appaji, yes, lot of interactions with him, lot of discussions with him, editorials agli etc. ತುಂಬಾ ಡಿಸ್ಕಷನ್ ಮಾಡ್ತೀವಿ. ಅದು ಆಕ್ಚುಲಿ ತುಂಬಾ ಹೆಲ್ಪ್ ಆಯ್ತು Help ಆಯ್ತು. ಇಂಟರ್ವ್ಯೂಗೆ. Sister, as I said earlier, she had her own role. ಹ್ಮ್. Had a good set of friends also, circle. So everything, yes, family support matters a lot. Without family support, I think this exam becomes ಆಗಲ್ಲ. even more burdening. ಟಫ್ So ಬರ್ಡನ್ I ಆಗುತ್ತೆ. was very blessed to have a very good family and friends. ಸೊ ಒಂದು ಸೇಯಿಂಗ್ ಇದೆ ಸರ್ ಮೇಡಮ್ದು, ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಹ್ಯಾಸ್ ಅ ವುಮೆನ್ ಬಿಹೈಂಡ್. ಸೊ Behind her. ದಿಸ್ ಇಸ್ ದ That ಬೆಸ್ಟ್ is very ಎಕ್ಸಾಂಪಲ್. true for my case, ಹ್ಮ್. because yes, definitely she was behind this. AIR 53 ನಲ್ಲಿ ಹೆಸರು ನಂದಿರ್ಬೋದು, but a lot of Efforts credit to madam. yes, sacrifices from her side also. Okay, yeah, that's all. ಸರ್, ಇವಾಗ ನಿಮ್ ರೂಟೀನ್, ಡೈಲಿ ರೂಟೀನ್ ಯಾವ ತರ ಇತ್ತು ಸರ್ ನಿಮ್ದು Uh, ವೈಲ್ ಪ್ರಿಪರೇಷನ್? yes, see, with first 3 attempts without job ಮಾಡಿದಾಗ, as full time aspirant ಮಾಡಿದಾಗ, my routine was completely different. It was very similar to others. I think it gets interesting only after I got job. So as I said earlier, 10 to 5:30 was my
ಜಾಬ್ ಟೈಮಿಂಗ್ಸ್. ಸೊ ಓನ್ಲಿ ಆಫ್ಟರ್ 6:30 ನನ್ ಆಕ್ಚುಲಿ ಸ್ಟಡಿ ಅವರ್ ಸ್ಟಾರ್ಟ್ ಆಗೋದು. ಸೊ 6:37 ಇಂದ ಸ್ಟಾರ್ಟ್ ಆದ್ರೆ ಅರೌಂಡ್ 9:30 ತನಕ ಓದ್ಕೊಡ್ತಿದ್ದೆ. ಒಂದು ಹಾಫ್ ಆನ್ ಅವರ್ ಮನೇಲಿ ಡಿನ್ನರ್ ಮಾಡಿ ಮನೇಲಿ ಒಂದು 15-20 ಮಿನಿಟ್ಸ್ ಮಾತಾಡಿ ಅಗೇನ್ ಬ್ಯಾಕ್ ಟು ಲೈಬ್ರರಿ ಅಟ್ 10. ಹ್ಮ್ ಲೈಬ್ರರಿಗೆ ಹೊರಟೋಗ್ತಿದ್ದೆ, ಹ್ಮ್ ಮನೇಲಿ ಓದ್ತಿರ್ಲಿಲ್ಲ. ಸೊ ಲೈಬ್ರರಿ ಅಗೇನ್ 10 ಟು ಅರೌಂಡ್ 12:31 ಹ್ಮ್ ಮ್ಯಾಕ್ಸ್. ಹ್ಮ್ 12:30 ಬಿಕಾಸ್ 12:20-30 ತನಕ ಓಪನ್ ಇರ್ತಿತ್ತು. ಹ್ಮ್ ಆಮೇಲೆ ವಾಚ್ಮನ್ ಕ್ಲೋಸ್ ಮಾಡಿದ್ರು. ಸೊ ಅವನಿಗೂ ಸ್ವಲ್ಪ ರಿಕ್ವೆಸ್ಟ್ ಮಾಡಿ 1 ಗಂಟೆ ತನಕ ಹ್ಮ್ ಫುಲ್ ಮಾಡ್ತಿದ್ವಿ. ಸೊ ದಟ್ ಈಸ್ ಇಟ್. ಅದಾದ್ಮೇಲೆ ಸ್ವಲ್ಪ ಬೆಳಗ್ಗೆ ಸ್ಲೀಪ್ ಹೆವಿ ಕಾಂಪ್ರಮೈಸ್ ಮಾಡಿದೆ. ಹ್ಮ್ ಬಿಕಾಸ್ ಫಾರ್ ಲಾಸ್ಟ್ 3 ಇಯರ್ಸ್ even for that matter, even the last 6 years I've slept very less. ಓಕೆ But especially last 3 years, it was even less. I had not a great sleep cycle. ಹ್ಮ್ But again, wake up at least at 7:30 and get those extra 1 to 1.5 hour. So ಅಲ್ಲಿ ಮಾಡ್ಕೋತಿದ್ದೆ. Then again get freshened up, go back to office, ಆಫೀಸ್ arrive at 10:15 there. And then ಆಫೀಸಲ್ಲೂ ಲಂಚ್ ಬ್ರೇಕ್ ನಮ್ದು 1:30 to 2:30. ಅಲ್ಲಿ ಒಂದು 15-20 ಮಿನಿಟ್ಸ್ ಟೈಮ್ ಲಂಚ್ ತೆಗಿತಿದ್ದೆ. ಮುಗಿಸ್ಕೊಂಡು ನ್ಯೂಸ್ ಪೇಪರ್ ಓದ್ಕೊಂಡ್ಬಿಡ್ತಿದ್ದೆ. ಓಕೆ ಓಕೆ ಸೊ ಓಕೆ ದಟ್ ಆಕ್ಚುಲಿ ಹೆಲ್ಪ್ ಮೀ. ಆ ಸ್ಲಾಟ್ ಅಲ್ಲಿ ಆ ಟೈಮ್ ಅಲ್ಲಿ ನ್ಯೂಸ್ ಪೇಪರ್ ವಾಸ್ ದ ಓನ್ಲಿ ಥಿಂಗ್ ಐ ಕುಡ್ ಡು. ಸೊ ನ್ಯೂಸ್ ಪೇಪರ್ ಓದ್ಕೋತಿದ್ದೆ. ದಿಸ್ ಇಸ್ ಹೌ ಮೈ ರೂಟೀನ್ ವಾಸ್. ಸರ್ ನೆಕ್ಸ್ಟ್ ಕ್ವಶನ್ ಈಸ್ ತುಂಬಾ ಇಂಪಾರ್ಟೆಂಟ್ ಒಂದು ಯು ಪಿ ಎಸ್ ಸಿ ಆಸ್ಪಿರೆಂಟ್ಸ್. ಸೊ 5 ಟಿಪ್ಸ್ ಫಾರ್ ಪ್ರಿಲಿಮ್ಸ್, 5 ಟಿಪ್ಸ್ ಫಾರ್ ಮೇನ್ಸ್ ನಿಮ್ ಕಡೆಯಿಂದ. Yes. 5 tips for prelims. Lot of revision. ಹ್ಮ್ ಇದು ಸೆಕೆಂಡ್ ಥಿಂಗ್ ಆಗುತ್ತೆ. ಫಸ್ಟ್ ಥಿಂಗ್ ಆಕ್ಚುಲಿ ಒನ್ ಸಬ್ಜೆಕ್ಟ್ ಒನ್ ರಿಸೋರ್ಸ್ ಹ್ಮ್ ಅಷ್ಟೇ. ಹ್ಮ್ ನಾಟ್ ಟೂ ಮೆನಿ ಬುಕ್ಸ್, ಟೆಕ್ಸ್ಟ್ ಬುಕ್ಸ್, ನೋಟ್ಸ್ ಎಕ್ಸೆಟ್ರಾ. ಒಂದು ಸಬ್ಜೆಕ್ಟಿಗೆ ಒಂದೇ ರಿಸೋರ್ಸ್ ಇರಲಿ. ಅದನ್ನೇ ಪದೇ ಪದೇ ರಿಪೀಟ್ ಮಾಡಬೇಕು, ರಿವಿಷನ್ ಮಾಡಬೇಕು. ಸೊ ಲಿಮಿಟೆಡ್ ರಿಸೋರ್ಸಸ್ ಇಸ್ ಫಸ್ಟ್. ಲಾಟ್ ಆಫ್ ರಿವಿಷನ್ ಆಫ್ ದ ಸೇಮ್ ರಿಸೋರ್ಸ್ ಸೆಕೆಂಡ್. ಹ್ಮ್ ಸಜೆಷನ್ಸ್. ದೆನ್ ಥರ್ಡ್ ಈಸ್ ನಾಟ್ ರನ್ ಟೂ ಮಚ್ ಬಿಹೈಂಡ್ ಕರೆಂಟ್ ಅಫೇರ್ಸ್. ಪ್ರಿಲಿಮ್ಸ್ ನ ಕ್ಲಿಯರ್ ಮಾಡಕ್ಕೆ ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ ಮೇಲೆ, ಕೋರ್ ಸಬ್ಜೆಕ್ಟ್ಸ್ ಮೇಲೆ ಕಂಟ್ರೋಲ್ ಇದ್ರೆ ದಟ್ ಈಸ್ ಮೋರ್ ದೆನ್ ಇನಫ್. ಸೊ ದಟ್ ಈಸ್ ಥರ್ಡ್. ಹ್ಮ್ ಫೋರ್ತ್, ಪ್ರಿಪರೇಷನ್ ಆಗಿದೆ, ನಾವು ನಾಟ್ ಪ್ರಾಕ್ಟಿಸಿಂಗ್ ಇಟ್, ಸೊ ನಾಟ್ ರೈಟಿಂಗ್ ಟೆಸ್ಟ್, ಇಟ್ಸ್ ಗೋಯಿಂಗ್ ಟು ಬಿ ವೇಸ್ಟ್. ವೆಸ್ಟ್ ಸೊ ಅದಕ್ಕೆ ಲಾಟ್ಸ್ ಆಫ್ ಮಾಕ್ ಟೆಸ್ಟ್ ಮಾಕ್ ಟೆಸ್ಟ್. ಮಾಕ್ ಟೆಸ್ಟ್ ಪ್ರಿಲಿಮ್ಸ್ಗೆ ಬರೀಬೇಕು. ಸೊ ಅಟ್ಲೀಸ್ಟ್ 40 to 50 ಟೆಸ್ಟ್ ಬರೀರಿ ಪ್ರಿಲಿಮ್ಸ್ ಅಲ್ಲಿ. ದೆನ್ ಫಿಫ್ತ್ ವಾಸ್ ಓದಿದ್ದಾಯ್ತು ಫಸ್ಟ್ 1 2 3. ಫೋರ್ತ್ ಅಲ್ಲಿ ಟೆಸ್ಟ್ ಬರ್ದೆ. ಈಗ ಟೆಸ್ಟ್ ಬರ್ದು ಸುಮ್ಮನೆ ಎಷ್ಟು ಮಾರ್ಕ್ಸ್ ಬಂತು ಅಂತ ಬಿಟ್ಬಿಟ್ರೆ ಇಟ್ ಈಸ್ ಅಗೇನ್ ಆಫ್ ನೋ ಯೂಸ್. ನೋ ಯೂಸ್. ಸೊ ಅನದರ್ 3 hours ಆಫ್ ಈಚ್ ಟೆಸ್ಟ್ ನ ಅನಲೈಸ್ ಮಾಡಬೇಕಾಗತ್ತೆ. ವಾಟ್ ಆರ್ ದ ಮಿಸ್ಟೇಕ್ಸ್, ವಾಟ್ ಆರ್ ದ ಅನ್ಅಟೆಂಪ್ಟೆಡ್ ಕ್ವೆಶನ್ಸ್, ಈವನ್ ಕರೆಕ್ಟ್ ಆಗಿದ್ದ ಕ್ವೆಶನ್ಸ್ನು ಅನಲೈಸ್ ಮಾಡಬೇಕು. ಸೊ ದಟ್ ಈಸ್ ಅನದರ್ 2 to 3 hours. So these are my 5 tips to clear prelims. Sixth, I would give another. Do not Please, neglect please, please. CSAT. CSAT ನ ಪ್ಲೀಸ್ ಡು ನಾಟ್ ಇಗ್ನೋರ್ ದಿಸ್. CSAT ಇಂದಾನೆ ತುಂಬಾ ಟ್ಯಾಲೆಂಟೆಡ್ ಕ್ಯಾಂಡಿಡೇಟ್ಸ್ ಆರ್ ಫೇಲಿಂಗ್. ಸೊ CSAT ಸೀರಿಯಸ್ ಆಗಿ ಮಾಡಿ. ಡೋಂಟ್ ಕೀಪ್ ಇಟ್ ಅಟ್ ದ ಎಂಡ್. ಮುಂಚೆಯಿಂದಾನೆ ಪ್ರಿಪೇರ್ ಮಾಡಿ. ಫಾರ್ ಮೇನ್ಸ್ ಐ ಹ್ಯಾವ್ ಅ ಲಾಟ್ ಆಫ್ ಇನ್ಪುಟ್ಸ್. ಮೇನ್ಸ್ ಅಲ್ಲಿ ಮೇನ್ಸ್ ನೋಟ್ಸ್ ನ ರೆಡಿ ಇಟ್ಕೊಂಡಿರಿ. ನೀವೇ ನೋಟ್ಸ್ ಮಾಡಕ್ ಹೋಗ್ಬೇಡಿ. ಹ್ಮ್ ಅದೇ ರೆಡಿಮೇಡ್ ನೋಟ್ಸ್ ಇದೆ, ಅದನ್ನೇ ಇಟ್ಕೊಳ್ಳಿ. ಅಗೇನ್ ರಿವೈಸಲ್ ನಂಬರ್ ಆಫ್ ಟೈಮ್ಸ್ ಟು ಕ್ರಿಯೇಟ್ ಅನ್ ಎಕ್ಸಾಸ್ಟಿವ್ ಲಿಸ್ಟ್ ಆಫ್ ವ್ಯಾಲ್ಯೂಡೇಷನ್ ನೋಟ್ಸ್ ಮಾಡ್ಕೊಳ್ಳಿ. ಹ್ಮ್ ಬಿಕಾಸ್ ಆವರೇಜ್ ಆನ್ಸರ್ಸ್ ಎಲ್ಲರೂ ಬರೀತಿದ್ದಾರೆ ಈ ಎಕ್ಸಾಮ್ ಅಲ್ಲಿ. ಬಿಕಾಸ್ ಆಗ್ಲೇ ಹೇಳ್ದಂಗೆ ಈ ಎಕ್ಸಾಮ್ ಅಲ್ಲಿ 12 to 14,000 ಮೇನ್ಸ್ ಬರೀತಿದ್ದಾರೆ. ಹ್ಮ್ ದೋಸ್ ಆರ್ ನಾಟ್ ರ್ಯಾಂಡಮ್ ಪೀಪಲ್, ದೋಸ್ ಆರ್ ಸೀರಿಯಸ್ ಹ್ಮ್ ಆಸ್ಪಿರೆಂಟ್ಸ್. ಸೊ ಆಲ್ರೆಡಿ ಬೇಸಿಕ್ಸ್ ಅಂತೂ ಎಲ್ಲರೂ ಬರೀತೀವಿ. ಯಾವುದೇ ಕ್ವಶನ್ ಕೊಟ್ರೆ ಎವ್ರಿ ಒನ್ ಇಸ್ ಹ್ಮ್ ರೈಟಿಂಗ್ ದ ಗುಡ್ ಆನ್ಸರ್. ಬಟ್ ಟು ಮೇಕ್ ಅ ಗುಡ್ ಆನ್ಸರ್ ಅ ವೆರಿ ಗುಡ್ ವ್ಯಾಲ್ಯೂಡೇಷನ್ ಬೇಕಾಗುತ್ತೆ. ಸೊ ನಂಬರ್ 2 ವುಡ್ ಬಿ ಡೂ ಲಾಟ್ ಆಫ್ ವ್ಯಾಲ್ಯೂಡೇಷನ್. ವ್ಯಾಲ್ಯೂಡೇಷನ್ ಅಂದ್ರೆ ಡೇಟಾ ಪಾಯಿಂಟ್ಸ್ ಬರೆಯೋದು, ಫ್ಯಾಕ್ಟ್ಸ್ ಬರೆಯೋದು, ಹ್ಮ್ ಫ್ಯಾಕ್ಟ್ಸ್, ಫಿಗರ್ಸ್, ಬುಕ್ಸ್ ಬರೆಯೋದು, ಕೋಟ್ಸ್ ಬರೆಯೋದು, ಆಮೇಲೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಇರಲಿ, ಕಮಿಟೀಸ್ ಹೆಸರು ಬರಲಿ. ಸೊ ದಿಸ್ ಇಸ್ ವ್ಯಾಲ್ಯೂಡೇಷನ್. ಇದು ಸೆಕೆಂಡ್ ಪ್ರಿಪೇರ್ ಮಾಡಿ. ಥರ್ಡ್, ಅಗೇನ್ ಲಾಟ್ ಆಫ್ ಆನ್ಸರ್ ರೈಟಿಂಗ್. ವಿದೌಟ್ ಆನ್ಸರ್ ರೈಟಿಂಗ್ ದಿಸ್ ಎಕ್ಸಾಮ್ ಇಸ್ ನಾಟ್ ಗೋಯಿಂಗ್ ಟು ಹ್ಮ್ ಕ್ಲಿಯರ್. ಬಿಕಾಸ್ ಒಂದು 10 ಮಾರ್ಕರ್ ಆನ್ಸರ್ ಬರೆಯೋಕೆ 7 ನಿಮಿಷ ಇರುತ್ತೆ. ಹ್ಮ್ ದೆನ್ 15 ಮಾರ್ಕರ್ ಬರೆಯೋಕೆ 11 ನಿಮಿಷ ಇರುತ್ತೆ. ಹ್ಮ್ ಸೊ ಯು ನೀಡ್ ಟು ಬಿ ವೆರಿ ಫಾಸ್ಟ್. ಫಾಸ್ಟ್. ಹ್ಮ್ ಆನ್ಸರ್ನ ಅರ್ಥ ಮಾಡ್ಕೋಬೇಕು, ಸ್ಟ್ರಕ್ಚರ್ ಮಾಡಬೇಕು, ಮಾಡ್ಬೇಕು, ಡಿಮಾಂಡ್ಗೆ ಬರೀಬೇಕು, ಆನ್ಸರ್ ಮಾಡಬೇಕು, ನೀಟ್ ಹ್ಯಾಂಡ್ ರೈಟಿಂಗ್ ಅಲ್ಲೂ ಬರೀಬೇಕು, ಟೈಮಲ್ಲೂ ಬರೀಬೇಕು. ಬರಿಬೇಕು. ಸೊ ಇಟ್ಸ್ ಅ ವೆರಿ ಮೆಂಟಲಿ, ದಿಸ್ ಎಕ್ಸಾಮ್ ಈಸ್ ಮೋರ್ ಸೈಕಾಲಜಿಕಲ್. ಹ್ಮ್ It is also physical for especially means. So lots of answer writing. Number 3. ಹ್ಮ್ Fourth, I would feel um, optional na over emphasis ಮಾಡೋದು. Okay, it is good. Optional emphasis ಜಾಸ್ತಿ ಮಾಡಿ, but not at the cost of, let's say, GS ನ ಏನ್ average ಮಾಡಿ. ಬಹಳಷ್ಟು ಏನ್ ಮಾಡ್ತಾರೆ, ಎಸ್ಸೆನೆ ಬರೆಯೋದೇ ಇಲ್ಲ essays ನ. ಸೊ
ಡು ನಾಟ್ ಅವಾಯ್ಡ್ ಎಲ್ಲಾನು ಬ್ಯಾಲೆನ್ಸ್ ಇರಲಿ. ಬ್ಯಾಲೆನ್ಸ್ ಇರಲಿ. ಸೊ ಜಿ ಎಸ್ಗೆ ಒಂದು 40% ಟೈಮ್ ಅಂದ್ರೆ ಆಪ್ಷನಲ್ ಒಂದು ಆಪ್ಷನ್ 60%, 60%. ಎಸ್ಸಿಗೂ ಇರಲಿ ಟೈಮ್. ಸೊ ದಟ್ ಈಸ್ ಫಿಫ್ತ್ ಐ ವುಡ್ ಸೇ ವಾಸ್ ನ್ಯೂಸ್ ಪೇಪರ್ಸ್. ನ್ಯೂಸ್ ಪೇಪರ್. ವಿದೌಟ್ ನ್ಯೂಸ್ ಪೇಪರ್ಸ್ ನೀವು ರೆಡಿಮೇಡ್ ಏನಾದ್ರು ಕೋಚಿಂಗ್ ನೋಟ್ಸ್ ಅಂದ್ರೆ ಎಸ್ಪೆಷಲಿ ಫಾರ್ ಕರೆಂಟ್ ಅಫೇರ್ಸ್ ದಟ್ ಈಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಮಚ್, ಬಿಕಾಸ್ ದಿ ಕೈಂಡ್ ಆಫ್ ಕ್ವಶನ್ಸ್ ಮೇನ್ಸ್ ಅಲ್ಲಿ ಬರ್ತಾ ಇದಾವೆಲ್ಲ. ಐ ಫೀಲ್ ನ್ಯೂಸ್ ಪೇಪರ್ ಓದೋರ್ಗೆ ಬಹಳಷ್ಟು ಬೆನಿಫಿಟ್ ಇದೆ. ದಿಸ್ ಟೈಮ್ ಎಸ್ಪೆಷಲಿ ಐ ಹ್ಯಾವ್ ರೆಡ್ 2 ನ್ಯೂಸ್ ಪೇಪರ್ ಈವನ್ ಡ್ಯೂರಿಂಗ್ ದಟ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಗ್ಯಾಪ್ ಅಂಡ್ ಇಟ್ ಹಸ್ ಹೆಲ್ಪ್ ಮಿ ಅ ಲಾಟ್. ಸೊ ನ್ಯೂಸ್ ಪೇಪರ್ಸ್, ದೀಸ್ ಆರ್ ಮೈ 5 ಟಿಪ್ಸ್ ಫಾರ್ ಮೇನ್ಸ್. ಸರ್ ಅಡಿಷನಲ್ ಕ್ವಶನ್ ನಾನು ಹಾಕೋತೀನಿ ಸರ್. ಇಂಟರ್ವ್ಯೂನು ಹೇಳ್ಬಿಡಿ ಸರ್. ಹೌ ಡಿಡ್ ಯು ಪ್ರಿಪೇರ್ ಫಾರ್ ಎನಿ ಟಿಪ್ಸ್ ಫಾರ್ ಇಂಟರ್ವ್ಯೂ? ಯಾಕಂದ್ರೆ ನೀವು ಪಾಡ್ಕಾಸ್ಟ್ ನೋಡ್ತಿರೋದು ಎಷ್ಟೊಂದ್ ಜನ ಇಂಟರ್ವ್ಯೂ ಹೋಗ್ತಾರೆ. ಸೊ ನಿಮ್ ಕಡೆಯಿಂದ ಏನ್ ಟಿಪ್ಸ್? ಇಂಟರ್ವ್ಯೂ ನಾನು ಲಾಸ್ಟ್ ಇಯರ್ 171 ತೆಗೆದೆ, ಈ ಸಲ 195 ತೆಗೆದೆ. ಸೊ ಐ ಮೇಡ್ ಅ ಜಂಪ್ ಆಫ್ 24 ಮಾರ್ಕ್ಸ್. ಸೊ ನನ್ನ ಕಡೆ ಟಿಪ್ಸ್ ಅಂತಂದ್ರೆ ಅಗೇನ್ ಒನ್ ಮಿಸ್ಟೇಕ್ ಐ ಡಿಡ್ ವಾಸ್ ಇಂಟರ್ವ್ಯೂ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಏನಾಗುತ್ತೆ ಬರೀ ಓದ್ತಿದೀವಿ, ನಾಲೆಜ್ ಅಕ್ಯುಮುಲೇಟ್ ಮಾಡ್ತಿದ್ವಿ. ಎಸ್, ಬಿಕಾಸ್ ಅದು ಡಿಮಾಂಡ್ ಮಾಡ್ತಿದೆ. ಪ್ರಿಲಿಮ್ಸ್ ಮೇನ್ಸ್ಗೆ ಒನ್ ಟೈಪ್ ಆಫ್ ಸ್ಕಿಲ್ ಸೆಟ್ ಡಿಮಾಂಡ್ ಮಾಡಿದ್ರೆ ಇಂಟರ್ವ್ಯೂಗೆ ಡಿಫ್ರೆಂಟ್ ಸ್ಕಿಲ್ ಸೆಟ್ ಇದೆ. ವಾಟ್ ಈಸ್ ದಟ್ ಸ್ಕಿಲ್ ಸೆಟ್? ಆ ನಾಲೆಜ್ನ ಆ ಒಂದು ಕ್ವಶನ್ ಕೇಳಿದಾಗ ಕಮ್ಮಿ ರಿಯಾಕ್ಷನ್ ಟೈಮ್ ಅಲ್ಲಿ ನಿಮ್ಮ ಒಪಿನಿಯನ್ ಕೊಡ್ತೀವಿ. ಆ ಒಪಿನಿಯನ್ ಹೆಂಗಿದೆ? ಇಟ್ ಶುಡ್ ನಾಟ್ ಬಿ ನಾಟ್ ಕಾಂಟ್ರವರ್ಷಿಯಲ್, ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಅಂಡ್ ಇಟ್ ಶುಡ್ ಬಿ ಶಾರ್ಟ್. ತುಂಬಾ ಶಾರ್ಟ್ ಆಗಿರ್ಬೇಕು. ಇಟ್ಸ್ ನಾಟ್ ದಟ್ ನನಗೆ ಟೈಮ್ ಇದೆ, ಅವ್ರು ಜಾಸ್ತಿ ಅವ್ರು ಕೇಳಲ್ಲ. ಒಂದು ಕ್ವಶನ್ ಹಾರ್ಡ್ಲಿ 2 to 3 ಲೈನ್ಸ್ ಅಲ್ಲಿ ಐ ಹ್ಯಾವ್ ಟು ಫಿನಿಶ್ ಇಟ್ ಆಫ್. ಸೊ ಪ್ರಾಕ್ಟಿಸಿಂಗ್ ದಿಸ್ ಇಸ್ ಇಂಪಾರ್ಟೆಂಟ್. ಬಟ್ ವಾಟ್ ಹ್ಯಾಪನ್ಸ್ ಇಸ್ ಕಮ್ಯುನಿಕೇಶನ್ ಫಾರ್ ಇಯರ್ಸ್ ನಾವು ಒಂದೇ ರೂಮ್ ಅಲ್ಲಿ ಸ್ಟಡಿ ರೂಮ್ ಅಲ್ಲಿ ಲೈಬ್ರರಿ ಕೂತು ಕಮ್ಯುನಿಕೇಶನ್ ಸ್ಕಿಲ್ಸ್ ಹಾಳಾಗಿರುತ್ತೆ. ಸೊ ಟು ಡೈರೆಕ್ಟ್ಲಿ ಗೋ ಅಂಡ್ ಸಿಟ್ ಇನ್ ಫ್ರಂಟ್ ಆಫ್ ಎಷ್ಟು ಲೈಕ್ ಅವರೆಲ್ಲ 60 ಇಯರ್ಸ್ ಇರ್ತಾರೆ, ಅಂತವ್ರು 5 ಜನ 300 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್, ಅವ್ರ ಮುಂದೆ ನಾವು 25 to 30 ಇಯರ್ಸ್ ಇದ್ದಾರೆ. ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್. ಸೊ ಪ್ರಾಕ್ಟಿಸಿಂಗ್ ಇನ್ ಫ್ರಂಟ್ ಆಫ್ ಮಿರರ್ ಆರ್ ಕ್ಯಾಮ್ರಾ ಮುಂದೆ, ಮಾಕ್ ಇಂಟರ್ವ್ಯೂಸ್ ಜಾಸ್ತಿ ಕೊಡಿ. ಅಲ್ಟಿಮೇಟ್ಲಿ ಡ್ಯಾಫ್ ಅಲ್ಲಿ ಏನ್ ಫೀಲ್ ಮಾಡ್ತೀರಾ, ಯು ನೀಡ್ ಟು ಬಿ ವೆರಿ ಆನೆಸ್ಟ್ ಅಬೌಟ್ ಇಟ್, ಬಿಕಾಸ್ ಅಲ್ಟಿಮೇಟ್ಲಿ ಡ್ಯಾಫ್ ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಏನ್ ಬರ್ದಿರ್ತೀವಿ ಅದೇ ಕ್ವಶನ್ ಆಗಿ ಬರ್ತವೆ ಇಂಟರ್ವ್ಯೂ ಅಲ್ಲಿ. ಸೊ ವಿ ನೀಡ್ ಟು ಬಿ ವೆರಿ ಆನೆಸ್ಟ್ ಅಂಡ್ ಅಲ್ಟಿಮೇಟ್ಲಿ ಆನ್ಸರ್ಸ್ ಕೂಡ ಪ್ರಿಲಿಮ್ಸ್ ಮೇನ್ಸ್ ಅಲ್ಲಿ ಏನ್ ಮಾಡ್ತೀವಿ, ಪೇಜ್ ಫಿಲ್ ಮಾಡಕ್ಕೆ ಏನೋ ಒಂದು ಸೊಲ್ಯೂಷನ್ಸ್ ಫಾರ್ ದಿಸ್ ಅಂತ ಕೇಳಿದಾಗ ಅದು ಪ್ರಾಕ್ಟಿಕಲ್ ಇರ್ಲಿ ಬಿಡ್ಲಿ, ವಿ ಆರ್ ಜಸ್ಟ್ ರೈಟಿಂಗ್ ಇಟ್. ಬಟ್ ಇಲ್ಲಿ ಹಂಗಲ್ಲ, ಬಿಕಾಸ್ ಇಂಟರ್ವ್ಯೂ ಅಲ್ಲಿ ಯು ಕೆನಾಟ್ ಗಿವ್ ನಾನ್ ಪ್ರಾಕ್ಟಿಕಲ್ ಆನ್ಸರ್ಸ್. ಸೊ ಇಲ್ಲಿ ಪ್ರಾಕ್ಟಿಕಲ್ ಆನ್ಸರ್ಸ್ ಇರ್ಲಿ, ರಿಯಲಿಸ್ಟಿಕ್ ಆನ್ಸರ್ಸ್ ಕೊಡ್ಬೇಕಾಗುತ್ತೆ. ಸೊ ದಟ್ ಈಸ್ ದೀಸ್ ಆರ್ ಸಮ್ ಟಿಪ್ಸ್ ಫಾರ್ ಇಂಟರ್ವ್ಯೂ. ನೈಸ್ ಸರ್. ರಿಸಲ್ಟ್ ಡೇ 6th ಮಾರ್ಚ್ ಅಲ್ಲ ಸರ್? 6th ಮಾರ್ಚ್. ಅವಾಗ ಏನ್ ಮಾಡ್ತಿದ್ರಿ ನೀವು? 6 ಮಾರ್ಚ್ ನಾನೊಂದು ಕಾನ್ಫರೆನ್ಸ್ ಅಲ್ಲಿ ಇದ್ದೆ, ಶಂಗ್ರಿಲಾ ಹೋಟೆಲ್ ಅಲ್ಲಿ. ಅದೊಂದು ಸಾಫ್ಟ್ವೇರ್ ಕಂಪನಿ ಇದು ಇದಿತ್ತು, ಕಾನ್ಫರೆನ್ಸ್ ಇತ್ತು. ಸೊ ಮೀ ಅಂಡ್ ಮೈ ಸೀನಿಯರ್ಸ್ ವರ್ ದೇರ್, ಫ್ರೆಂಡ್ಸ್ ಕೊಲೀಗ್ಸ್ ಎಲ್ಲ ಇದ್ವಿ. ಬೆಳಗ್ಗೆಯಿಂದ ಐ ವಾಸ್ ಜಸ್ಟ್ ಸ್ಕ್ರಾಲಿಂಗ್ ನನ್ನ UPSC ವೆಬ್ಸೈಟ್ ಫೋನ್ ಅಲ್ಲಿ ಕಂಟಿನ್ಯೂಸ್ ಸ್ಕ್ರಾಲ್ ಮಾಡ್ತಿದ್ದೆ, ರಿಫ್ರೆಶ್ ಮಾಡ್ತಿದ್ದೆ. ಬಿಕಾಸ್ ಫಿಕ್ಸ್ ಆಗಿತ್ತು ಅವತ್ತು ಬರುತ್ತೆ ಅಂತ ಎಲ್ಲರೂ ಹೇಳಿದ್ರು. ಬಟ್ ಆ ಟೆನ್ಷನ್ ತುಂಬಾ ಸ್ಟಾರ್ಟ್ ಆಯ್ತು, ಬಿಕಾಸ್ ಲಾಸ್ಟ್ ಅಟೆಂಪ್ಟ್ ಪ್ರತಿ ನಿಮಿಷಕ್ಕೆ ಒಂದೊಂದ್ಸಲಿ ಚೆಕ್ ಮಾಡಿದ್. ನನ್ನ ಸೀನಿಯರ್ ಪ್ರಾಬ್ಲಿ ನೋಡಿ ಬೈದಿರ್ತಾರೆ ಒಳಗೆ. ಬಿಕಾಸ್ ಆ ಕಾನ್ಫರೆನ್ಸ್ ಅಂತ ನಂಗೆ ನಿಜ ಇನ್ನ ತನಕ ಏನ್ ಕಾನ್ಫರೆನ್ಸ್ ಅಂತ ಅದು ತಲೆಲೇ ಇಲ್ಲ, ಬಿಕಾಸ್ ಮೈ ಎಂಟೈರ್ ಅಟೆನ್ಷನ್ ವಾಸ್ ಇನ್ ಮೈ ಬೇರೆ ಕಡೆನೆ. ದೆನ್ ಆಕ್ಚುಲಿ ನನ್ನ ವೈಫಿಗೆ ಫೋನ್ ಮಾಡಿ ಹೇಳ್ತೀನಿ, ನಂಗೆ ಆಗಲ್ಲ ಇದನ್ನ ಚೆಕ್ ಮಾಡಕ್ಕೆ, ನೀನೇ ಚೆಕ್ ಮಾಡು ಅಂತ. ಅವಳು ನನಗೂ ಆಗಲ್ಲ ಇದನ್ನ ಬಿಟ್ಬಿಡು ಅಂತ. ಸೊ ಅದಕ್ಕೆ ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿ ಹೇಳ್ತೀನಿ, ಹಿಂಗೆ ಬರೋ ಚಾನ್ಸಸ್ ಇದೆ, ಪ್ಲೀಸ್ ಚೆಕ್ ಅಂತ ರೋಲ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ. ಅವರೆಲ್ಲ ಅಗೇನ್ ನೀವ್ ಹೆಂಗ್ ಎಕ್ಸೈಟೆಡ್ ಇದ್ರಲ್ಲ ನಿಮ್ಮ ಅಣ್ಣನ್ ರಿಸಲ್ಟ್ ಚೆಕ್ ಮಾಡಕ್ಕೆ, ಹಂಗ ಅವ್ರು ಎಕ್ಸೈಟೆಡ್ ಇದ್ರು. ಪ್ರಾಬ್ಲಿ ಸಂಕೇತ್ ಅಂಡ್ ಮೀ ವಿಲ್ ಬಿ ನಾಟ್ ದಟ್ ಎಕ್ಸೈಟೆಡ್. ಸೊ ಹಂಗೆ ಆಗಿತ್ತು. ಅಂಡ್ ಅವ್ರಿಗೆ ಕೊಟ್ಮೇಲೆ ಅರೌಂಡ್ 2:30 ಲಂಚ್ ಬ್ರೇಕ್ ಬಿಡುತ್ತೆ, 2 o'clock 2:30. ಸೊ ಜಸ್ಟ್ ಸ್ಟಾರ್ಟೆಡ್ ಟು ಹ್ಯಾವ್ ಲಂಚ್. ಅವಾಗ ಡೇಟಾ ಆಫ್ ಮಾಡ್ಬಿಟ್ಟಿರ್ತೀನಿ, ಬಿಕಾಸ್ ಆ ಟೆನ್ಷನ್ಗೆ ಆಗ್ತಿರ್ಲಿಲ್ಲ. ಬಂದ್ರೆ ಯಾರೋ ಹೇಳ್ತಾರೆ ಬಿಡು ಅಂತ ಹೇಳ್ಬಿಟ್ಟಿದ್ದೆ. 2:30 ಬಂದಾಗ ಮೈ ವೈಫ್ ಆಕ್ಚುಲಿ ಕಾಲ್ಸ್ ಮೀ ಅಂಡ್ ಅವಳು ಅಳಕ್ ಸ್ಟಾರ್ಟ್ ಮಾಡ್ತಾಳೆ. ಸೊ ಅವಳು ಅಳಕ್ ಸ್ಟಾರ್ಟ್ ಮಾಡಿದಾಗ ನನ್ಗೆ ಐ ಥಾಟ್ ದಿಸ್ ಇಸ್ ಗಾನ್, ಈಗ ಮುಗೀತು, ಇಲ್ಲಿಗೆ ಎಂಡ್ ಆಯ್ತು ನನ್ನ UPSC ಕತೆ ಅಂತ ಅನ್ಕೊಂಡು ಅವಳಿಗೆ ಸಮಾಧಾನ ಮಾಡ್ತಿದ್ದೆ. ಬಟ್ ಒಂದ್ 2 ನಿಮಿಷ ಆದ್ಮೇಲೆ ಹೇಳ್ತಿದ್ದಾಳೆ, ಇಲ್ಲ ಫಸ್ಟ್ ಪೇಜ್ ಅಲ್ಲೇ ಇದೆ ನನ್ನ ಹೆಸರು, ಆಲ್ ಇಂಡಿಯಾ ರ್ಯಾಂಕ್ 53 ಅಂತ. ಅಷ್ಟೇ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾರೆ. ಸೊ ಅವರು ಎಲ್ಲ ಹೇಳ್ತಾರೆ. ಅವಾಗ ಇಟ್ ಸ್ಟಾರ್ಟ್. ನಾ ಅಲ್ಲಿ ತನಕ ನನ್ಗೆ ಚೆಕ್ ಮಾಡಕ್ಕೆ ಬಿಡ್ತಿಲ್ಲ. ನಾನು ಪ್ರತಿ ಸಲ PDF ಓಪನ್ ಮಾಡ್ತೀನಿ, ಫೋನ್ ಕಾಲ್ಸ್ ಬರ್ತಿದೆ. ಸೊ ಫೈನಲಿ ಆಲ್ಮೋಸ್ಟ್ 15-20 ಮಿನಿಟ್ಸ್ ಆದ್ಮೇಲೆ ನಂಗೆ ಸ್ವಲ್ಪ ಟೈಮ್ ಸಿಕ್ಕಾಗ ಐ ಆಕ್ಚುಲಿ ಓಪನ್ ಅಂಡ್ ಸಿ. ನನ್ನ ಕಣ್ಣಿಂದ ನಾನು ನೋಡಿದಾಗ ಐ ಫೈನಲಿ ರಿಯಲೈಸ್ ದಟ್
Yes. ಯಾವ ತರ ಫೀಲಿಂಗ್ ಇತ್ತು ಸರ್ ಹೋಲಿ PDF ಲೈಕ್ ಅಲ್ಲಿ? ಲೈಕ್ ಈವನ್ ಈಗೂ ನೆನ್ಪು ಮಾಡ್ಕೊಂಡ್ರೆ ತುಂಬಾ ಇಟ್ ಈಸ್ ವೆರಿ ಸ್ಪೆಷಲ್ ಮೂಮೆಂಟ್. ನನ್ ಕೈ ಕಾಲ್ ಫುಲ್ ಎಂಟರ್ ಬಾಡಿ ವಾಸ್ ಶಿವರಿಂಗ್ ಬಿಕಾಸ್ ಫಾರ್ ಇಯರ್ಸ್ ಏನಾಗ್ತಿದೆ, PDF ಓಪನ್ ಮಾಡಿ ನನ್ನ ಹೆಸರು ಚೆಕ್ ಮಾಡಿದಾಗ ಅದ್ರ ಹೆಸರಲ್ಲಿ ಇರೋದೇ ಇಲ್ಲ, ನೋ ರಿಸಲ್ಟ್ಸ್ ಫೌಂಡ್. ಹ್ಮ್. ಸೊ ಇದನ್ನೇ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿತ್ತು. ಸೊ ವೆನ್ ಐಮ್ ಸರ್ಚಿಂಗ್ ಮೈ ನೇಮ್ ಅಂಡ್ ಹೆಸರಿದೆ ಅಂದ್ರೆ ನಾನ್ ನಂಬಕ್ ರೆಡಿ ಇಲ್ಲ, ಬಿಕಾಸ್ ಐ ಆಮ್ ಹ್ಯಾಬಿಚುಯೇಟೆಡ್ ಟು ಫೇಲಿಯರ್ಸ್ ಮೋರ್ ದೆನ್ ಸಕ್ಸಸ್. ಸಕ್ಸಸ್. ಸೊ ಇಟ್ ವಾಸ್ ವೆರಿ ವಿಯರ್ಡ್ ಎಕ್ಸ್ಪೀರಿಯನ್ಸ್ ಅನ್ಬೋದು, ಬಿಕಾಸ್ ನಂಬಕ್ ಆಗ್ತಿಲ್ಲ ಈವನ್ ವೆನ್ ಮೈ ನೇಮ್ ಇಸ್ ದೇರ್. ಬಟ್ ಫೈನಲಿ ಐ ಥಿಂಕ್ ಒಂದು ಆಲ್ಮೋಸ್ಟ್ 2 ವೀಕ್ಸ್ ಬೇಕಾಯ್ತು ನಂಗೆ ಫೈನಲಿ ಟು ಸಿಂಕ್ ಇನ್ ದಟ್ ಇಲ್ಲ ಆಕ್ಚುಲಿ ಆಗಿದೆ ಅಂತ. ಇಟ್ ವಾಸ್ ವೆರಿ ಸ್ಪೆಷಲ್ ಡೇ. ಐ ಥಿಂಕ್ 6th March. ಬಹಳ ಲಾಂಗ್ ಟೈಮ್ ನಾನು ನೆನ್ಪಿಟ್ಕೋತೀನಿ ಅದನ್ನ. ವೆರಿ ಸ್ಪೆಷಲ್ ಡೇ. ಸ್ಪೆಷಲ್ ಡೇ. ವೆರಿ ಸ್ಪೆಷಲ್. ಒಳ್ಳೆ ಖುಷಿ ಮನೇಲಿ ಎಲ್ಲರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಎಲ್ಲ. ಹೌದು, ಅದೇ ಖುಷಿ. ಎಲ್ರು ಇಲ್ಲಿ ಹೆಂಗಿದೆ ಅಂದ್ರೆ ಮೋರ್ ದೆನ್ ಖುಷಿಗಿಂತ ಎಲ್ರು ರಿಲೀಫ್ ಆದ್ರು. ದಟ್ ಮುಗೀತಪ್ಪ, ಈ ಒಂದು ಸನ್ಯಾಸತ್ವದಿಂದ ಹೊರಗೆ ಬಂದಾಯ್ತು. ಅಷ್ಟೆಲ್ಲ ಕಷ್ಟ ಪಡ್ತಿದ್ರಿ. ಅಷ್ಟೇ 7 years of all that hard work and sacrifice finally paid off. ನಾನು ಬೇರೆ ಇಂಟರ್ವ್ಯೂ ನೋಡ್ತಾ ಇದ್ದೆ. ಸೊ 53 ವಾಸ್ ಯು ಆರ್ ನಾಟ್ ಎಕ್ಸ್ಪೆಕ್ಟಿಂಗ್ ಅಟ್ ಲೀಸ್ಟ್ PDF ಅಲ್ಲಿ ಲಾಸ್ಟ್ ನೇಮ್ ಆದ್ರೂ ಬಂದ್ರೆ ಐ ವಾಸ್ ಸ್ಯಾಟಿಸ್ಫೈಡ್ ಅಂತ. ದಟ್ ವಾಸ್ ದ ಮೈಂಡ್ ಸೆಟ್, ಬಿಕಾಸ್ ಲಾಸ್ಟ್ ಅಟೆಂಪ್ಟ್ ಬಂದಾಗ ನಿಮ್ಮ ಹತ್ರ ಆ ಒಂದು ಈವನ್ ಬೇಡ್ಕೊಳಕ್ಕೂ ನಿಮ್ಮ ಹತ್ರ ಅಷ್ಟು ಸ್ಟ್ರೆಂತ್ ಇರಲ್ಲ. ಸೊ ಎಲ್ಲಿ ಜಾಸ್ತಿ ಬೇಡ್ಕೊಬಿಟ್ರೆ, ಏನೋ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬಿಟ್ರೆ ಕೊಡಲ್ಲ ದೇವರು ಅಂತ ಒಂದು ಭಯದಿಂದ ಐ ವಾಸ್ ಲೈಕ್, ಅಂಡ್ ಬಿಕಾಸ್ ಮೈ ಪ್ರಿಪರೇಷನ್ ಐ ನ್ಯೂ ದಟ್ ಲಿಸ್ಟ್ ಅಲ್ಲಿ ಅಂತೂ ಇರ್ತೀನಿ. ಬಟ್ ನನಗೆ ಹಿಂಗೆ ಟಾಪ್ ರ್ಯಾಂಕ್ ಬರತ್ತಂತ ನಾನು ಲಿಟ್ರಲಿ ಯಾವ ತರ ಊಹೆನೇ ಮಾಡಿರ್ಲಿಲ್ಲ. ಸೊ ಅದಕ್ಕೆ 250 300 ರ್ಯಾಂಕ್ ಬಂದ್ರು ಸಾಕು, ಐ ವಿಲ್ ಬಿ ಮೋರ್ ದನ್ ಹ್ಯಾಪಿ ಅಂತಾನೆ ಹೇಳ್ತಿದ್ದೆ. ಇವನ್ ಹಂಗೆ ಬೇಡ್ಕೊಂಡಿದ್ದೆ. ಬಟ್ ಏನ್ ಗಾಡ್ ಹ್ಯಾಡ್ ಅದರ್ ಪ್ಲಾನ್ಸ್. ಗಾಡ್ಸ್ ಪ್ಲಾನ್ಸ್ ಆರ್ ಬೆಟರ್ ದೆನ್ ಅವರ್ಸ್. ಸೊ 53 ರ್ಯಾಂಕ್. ಸೊ ನೀವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಬಟ್ ನೆಕ್ಸ್ಟ್ ಲೆವೆಲ್ ಸರ್. ಒಂದು ಕರ್ನಾಟಕದಲ್ಲಿ ಅದು 53 ರ್ಯಾಂಕ್ ಅಂದ್ರೆ ಕರ್ನಾಟಕ ಟಾಪರ್. ಕರ್ನಾಟಕದಿಂದ ತುಂಬಾ ಕಡಿಮೆ ಜನ ಇಂಟರ್ವ್ಯೂ ಹೋಗ್ತಾರೆ ಸರ್. ಅಲ್ಲಿ ಹೋಗಿ ಸೆಲೆಕ್ಟ್ ಆಗೋರು ತುಂಬಾ ಕಡಿಮೆ ಜನ. ಸೊ ಅದರಲ್ಲಿ ನೀವು ಇದ್ರಿ. ಸೊ ವೆರಿ ಪ್ರೌಡ್ ಮೂಮೆಂಟ್ ಸರ್. ಥ್ಯಾಂಕ್ ಯು. ವೈ ಡು ಮೆನಿ ಆಸ್ಪಿರೆಂಟ್ಸ್ ಫೇಲ್ ಸರ್? ಫಸ್ಟ್ ಅಟೆಂಪ್ಟ್ ಅಲ್ಲಿ ಫೇಲ್ ಆಗ್ತಾರೆ. ಏನ್ ರೀಸನ್ ಆಗ್ತಿರ್ಬೋದು ಅವ್ರಿಗೆ? ಯಾವ ರೀಸನ್ ಇಂದ? ಒಂದು ಐ ಫೀಲ್ ದಟ್ ಈ ಎಕ್ಸಾಮ್ ಅಲ್ಲಿ ಗೈಡೆನ್ಸ್ ಕಿನ್ನ ಮಿಸ್ ಗೈಡೆನ್ಸ್ ಜಾಸ್ತಿ ಆಗುತ್ತೆ. ಈ ಎಸ್ಪೆಷಲಿ ಈಗಂತೂ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಬಂದಾಗಿಂದ ಎವ್ರಿ ಒನ್ ಇಸ್ ಅ ಮೆಂಟರ್. ಆ UPSC ಎಕ್ಸಾಮ್ ಬರೆದಿರಲ್ಲ ಅವರು ಎಲ್ಲ ಮೆಂಟರ್ಶಿಪ್ ಮಾಡ್ತಿದ್ದಾರೆ, ಅವರು UPSC ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಲಾಟ್ ಆಫ್ ಮಿಸ್ ಗೈಡೆನ್ಸ್. ಅಂಡ್ ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ಈ ಎಕ್ಸಾಮ್ ಎಸ್ಪೆಷಲಿ ಈ UPSC ಸಿವಿಲ್ ಸರ್ವಿಸಸ್ ಪ್ರಾಬ್ಲಮ್ ಏನಿದೆ ಅಂದ್ರೆ ಟೂ ಮೆನಿ ರಿಸೋರ್ಸಸ್. ತುಂಬಾ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆಗಿದಾವೆ, ಟೂ ಮೆನಿ ಟೆಕ್ಸ್ಟ್ ಬುಕ್ ಒಂದೇ ಇದಕ್ಕೆ. ಸೊ ಒಬ್ಬ ಆಸ್ಪಿರೆಂಟ್ ಬಿಕಮ್ಸ್ ಕನ್ಫ್ಯೂಸ್ಡ್ ಇನಿಷಿಯಲಿ, ಏನ್ ಮಾಡೋದು ಅಂತ. ಅಂಡ್ ಇನ್ನೊಂದ್ ಏನಾಗುತ್ತೆ, ಒಂದ್ ಕ್ಯಾಂಡಿಡೇಟ್ ಏನೋ ಒಂದ್ ಬುಕ್ಕಿಗೆ ಒಂದ್ ಸಬ್ಜೆಕ್ಟ್ ಒಂದ್ ಬುಕ್ ಓದ್ತಿದೆ, ಒಂದ್ ಪಕ್ಕದವ್ನು ಇನ್ನೊಂದ್ ಬೇರೆ ಅದೇ ಸಬ್ಜೆಕ್ಟ್ ಬೇರೆ ಬುಕ್ ಓದ್ತಿದೆ. ಹೀಸ್ ಕಾನ್ಸಂಟ್ರೇಷನ್ ಇಸ್ ಅದೊಂದು ಫೋಮೋ, ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ದಟ್ ಅವನೇನೋ ಬೇರೆ ಬುಕ್ ಓದ್ತಿದ್ದಾನೆ, ಹಿ ವಿಲ್ ಐ ಆಮ್ ನಾಟ್ ರೀಡಿಂಗ್ ದಟ್ ಅಂತ. ಸೊ ಅದಕ್ಕೆ ಇನ್ನೊಂದು ಮಲ್ಟಿಪಲ್ ರಿಸೋರ್ಸ್ ಓದೋದು, ಅದಾದ್ಮೇಲೆ ಇನ್ನೊಬ್ಬ ಏನೋ ಓದ್ತಿರ್ತಾನೆ ಅದನ್ನೂ ಓದೋದು. ಸೊ ಈ ತರ ಮಲ್ಟಿಪಲ್, ಆಸ್ ಐ ಸೆಡ್ ಅರ್ಲಿಯರ್, ಒಂದ್ ಸಬ್ಜೆಕ್ಟ್ಗೆ ಒಂದ್ ರಿಸೋರ್ಸ್ ಓದಿ ಅದನ್ನೇ ಪದೇ ಪದೇ ಓದೋದು ವಿಲ್ ಗಿವ್ ಬೆಟರ್ ರಿಸಲ್ಟ್ಸ್. ಬಟ್ ಬಿಕಾಸ್ ಆಫ್ ಆಲ್ ದಿಸ್ ಮಾರ್ಕೆಟ್ ಫೋರ್ಸಸ್ ಈ ತರ ಒಂದು ಡಿಫಿಕಲ್ಟ್ ಸಿಚುವೇಶನ್ಸ್ ಆಗುತ್ತೆ, ಲಾಟ್ ಆಫ್ ಮಿಸ್ ಗೈಡೆನ್ಸ್. ಅಂಡ್ ಈವನ್ ಸಿಲೆಬಸ್ ಹೆಂಗಿದೆ ತುಂಬಾ ಓಪನ್ ಎಂಡೆಡ್ ಇದೆ, ಎಲ್ಲೂ ಕ್ಲಿಯರ್ ಆಗೇ ಇಲ್ಲ. ದಿಸ್ UPSC ಸಿಲೆಬಸ್ ಅಲ್ಲಿ ಎಲ್ಲೂ ಕ್ಲಿಯರ್ ಡಿಮಾರ್ಕೆಟೆಡ್ ಸಿಲೆಬಸ್ ಇಲ್ಲ. ಸೊ ಎಷ್ಟು ಓದ್ಬೇಕು, ಏನ್ ಓದ್ಬೇಕು ಅನ್ನೋದೊಂದು ಐಡಿಯಾನೇ ಇರಲ್ಲ. ಅಂಡ್ ಏನ್ ಓದಿದ್ರು ಇಂಟ್ರೆಸ್ಟಿಂಗ್ ತುಂಬಾ ಇರ್ತಾವೆ ಸಬ್ಜೆಕ್ಟ್ಸ್. ಸೊ ಸುಮ್ನೆ ಓದ್ತಾ ಹೋಗ್ಬಿಡ್ತೀವಿ, ಅದು ಎಕ್ಸಾಮಿಗೆ ರಿಲೆವೆಂಟ್ ಇರ್ಲಿ ಅಥವಾ ಇರದೇ ಇರ್ಲಿ. ಸೊ ಐ ಥಿಂಕ್ ದಟ್ ಮೇಕ್ಸ್ ಇನಿಷಿಯಲ್ ಫ್ಯೂ ಅಟೆಂಪ್ಟ್ಸ್ ಬಹಳ ವೇಸ್ಟ್ ಮಾಡ್ಬಿಡ್ತಾರೆ. ಅಂಡ್ ಅಗೇನ್ CSAT ನ ಬಹಳ ಇಗ್ನೋರ್ ಮಾಡ್ತಾರೆ, ಬಿಕಾಸ್ ಅದು ಸಿಲೆಬಸ್ ಅಲ್ಲಿ ಹೆಂಗ್ ಕೊಟ್ಟಿದ್ದಾರೆ, CSAT ಇಸ್ ಆಫ್ 10th ಸ್ಟ್ಯಾಂಡರ್ಡ್ ಲೆವೆಲ್. ಆನೆಸ್ಟ್ಲಿ ಅದು 10th ಸ್ಟ್ಯಾಂಡರ್ಡ್ ಲೆವೆಲ್ ಇಲ್ಲ, ತುಂಬಾ ಹೈ ಹೋಗಿದೆ ಈಗಂತೂ. ರೀಸೆಂಟ್ ಇಯರ್ಸ್ ಅಲ್ಲಿ ತುಂಬಾ ಡಿಫಿಕಲ್ಟ್ ಆಗಿದೆ. ಇಂಜಿನಿಯರಿಂಗ್ ಹುಡುಗರೇ ಫೇಲ್ ಆಗ್ತಿದ್ದಾರೆ, ಅಂಡ್ ಹ್ಯುಮ್ಯಾನಿಟೀಸ್ ಅವ್ರಿಗಂತೂ ಪಾಪ ಇನ್ನ ಡಿಫಿಕಲ್ಟ್. ಸೊ ಅದ್ರಲ್ಲಿ ಮತ್ತೆ CSAT ನ ನೆಗ್ಲೆಕ್ಟ್ ಮಾಡ್ಬಿಟ್ರೆ ಮುಗೀತು. ವರ್ಷಾನ್ಗಟ್ಲೆ ಪ್ರಿಪೇರ್ ಮಾಡಿರ್ತಾರೆ, ಬರೀ ಒಂದ್ ಪೇಪರ್ ಸಲುವಾಗಿ ಆ ಕ್ವಾಲಿಫೈಯಿಂಗ್ ಪೇಪರ್ ಇಂದ ಆಚೆ ಬಿಡ್ತಾರೆ. ಸೊ ಹಿಂಗೆ ಐ ನೋನ್ ಸೋ ಮೆನಿ ಪೀಪಲ್ CSAT ಇಂದ ಫೇಲ್ ಆದ. ಸೊ ಮೆನಿ ಮಿಸ್ಟೇಕ್ಸ್. ಆಮೇಲೆ ಟೂ ಮಚ್ ಕರೆಂಟ್ ಅಫೇರ್ಸ್ ಹಿಂದೆ ಓಡೋದು. ದಿಸ್ ಎಕ್ಸಾಮ್ ಕರೆಂಟ್ ಅಫೇರ್ಸ್ ಹೆಂಗಿದೆ, ಅಲ್ಟಿಮೇಟ್ಲಿ ಈ ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ ಆದ್ಮೇಲೆ ಅದ್ರ ಮೇಲೆ ಇಟ್ ಹ್ಯಾಸ್ ಟು ಹ್ಯಾಪನ್.
10 ತಾಸು ಓದ್ತಿದ್ದೀನಿ ಅಂದ್ರೆ 8 ತಾಸು ಸ್ಟ್ಯಾಟಿಕ್ ಸಬ್ಜೆಕ್ಟ್ಸ್ ಹ್ಮ್. ಓದ್ತಿದ್ದೀನಿ. 2 ಅವರ್ಸ್ ಐ ಆಮ್ ಪ್ರಿಪೇರಿಂಗ್ ಕರೆಂಟ್ ಅಫೇರ್ಸ್. ಬಟ್ ಹುಡುಗರು ಉಲ್ಟಾ ಮಾಡ್ತಾರೆ. ಓಕೆ, ಓಕೆ, ಓಕೆ. 8 ಅವರ್ ಫುಲ್ ನ್ಯೂಸ್ ಪೇಪರ್ ಓದೋದು, ಕರೆಂಟ್ ಅಫೇರ್ಸ್ ಓದೋದು, ಹ್ಮ್. ಡಿಸ್ಕಷನ್ಸ್ ನೋಡೋದು. ಆ್ಯಂಡ್ 2 ಅವರ್ ಕ್ಲಿಯರ್ ಕಾನ್ಸೆಪ್ಟ್ಸೇ ಕ್ಲಿಯರ್ ಇಲ್ಲ. ಹ್ಮ್. ಬಟ್ ಇದನ್ನ ಜಾಸ್ತಿ ಮಾಡ್ತಿದ್ದಾರೆ ಹ್ಮ್. ಕರೆಂಟ್ ಅಫೇರ್ಸ್, ಹ್ಮ್. ಕರೆಂಟ್ ಅಫೇರ್ಸ್. ಸೊ ಅಗೇನ್ ದಟ್ ಈಸ್ ಅ ಹ್ಯೂಜ್ ಮಿಸ್ಟೇಕ್. ಆ್ಯಂಡ್ ಐ ಮಿಸ್ಟೇಕ್. ಥಿಂಕ್ ಈ ಮಿಸ್ಟೇಕ್ಸ್ ಇಂದ ಬಹಳಷ್ಟು ಜನ ಮಿಸ್ಗೈಡ್ ಆಗಿ ಹ್ಮ್. ತುಂಬಾ ಟೈಮ್ ತಗೋತಿದ್ದಾರೆ. ಹಾ ಸರ್. ಸೊ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಹ್ಯಾವಿಂಗ್ ಅ ಪ್ರಾಪರ್ ಸ್ಟಾಕ್ಸ್ ನೋಡ್ಬೇಕಾಗತ್ತೆ. ಹಾ. ಯಾರು ಸಕ್ಸಸ್ಫುಲ್ ಆಗಿ ಯಾರು ಕ್ಲಿಯರ್ ಮಾಡಿದ್ದಾರೆ ದೇ ವಿಲ್ ಬಿ ಇನ್ ಅ ಬೆಟರ್ ಪೊಸಿಷನ್. ಆಗ್ಲೇ ಹೇಳ್ದಂಗೆ ಈ ಎಕ್ಸಾಮ್ನ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡ್ಬಿಟ್ರೆ ಹ್ಮ್. ಬೇರೆಯವ್ರ ನಾವೇ ಮಿಸ್ಟೇಕ್ಸ್ ಮಾಡಿನೇ ಕಲಿಬೇಕಂತ ಇಲ್ಲ. ಕಲಿಬೇಕಾಗುತ್ತೆ. ಹ್ಮ್. ದೋಸ್ ಡೇಸ್ ಹ್ಯಾವ್ ಗಾನ್. ಯು ಕ್ಯಾನ್ ಸಿ ಅದರ್ಸ್ ಹ್ಮ್. ಅವ್ರು ಮಾಡಿದ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿದ್ರು ಐ ಥಿಂಕ್ ಒಂದು ಫ್ಯೂ ಅಟೆಂಪ್ಟ್ಸ್ ಅಲ್ಲಿ ಕ್ಲಿಯರ್ ಕ್ಲಿಯರ್ ಮಾಡ್ಬೋದು. ಮಾಡ್ಬೋದು. ಎಸ್, ಐ ಥಿಂಕ್ ಐ ಹ್ಯಾವ್ ಮೇಡ್ ಅ ಲಾಟ್ ಆಫ್ ಮಿಸ್ಟೇಕ್ಸ್. ಫ್ಯೂಚರ್ ಆಸ್ಪಿರೆಂಟ್ಸ್ ನಾನು ಮಾಡಿದ ಅವಾಯ್ಡ್ಸ್ ಮಿಸ್ಟೇಕ್ಸ್ ಆಗಲಿ, ಬೇರೆಯವ್ರು ಮಾಡಿದ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಿದ್ರು, ಐ ಥಿಂಕ್ ದಟ್ ವಿಲ್ ಹೆಲ್ಪ್ ಅ ಲಾಟ್. ಸರ್ ಇವಾಗ ಲಾಸ್ಟ್ ಕ್ವಶನ್ ಅನ್ಬೋದು. ಹ್ಮ್. ಸೊ ಲೆಟ್ ಅಸ್ ಕ್ರಿಯೇಟ್ ಅ ರೋಡ್ ಮ್ಯಾಪ್ ಸರ್. ಸಪೋಸ್ ನಾನೊಬ್ಬ ಕಾಲೇಜ್ ಸ್ಟೂಡೆಂಟ್ ಫೈನಲ್ ಇಯರ್ ಅಲ್ಲಿ ಇದ್ದೀನಿ ಅಥವಾ ಡಿಗ್ರಿ ಮುಗಿಸಿದ್ದೀನಿ. ಸೊ ಐ ವಾಂಟ್ ಟು ಸ್ಟಾರ್ಟ್ UPSC ಪ್ರಿಪರೇಷನ್. ಸೊ ನಾನು ಫಸ್ಟ್ 6 ಮಂತ್ಸ್ ಪ್ಲಾನ್ ಯಾವ ತರ ಇರಬೇಕು? Actually, degree final year is a perfect time to start this exam. Hmm. That is again a mistake I made. ಹ್ಮ್. ಸೊ ಫೈನಲ್ ಇಯರ್ ಇದ್ದಾಗ ಏನ್ ಮಾಡ್ಬೇಕು, NCERTs ಓದಕ್ ಸ್ಟಾರ್ಟ್ ಮಾಡ್ಬೇಕು. NCERT ಟೆಕ್ಸ್ಟ್ ಬುಕ್ಸ್ Yes. ಅಂಡ್ ಕ್ಲಾಸ್ 6 ಇಂದ ಕ್ಲಾಸ್ 12 ತನಕ ಒಂದು ಸೆಟ್ ಆಫ್ 25 ಬುಕ್ಸ್ ಬರುತ್ತೆ. ಹ್ಮ್. ಆ ಒಂದು ಬುಕ್ಸ್ ದೋಸ್ ಆರ್ ಲೈಕ್ ಫೌಂಡೇಶನ್ ಫಾರ್ ದಿಸ್ ಎಕ್ಸಾಮ್. ಹ್ಮ್. ಸೊ ಇಂಡಿಯನ್ ಪೊಲಿಟಿ, ಎಕನಾಮಿ, ಜಾಗ್ರಫಿ, ಹಿಸ್ಟ್ರಿ ಇವೆಲ್ಲ ಓದಕ್ ಅವಾಗ್ಲೇ ಸಿಗುತ್ತೆ. ಸೊ ಆ ಒಂದು ಬೇಸಿಕ್ ರಿಸೋರ್ಸಸ್ನ ಅವಾಗ್ಲೇ ಫೈನಲ್ ಇಯರ್ ಇದ್ದಾಗ ಓದ್ಕೊಂಡು ಗ್ರಾಜುಯೇಷನ್ ಆದ ತಕ್ಷಣ ಒಂದು ಒಳ್ಳೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ದಿಲ್ಲಿ ಅಥವಾ ಹ್ಮ್. ಬೆಂಗಳೂರು, ಹೈದರಾಬಾದ್ ಎಲ್ಲಾದ್ರೂ ಹೋಗ್ಲಿ, ಅವ್ರು ಆನ್ಲೈನ್ ಅಲ್ಲೇ ಮಾಡಿದ್ರು ಪರವಾಗಿಲ್ಲ. ಸಮ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಜಾಯಿನ್ ಮಾಡಿ ಒಂದು 6 to 8 ಮಂತ್ಸ್ ಕೋಚಿಂಗ್ ಇರುತ್ತೆ. ಆ ಒಂದು ಮುಗಿಸಿದ್ಮೇಲೆ ದೆನ್ ಐ ಫೀಲ್ ಇನ್ ದ ಮೀನ್ ಟೈಮ್ ಹ್ಮ್. ಒಳ್ಳೆ ಆಪ್ಷನಲ್ನು ಚೂಸ್ ಮಾಡ್ಬೇಕಾಗತ್ತೆ. ಹ್ಮ್. ಸೊ ಸ್ಟಾರ್ಟಿಂಗ್ ಅಲ್ಲಿ ಯಾರೋ ಈಗ ನಾನ್ ಪೊಲಿಟಿಕಲ್ ಸೈನ್ಸ್ ಆಗಿದ್ದೀನಿ, ನನ್ನ ನೋಡಿ ಯಾರೋ ಪೊಲಿಟಿಕಲ್ ಸೈನ್ಸ್ ತಗೊಂತಾರೆ. ಇಫ್ ಹಿ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್ ಸಬ್ಜೆಕ್ಟ್, ಜಸ್ಟ್ ಬಿಕಾಸ್ ನಾನು ತಗೊಂಡಿದ್ದಕ್ಕೆ ಅವ್ರು ತಗೊಂಡ್ರೆ ಇಟ್ ಮೈಟ್ ನಾಟ್ ಹೆಲ್ಪ್ ಹಿಮ್. ಹ್ಮ್. ಸೊ NCERTs ಮತ್ತು ಒಂದು ಫಸ್ಟ್ ರೀಡಿಂಗ್ ಆಫ್ ಹ್ಮ್. ಬೇಸಿಕ್ ಬುಕ್ಸ್ ಮಾಡಿದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ನನ್ನ ಇಂಟ್ರೆಸ್ಟ್ ಏರಿಯಾ ಎಲ್ಲಿದೆ, ಎಕನಾಮಿಕ್ಸ್ ಲೈಕ್ ಆಗತ್ತಾ, ನಂಗೆ ಜಾಗ್ರಫಿ ಇಷ್ಟನಾ, ನಂಗೆ ಹಿಸ್ಟ್ರಿ ಇಷ್ಟನಾ. ಬೇಸ್ಡ್ ಆನ್ ದಟ್ ಯು ಹ್ಯಾವ್ ಟು ಆಪ್ಟ್ ಯುವರ್ ಆಪ್ಷನಲ್. ಹ್ಮ್. ಸೊ NCERTs, ಬೇಸಿಕ್ ಬುಕ್ಸ್, ಫೌಂಡೇಶನ್ ಕೋರ್ಸ್ ಅಂಡ್ ದೆನ್ ಆಪ್ಷನಲ್ ಚೂಸ್ ಮಾಡಿದ್ಮೇಲೆ 1 ಇಯರ್ ಆಗುತ್ತೆ ಇದನ್ನೆಲ್ಲ ಮುಗಿಸೋಷ್ಟ್ರೊಳಗೆ. ದೆನ್ ಇನ್ ದ ಮೀನ್ ಟೈಮ್ ಸ್ಲೋಲಿ ಸ್ವಲ್ಪ ಆನ್ಸರ್ ರೈಟಿಂಗ್ ಮಾಡಿ, ಇಫ್ ಯು ಗಿವ್ ಯುವರ್ ಫಸ್ಟ್ ಅಟೆಂಪ್ಟ್ ಅಂಡ್ ಆಲ್ಸೋ ರೈಟಿಂಗ್ ಅ ಲಾಟ್ ಆಫ್ ಮಾಕ್ ಟೆಸ್ಟ್, ದೆನ್ ಇಫ್ ಯು ಗಿವ್ ಯುವರ್ ಫಸ್ಟ್ ಅಟೆಂಪ್ಟ್, ಐ ಥಿಂಕ್ you will be in a much better position. Position. Probably 1 or 2 attempt till you can clear this exam. Hmm. So this exam requires strategy. Strategy, ತುಂಬಾ ಓವರ್ ಯೂಸ್ಡ್ ವರ್ಡ್, ಬಟ್ ದಟ್ ಈಸ್ ದ ವರ್ಡ್ ಫಾರ್ ದಿಸ್. ಬಿಕಾಸ್ ಒಂದು ರೋಡ್ ಮ್ಯಾಪ್ ಹೇಳಿದ್ದು ಆಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಕ್ವೆಶನ್. ಬಿಕಾಸ್ ಆ ಒಂದು ರೋಡ್ ಮ್ಯಾಪ್ ಇಟ್ಕೋಬೇಕಾಗತ್ತೆ. ದಟ್ ಈ ಟೈಮ್ ಲೈನ್ ಅಲ್ಲಿ ನೆಕ್ಸ್ಟ್ 2 to 3 ಮಂತ್ಸ್ ನಾನು ಏನ್ ಮಾಡ್ತೀನಿ ಅನ್ನೋ ಕ್ಲಾರಿಟಿ ಇಲ್ಲ ಅಂದ್ರೆ ಎಕ್ಸಾಮ್ ತುಂಬಾ ಡಿವಿಯೇಟ್ ಆಗೋ ಚಾನ್ಸಸ್ ಇದೆ. ಆಗುತ್ತೆ. ಸೊ ಹ್ಯಾವಿಂಗ್ ದಟ್ ಟೈಮ್ ಲೈನ್, ಸ್ಟಿಕ್ಕಿಂಗ್ ಟು ದಟ್ ಟೈಮ್ ಲೈನ್, ದಟ್ ಈಸ್ ಇಂಪಾರ್ಟೆಂಟ್. ಆಗ್ಲೇ ಹೇಳಿದಂಗೆ ಶೆಡ್ಯೂಲ್ ನಂದು ಏನಿತ್ತಲ್ಲ ದಟ್ ವಾಸ್ ಫಿಕ್ಸ್ಡ್. ಐ ಮೈಟ್ ಸ್ಟಡಿ ಫಾರ್ 6-8 ಅವರ್ಸ್ ಅಷ್ಟೇ, ಬಟ್ ಐ ಆಮ್ ಸ್ಟಡಿಂಗ್ ದಟ್ ಫಾರ್ ಎಂಟೈರ್ ಇಯರ್. ಇಟ್ಸ್ ನಾಟ್ ದಟ್ ನಾನು ಒಂದಿನ 14 ತಾಸು ಓದ್ತಿದ್ದೀನಿ, ನೆಕ್ಸ್ಟ್ ಮತ್ತೆ 2 ಅವರ್ ಓದ್ತೀನಿ, ಮತ್ತು ವೀಕೆಂಡ್ ಬಂತಂತ ಬಿಡ್ತಿದ್ದೀನಿ, ಮತ್ತೆಲ್ಲ ಸುತ್ತಾಕ್ ಹೋಗ್ತಿದ್ದೀನಿ, ದೆನ್ ಅಗೇನ್ 14 ತಾಸು ಓದ್ತಿದ್ದೀನಿ. ಈ ತರ ಇಟ್ ವಿಲ್ ನಾಟ್ ವರ್ಕ್. Consistency is very important in this exam. So consistency, sticking to that schedule every day, doing the same thing again and again and again. I think that is more important. And having a fixed roadmap that ಏನೇನ್ ಮಾಡ್ತೀನಿ ಅನ್ನೋ ಒಂದು ಮ್ಯಾಪ್ ಇದ್ದಾಗ ಐ ಥಿಂಕ್ ದಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಅಂಡ್ ಅಲ್ಟಿಮೇಟ್ಲಿ ಆ ಪ್ರೊಸೆಸ್ ಅಲ್ಲಿ ಕರೆಕ್ಟ್ ಆಗಿರ್ತೀರ. ಅಂಡ್ ಅಲ್ಟಿಮೇಟ್ಲಿ ವೆನ್ ದ ಪ್ರೊಸೆಸ್ ಇಸ್ ರೈಟ್, ದ ರಿಸಲ್ಟ್ಸ್ ವಿಲ್ ಕಮ್ ಅಷ್ಟೇ. ಸರ್ ಈಗ ನೀವು ಆಲ್ರೆಡಿ ನಿಮ್ ಪ್ಲಾನ್ ಬಿ ಬಗ್ಗೆ ಮಾತಾಡ್ತಿದೀವಿ. ಸೊ ಇವಾಗ ಸ್ಟೂಡೆಂಟ್ ಹತ್ರ ಯಾರೋ ಪ್ರಿಪರೇಷನ್ ಮಾಡ್ತಿದ್ದಾರೆ, ಇಲ್ಲ ಅವ್ರ ಕೈಯಲ್ಲಿ. ಸೊ ಫಸ್ಟ್ ಅಟೆಂಪ್ಟ್ ಆಗಿಲ್ಲ, ಸೆಕೆಂಡ್ ಅಟೆಂಪ್ಟ್ ಆಗಿಲ್ಲ, ಥರ್ಡ್ ಅಟೆಂಪ್ಟ್ ಆಗಿಲ್ಲ, ಸೊ ಫೋರ್ತ್ ಅಟೆಂಪ್ಟ್ ಬರೆಯಕ್ ಹೋಗ್ತಾರೆ. ಸೊ ಅವ್ರಿಗೆ ಆಸ್ಪಿರೆಂಟ್ಸ್ಗೆ ಏನಾದ್ರು ಪ್ಲಾನ್ ಬಿ ಏನಾದ್ರು ಈ ಟೈಮಲ್ಲಿ ಮಾಡ್ಕೋಬೇಕಾ? ಮಾಡ್ಕೊಂಡ್ರೆ ಯಾವ ತರ ಪ್ಲಾನ್ ಬಿ ಮಾಡ್ಕೋಬೇಕು? ಅಗೇನ್ ಲೈಕ್ ವೆರಿ ಗುಡ್ ಕ್ವೆಶನ್. ಈ ಪ್ಲಾನ್ ಬಿ ಬಗ್ಗೆ ಅಂತೂ ನಾನು ಹೇಳಿ ಐ ಹ್ಯಾವ್ ಟೋಲ್ಡ್ ಸೋ ಮೆನಿ. ಪ್ರಿಪೇರ್ ಮಾಡುವಾಗ್ಲೂ ಹೇಳ್ತಿದ್ದೆ. ಐ ಥಿಂಕ್ ಈಗ ಹೇಳಿದಾಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ, ವೇಟೇಜ್ ಇರುತ್ತೆ. ಸೊ ಐ ವಿಲ್ ಟೇಕ್ ದಿಸ್ ಪ್ಲಾಟ್ಫಾರ್ಮ್ ಟು ಆಲ್ಸೋ ಬ್ರಿಂಗ್ ಅವೇರ್ನೆಸ್ ಅಬೌಟ್ ಪ್ಲಾನ್ ಬಿ. ಬಿಕಾಸ್ ಅದೇ ಗ್ರಾಜುಯೇಷನ್ ಇಂದ ಆದ್ಮೇಲೆ 1 or 2 ಅಟೆಂಪ್ಟ್ಸ್, ಮ್ಯಾಕ್ಸ್ 3 ಅಟೆಂಪ್ಟ್ಸ್ ಫುಲ್ ಫ್ಲೆಜ್ಡ್ ಆಗಿ ಕೊಡಿ, ವಿದೌಟ್ ಎನಿ ಪ್ಲಾನ್ ಬಿ. ನಿಮ್ಮ ಎಲ್ಲ ಎನರ್ಜಿನೂ ಈ ಎಕ್ಸಾಮ್ಗೆ ಹಾಕಿ ಫಸ್ಟ್ 2 to 3 ಅಟೆಂಪ್ಟ್ಸ್. ಬಟ್ ಲೆಟ್ಸ್ ಸೇ
ಏನೋ ರಿಸಲ್ಟ್ಸ್ ಬರ್ತಿಲ್ಲ, ಸಕ್ಸಸ್‌ಫುಲ್ ಆಗಿ ಕನ್ವರ್ಟ್ ಆಗ್ತಿಲ್ಲ. ಅವಾಗ ಐ ವುಡ್ ಸೇ ಗೋ ಫಾರ್ ಪ್ಲಾನ್ ಬಿ. ಪ್ಲಾನ್ ಬಿ ಕ್ಯಾನ್ ಬಿ ವಾಟ್? ಒನ್ ಈಸ್ ಓದಿರೋದು ಎಲ್ಲೂ ವೇಸ್ಟ್ ಆಗಲ್ಲ. ಆಗಲ್ಲ. ಸೇಮ್ ನಾಲೆಜ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ ಆಲ್ಸೋ. ಸೊ ಫಾರ್ ಎಕ್ಸಾಂಪಲ್ ಮೈ ಓನ್ ಎಕ್ಸಾಮ್ ವಿಚ್ ವಾಸ್ ಎ ಎಕ್ಸಾಮ್ ಬೈ KPSC. ಹಂಗೆ ಸುಮಾರು ಎಕ್ಸಾಮ್ ಬರುತ್ತೆ. KS ಎಕ್ಸಾಮ್ ಬರುತ್ತೆ, ಗೆಜೆಟೆಡ್ ಪ್ರೊಬೇಷನರ್. ಸೊ ಆ ಎಕ್ಸಾಮ್ ತಗೋಬಹುದು. ದೆನ್ ಯು ಕ್ಯಾನ್ ಆಲ್ಸೋ ಗೋ ಫಾರ್ ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ಲೈಕ್ SSC, CGL ಬರುತ್ತೆ, RBI, RBI ಬರುತ್ತೆ, RBI ಗ್ರೇಡ್ ಬಿ ಬರುತ್ತೆ, ವೆರಿ ಗುಡ್. IBPS ಎಕ್ಸಾಮ್. ಎಸ್, ಸೊ ತುಂಬಾ ಎಕ್ಸಾಮ್ ಬರುತ್ತೆ. ಯು ಟೇಕ್ ಸಮ್ ಬ್ಯಾಕಪ್. ಓಕೆ. ಬ್ಯಾಕಪ್ ದ ಇಂಪಾರ್ಟೆನ್ಸ್ ಅಂತೂ ಐ ಹ್ಯಾವ್ ಟೋಲ್ಡ್ ಇಟ್ Told, ಅರ್ಲಿಯರ್ yeah, ಆಲ್ಸೋ. ಸೊ ಬ್ಯಾಕಪ್ ನ ಪ್ಲಾನ್ ಬಿ ನ ಬರ್ಡನ್ ತರ ನೋಡಕ್ ಹೋಗ್ಬಾರ್ದು. ಹೋಗ್ಬಾರ್ದು. ಇಟ್ ಹ್ಯಾಸ್ ಇಟ್ಸ್ ಓನ್ ಬೆನಿಫಿಟ್ಸ್ ಅಂಡ್ ಇಟ್ ವಿಲ್ ರಿವಾರ್ಡ್ ಹೆಲ್ಪ್ ಯು ಅ ಲಾಟ್. ಅಂಡ್ ಐ ಫೀಲ್ ಆಫ್ಟರ್ 2 to 3 years ಒಬ್ಬ ಕ್ಯಾಂಡಿಡೇಟ್ಗೆ ಪ್ಲಾನ್ ಬಿ ಬೇಕಾಗತ್ತೆ. ಬಿಕಾಸ್ ಈ ಎಕ್ಸಾಮ್ ಅಲ್ಲಿ ದಿ ಸಕ್ಸಸ್ ರೇಟ್ ಇಸ್ ವೆರಿ ವೆರಿ ಲಿಟಲ್. ವೆರಿ ಲೋ. ಸೊ ಇಫ್ ಯು ಹ್ಯಾವ್ ಪ್ಲಾನ್ ಬಿ, ಅದೊಂದು ಇನ್ಶೂರೆನ್ಸ್ ತರ, ಯು ಹ್ಯಾವ್ ಸಮಥಿಂಗ್ ಟು ಫಾಲ್ ಬ್ಯಾಕ್. ಎಸ್, ಪ್ಲಾನ್ ಬಿ ಬೇಕಾಗುತ್ತೆ. 2 to 3 attempts, then you go for ಪ್ಲಾನ್ ಬಿ, and ultimately that will help in a long way. ಸರ್, ಇನ್ನೊಂದು ಎಕ್ಸ್ಟ್ರಾ ಕ್ವಶನ್ ಏನಂದ್ರೆ, Yes, please. ಒನ್ ಮೆಸೇಜ್ ಟು ದಿ ಪೇರೆಂಟ್ಸ್, ಯಾರವ್ರ ಮಕ್ಕಳು ಅಟೆಂಪ್ಟ್ ಮಾಡ್ತಿದ್ದಾರೆ, ಅದು ಆಗ್ತಿಲ್ಲ, ಸೊ ಪೇರೆಂಟ್ಸ್ ಆರ್ ವರಿಡ್. ಸೊ ಅವ್ರಿಗೊಂದು ಏನಾದ್ರು ಒಂದು ಮೆಸೇಜ್ ನೀವೇನ್ ಕೊಡಿ, ಯಾಕಂದ್ರೆ ಯು ಮೇಡ್ ಇಟ್ ಇನ್ 6th attempt. Yes. ಸೊ ನೀವು ಹೇಳಿದ್ರೆ ಒಂದು ವ್ಯಾಲ್ಯೂ ಇರುತ್ತೆ. ಸೊ ವಾಟ್ ಮೆಸೇಜ್ ಯು ವಿಲ್ ಗಿವ್ ಟು ಯುವರ್ ಪೇರೆಂಟ್ಸ್? First and foremost, actually, role of parents is very important because ಈ ಎಕ್ಸಾಮ್ ಅಲ್ಲಿ ಮೈ ಫಾದರ್ ವಾಂಟೆಡ್ ಇಟ್, ಎಸ್, ಐ ಆಲ್ಸೋ ವಾಂಟೆಡ್ ಇಟ್. ದಟ್ ವಾಸ್ ಇಂಪಾರ್ಟೆಂಟ್. ಈ ಎಕ್ಸಾಮ್ ನಾನು ತಗೋಬೇಕಂತ. ಇಟ್ ವಾಸ್ ನಾಟ್ ದಟ್ ಅವ್ರಿಗೆ ಇಷ್ಟ ಇತ್ತು, ಅದಕ್ಕೆ ನನ್ನ ಪುಷ್ ಮಾಡಿದ್ರು, ನಾನು ಎಕ್ಸಾಮ್ ತಗೊಂಡು. ಹಂಗೇನಾರು ಇದ್ದಾಗ ಪ್ರಾಬ್ಲಿ ನಾನು ಗಿವ್ ಅಪ್ ಮಾಡ್ತಿದ್ದೆ. 1 or 2 2 ಫೇಲಿಯರ್ ಆದ್ಮೇಲೆ ಗಿವ್ ಅಪ್ ಮಾಡ್ತಿದ್ದೆ. ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಆ ಮೋಟಿವೇಶನ್ ಕಮ್ಸ್ ಫ್ರಮ್ ದಿ ಕ್ಯಾಂಡಿಡೇಟ್ ಇಟ್ ಸೆಲ್ಫ್. ಯಾಕೆ ನಾನು ಸಿವಿಲ್ ಸರ್ವಿಸಸ್ ತಗೋತಿದ್ದೀನಿ? ಸೊ ಪೇರೆಂಟ್ಸ್ ಆಲ್ಸೋ ಜಸ್ಟ್ ಬಿಕಾಸ್ ಅವ್ರ ಫ್ರೆಂಡ್ಸ್ ಯಾರೋ ಮಾಡ್ತಾ ಇದಾರೆ, ಅವ್ರ ಫ್ರೆಂಡ್ಸ್ ಮಕ್ಕಳು ಯಾರೋ ಮಾಡ್ತಿದ್ದಾರೆ, ನೀನು ಮಾಡು ಅಂತ ಅವ್ರ ಮಕ್ಕಳನ್ನ UPSC ವಿದೌಟ್ ದೆಮ್ ಹ್ಯಾವಿಂಗ್ ದಟ್ ಇಂಟ್ರೆಸ್ಟ್, ಪ್ಲೀಸ್ ಅವಾಯ್ಡ್ ಮಾಡಿ. ಮಾಡಿ. ಬಿಕಾಸ್ ದಿಸ್ ಎಕ್ಸಾಮ್ ವಿಲ್ ನಾಟ್ ವರ್ಕ್ ಲೈಕ್ ದಟ್. ಇದು ಬೇರೆ ಎಕ್ಸಾಮ್ಸ್ ತರ ಅಲ್ಲ. ಸೊ ಇಟ್ ಹ್ಯಾಸ್ ಟು ಬಿ ಸೆಲ್ಫ್ ಡ್ರಿವನ್, ಸೆಲ್ಫ್ ಮೋಟಿವೇಟೆಡ್. ಅವ್ರಿಗೆ ಆಸಕ್ತಿ ಇದೆ, ನನಗೆ ಸಿವಿಲ್ ಸರ್ವಿಸಸ್ ಮಾಡಬೇಕು, ಐ ವಾಂಟ್ ಟು ಬಿ ಇನ್ ಪಬ್ಲಿಕ್ ಸರ್ವಿಸಸ್, ಕಂಟ್ರಿಬ್ಯೂಟ್ ಟು ದ ಸೊಸೈಟಿ ಇನ್ ದಿಸ್ ಪ್ಲಾಟ್ಫಾರ್ಮ್. ದೇ ಆರ್ ವೇರಿಯಸ್ ಅದರ್ ವೇಸ್. ಸೊ ಇದೇ ವೇ ಬೇಕಂತ ಅವ್ರಿಗೆ ಸೆಲ್ಫ್ ಡ್ರಿವನ್, ಸೆಲ್ಫ್ ಮೋಟಿವೇಟೆಡ್ ಇದ್ರೆ ದೆನ್ ಗೋ ಫಾರ್ UPSC. ಸೊ ದಟ್ ವುಡ್ ಬಿ ಫಸ್ಟ್. ಸೆಕೆಂಡ್, ಈಗ ಅವ್ರಿಗೆ ಕಳ್ಸಿದ್ದಾರೆ, ಈಗ ಲೆಟ್ಸ್ ಬೋತ್ ಆರ್ ಮೋಟಿವೇಟೆಡ್ ಅಂಡ್ ನನ್ನ ಪೊಸಿಷನ್ ಕಳ್ಸಿದ್ದಾರೆ. ಬಟ್ ಇನ್ ಸ್ಪೈಟ್ ಆಫ್ ಆಲ್ ದಿ ಹಾರ್ಡ್ ವರ್ಕ್, ಎಲ್ಲ ಡೆಡಿಕೇಶನ್, ರಿಸಲ್ಟ್ಸ್ ಬರ್ತಿಲ್ಲ. ಅವಾಗ ಐ ಥಿಂಕ್ ಪೇರೆಂಟ್ಸ್ ಆಲ್ಸೋ ಹ್ಯಾವ್ ಟು be supportive, understand that this exam is not exam is very difficult, not going to be easy. So ಬಹಳಷ್ಟು ಪ್ರೆಷರ್ ಹಾಕೋದು ಸರಿ ಅಲ್ಲ. ಅಂಡ್ ಆ ಎಲ್ಲ ಫೇಲಿಯರ್ಸ್ ನ ಬರೀ ಕ್ಯಾಂಡಿಡೇಟ್ ಸಕ್ಸೆಸ್ ಆದಾಗ ಎಲ್ರು ಬರ್ತಾರೆ, ಫೇಲ್ ಆದಾಗ ಐ ಥಿಂಕ್ ಓನ್ಲಿ ದ ಕ್ಯಾಂಡಿಡೇಟ್ ಅಂಡ್ ದೇರ್ ಪೇರೆಂಟ್ಸ್ ಹ್ಯಾವ್ ಟು ಬಿ ದೇರ್. ಸೊ ಅಟ್ಲೀಸ್ಟ್ ಪೇರೆಂಟ್ಸ್ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಅಂಡ್ ನಾಟ್ ಪುಷ್ ದೇರ್ ಚಿಲ್ಡ್ರನ್ ಟು ದ ಎಕ್ಸ್ಟ್ರೀಮ್. ಆ ಎಂಟೈರ್ ಫೇಲಿಯರ್ ವೇಟ್ ನ ಕ್ಯಾಂಡಿಡೇಟ್ ಮೇಲೆ ಹಾಕೋದು ಸರಿ ಅಲ್ಲ. ಸೊ ದೇ ಆಲ್ಸೋ ದೇ ಹ್ಯಾವ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಟು ಅಂಡರ್ಸ್ಟ್ಯಾಂಡ್. ಬಟ್ ಆಲ್ಸೋ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಕ್ಯಾಂಡಿಡೇಟ್ಸ್ ಟು ಆಲ್ಸೋ ಅಂಡರ್ಸ್ಟ್ಯಾಂಡ್ ದಟ್ ಪ್ಲಾನ್ ಬಿ ಬೇಕಾಗುತ್ತೆ ಎಕ್ಸಾಮ್ಗೆ. ಸೊ ದೇ ಆಲ್ಸೋ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆಫ್ಟರ್ ಫ್ಯೂ ಇಯರ್ಸ್ ದಟ್ ಇಲ್ಲ, ಹಿಂಗೆ ಕಂಟಿನ್ಯೂ ಆದ್ರೆ ಐ ವಿಲ್ become a burden. And they also have to understand, because by the time 2 to 3, even parents who retirement age ಅಲ್ಲಿ ಇರ್ತಾರೆ, ಅವರು ಪ್ರಾಬ್ಲಮ್ ರಿಟೈರ್ ಆಗಿರ್ತಾರೆ, ದೇ ಹ್ಯಾವ್ ಓನ್ ದೇರ್ ಓನ್ ಬೇರೆ ಜವಾಬ್ದಾರಿಗಳಿರ್ತವೆ. ಸೊ even students have to understand. So that is why plan B is important. So this would be my suggestion to both candidates as well as their parents. Sir, we covered everything, sir. Extra cover ಮಾಡಿದ್ವಿ. Thank you so much for being a part of Kannadalogy. Thank you so much, Samarth. It is my pleasure. Very happy, and it's nice that Kannadalogy is doing well. It is just starting off, but doing very well. I had a very good interaction here. More strength to you as well, more success to you as well. ಹಿಂಗೆ ಬಹಳಷ್ಟು ಪಾಡ್ಕಾಸ್ಟ್ ಬರಲಿ, ಡಿಸ್ಕಷನ್ಸ್ ಆಗಲಿ. ಐ ಥಿಂಕ್ ಅವೇರ್ನೆಸ್ ಅಬೌಟ್ ದಿಸ್ ಎಕ್ಸಾಮ್ ಈ ಪಾಡ್ಕಾಸ್ಟ್ ಇಂದ ಸ್ವಲ್ಪ ಆದ್ರೂ, ಐ ಥಿಂಕ್ ವಿ ಹ್ಯಾಡ್ 22 ರ್ಯಾಂಕ್ಸ್ ದಿಸ್ ಇಯರ್. ಇದರಿಂದ ಅಟ್ ಲೀಸ್ಟ್ another few more candidates ಇದರಿಂದ ಅಡ್ವಾಂಟೇಜ್ ತಗೊಂಡ್ರು. ಐ ಥಿಂಕ್ ವಿ ವಿಲ್ ಇನ್ಕ್ರೀಸ್ ದಟ್ ನಂಬರ್. So that is the ultimate goal. So nice speaking to you as well. Good luck to you also. Thank you so much for inviting. Thank you so much, sir. ನೀವು ಫೈನಲಿ IAS ಆಫೀಸರ್ ಆಗಿ ನಮ್ ಕರ್ನಾಟಕ ರಾಜ್ಯ ಬರಬೇಕು ಅಂತ ನಮ್ಗಂತೂ ತುಂಬಾ ಆಸೆ ಇದೆ. ಸೊ ಬಂದ್ರು
ನಿಮ್ಮನ್ನ ಮುಂದೆ ಚೀಫ್ ಸೆಕ್ರೆಟರಿ ಆಗಿ ನಾನು ಒಂದಿನ ನಿಮ್ ಮತ್ತೆ ಪಾಡ್ಕಾಸ್ಟ್ ಕರಿತೀನಿ. ಅವಾಗ ನೀವು ಬರ್ಲೇಬೇಕು ಸರ್. I would definitely come. Thank you so much for wishes. Thank you so much. See you ಥ್ಯಾಂಕ್ ಯು again. ಸರ್. Yes. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.